ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶ್ರೀಕೃಷ್ಣನ ವೈಭವದ ಚಾತುರ್ಮಾಸ್ಯದ ಶಯನೋತ್ಸವದ ಆರಂಭದ ಏಕಾದಶಿ ಬಹಳ ದೊಡ್ಡ ಶಾಸ್ತ್ರ ಪ್ರಪಂಚದಲ್ಲಿನ ಸಕಲ ಪ್ರಮೇಯಗಳನ್ನು ಒಳಗೊಂಡ ನಮ್ಮ ಮೇಲಿನ ಅತಿಯ ಕಾರುಣ್ಯದಿಂದ ಕೊಡಮಾಡಿದ ಉದ್ಗ್ರಂಥ ಮಹಾಭಾರತ. ಅದರ ಕಿರುಪರಿಚಯವನ್ನು ಈ ಬಾರಿಯ ಚಾತುರ್ಮಾಸ್ಯದ ಅವಧಿಯಲ್ಲಿ ಚಿಂತನೆ ನಡೆಸುವಂತೆ ವಿಶೇಷವಾಗಿ 18 ಪರ್ವದ ಜೀವನ ಮೌಲ್ಯಗಳ ಅತ್ಯಂತ ಪ್ರಧಾನವಾಗಿ ಕೊನೆಯಲ್ಲಿ 18ನೆಯ ತತ್ವವಾಗಿ ಭಗವಂತನ ಒಂದು ವಿಶೇಷ ಪ್ರತಿಷ್ಠೆಯೊಂದಿಗೆ ಮಹಾಭಾರತ ರಚನೆಯಾಗಿದೆ. ಹಾಗಾಗಿ ಪ್ರತಿ ಪರ್ವಗಳು ಮತ್ತು ಅನೇಕ ಅವಾಂತರ ಪರ್ವಗಳಿಂದ ಅಧ್ಯಾಯಾನಾಂ ಸಹಸ್ರೇ ದ್ವೇ ಪರ್ವಣಾಂಚ ಶತಂಚತ ಅಂತ ಹೇಳ್ತಾ ವೇದವ್ಯಾಸರು 100 ಪರ್ವಗಳ ಮಹಾಭಾರತವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವಾಂತರ ಪರ್ವಗಳ ಲೆಕ್ಕಾಚಾರದೊಂದಿಗೆ 2000 ಅಧ್ಯಾಯಗಳ ಕಂತೆ ಇದು. ಅದರ ಒಟ್ಟಿಗೆ ಶ್ಲೋಕಾನಾಂಚ ಸಹಸ್ರಾಣಿ ನವತಿಷ್ಠ ದಶೈವಚ 1,00,000 ಶ್ಲೋಕಗಳ ಗ್ರಂಥ ಇದು, ಹರಿವಂಶ ಸೇರಿ. ಹೀಗಾಗಿ ಇಲ್ಲಿನ ಮಹಾಭಾರತದ ಆದಿಪರ್ವ ಮೊದಲನೆಯ ಪರ್ವಕ್ಕೆ ಆದಿಪರ್ವ ಅಂತಲೇ ಹೆಸರು ಕೊಟ್ಟಿದ್ದಾರೆ. ಅದು 10,500 ಶ್ಲೋಕಗಳಿಂದ ತುಂಬಿದೆ. 230 ಅಧ್ಯಾಯಗಳಿಂದ ಸಂಕಲನವಾಗಿದೆ. 19 ಅವಾಂತರ ಪರ್ವಗಳು ಇಲ್ಲಿವೆ. ಅವಾಂತರ ಪರ್ವಗಳ ಹೆಸರಿನಿಂದಲೇ ನಾವು ಮಹಾಭಾರತದ ಕಥೆಯನ್ನು ನೆನಪಿಸಿಕೊಳ್ಳಬಹುದು. ಮೊದಲಿಗೆ ಬರುವಂತೆ ಅನುಕ್ರಮಣಿಕಾ ಪರ್ವ ಅಂತ ಏನೆಲ್ಲ ಇದೆ ಮಹಾಭಾರತದಲ್ಲಿ ಅಂತ ಮೊದಲ ಪರ್ವ ಹೇಳಿಬಿಡುತ್ತದೆ. ಕಂಟೈನ್ಸ್ ಪರಿವಿಡಿಗಳು ಅಂತ ಹೇಳಿಕೊಳ್ಳುವಂತೆ ಏನೆಲ್ಲ ಮುಂದಕ್ಕೆ ಈ ಗ್ರಂಥವು ಹೇಳುತ್ತದೆ ಅಂತ. ಅದನ್ನು ನೋಡಿಕೊಂಡೇ ಮುಂದೆ ಸೇರಿಸುವಂತಿಲ್ಲ, ಅಲ್ಲಿಂದ ತೆಗೆದು ಹಾಕುವಂತಿಲ್ಲ ಅಂತ. ಗ್ರಂಥದಲ್ಲಿ ಏನಾದರೂ ಒಳಗೆ ಸೇರಿಸಿದ್ದರೆ ಮೊದಲ ಅಧ್ಯಾಯ ಮಾತಾಡುತ್ತದೆ, ತೆಗೆದಾಕಿದ್ರು ಎಲ್ಲೋಗಿದೆ ಅಂತ ಗುರುತಿಸ್ತದೆ. 2ನೇ ಪರ್ವ ಪರ್ವ ಸಂಗ್ರಹ ಪರ್ವ ಅಂತ. ಎಷ್ಟು ಪರ್ವಗಳು ಯಾವ ನೆಲೆಯಲ್ಲಿ ಕಥೆಯನ್ನು ಹೊತ್ತುಕೊಂಡಿದೆ, ಒಳಗೇನು ಅವಾಂತರ ಪರ್ವಗಳು ಬಂದಿವೆ ಅಂತ 2ನೇ ಪರ್ವ ಬಹಳ ಸುಂದರವಾಗಿ ನಮಗೆ ಇಡೀ ಮಹಾಭಾರತವನ್ನು ವಿಭಾಗ ಮಾಡಿ ತೋರಿಸ್ತದೆ. ಮುಂದಿನ 3 ಪರ್ವಗಳು ಮಹಾಭಾರತವು ಯಾಕೆ ಬಂದಿದೆ, ಎಲ್ಲಿ ನಡೆದಿದೆ ಘಟನೆ, ಮುಖ್ಯವಾಗಿ ಪಾಂಡವರ ಕೊನೆಯ ಉಳಿದ ಸಂತಾನ ಅನಿಸಿಕೊಳ್ಳುವಂತೆ ಪರೀಕ್ಷಿತ ರಾಜ, ಆತ ಹಾವಿನಿಂದ ಕಚ್ಚಲ್ಪಟ್ಟು ಸಾಯುವ ಶಾಪಕ್ಕೆ ಒಳಗಾಗಿ ಕೊನೆಗೆ ತನ್ನ ಅವಸಾನವನ್ನು ನಡೆಸಿದಾಗ ಜನಮೇಜಯ ಮಗ ಕೇಳಿಕೊಳ್ಳುತ್ತಾನೆ ಮಂತ್ರಿಗಳಿಂದ ಏನಾಯಿತು ಅಂತ. ಹಾಗಾಗಿ ಅದಕ್ಕೊಂದು ವಿರೋಧವನ್ನು ನಡೆಸಬೇಕು ಎನ್ನುವ ಹುನ್ನಾರದಲ್ಲಿದ್ದಾಗ ಅಲ್ಲಿಗೆ ಉತ್ತಂಕ ಬರ್ತಾನೆ ಋಷಿ. ತಾನು ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಪೌಷರಾಜನ ಮಡದಿಯ ಬೆಂಡೋಲೆಯನ್ನು ಕಿವಿಯೋಲೆಯನ್ನು ಕೇಳಿರ್ತಾನೆ. ಪಡೆದುಕೊಂಡು ಹೋದಾಗ ನಡುವೆ ಅದನ್ನು ಇಟ್ಟಿರುತ್ತಾನೆ. ಕೈಕಾಲು ತೊಳೆಯುವಾಗ ಅದನ್ನು ತಕ್ಷಕ ಅಪಹಾರ ಮಾಡುತ್ತಾನೆ. ಮುಂದೇನೋ ಕಷ್ಟಪಟ್ಟದನ್ನು ಪಡಿತಾನೆ. ಆದರೆ ಆ ಋಷಿ ಬಂದು ರಾಜನಲ್ಲಿ ಹೇಳ್ತಾನೆ, ಜನಮೇಜಯನಲ್ಲಿ, ನನಗೆ ತಕ್ಷಕ ತೊಂದರೆ ಕೊಟ್ಟಿದ್ದಾನೆ, ಗುರುವರ್ಥಂ ಚರತೋ ಮೇದ್ಯ ಅಂತ. ನನಗೆ ಗುರುಗಳ ಕೆಲಸವನ್ನು ಮಾಡಿಸುವಾಗ ವಿಘ್ನ ಮಾಡಿದ,
ಹಾಗಾಗಿ ನೀನು ಹಾವನ್ನು ಕೊಲ್ಲುವ ಕೆಲಸ ಮಾಡು ಅಂತ ಹೇಳಿಬಿಟ್ಟ, ಸರ್ಪಸತ್ರವನ್ನು ಮಾಡು ಅಂತ. ಹೀಗಾಗಿ ಪೌಷರಾಜನ ಚಿಂತನೆಯಲ್ಲಿ ಬಂದ ಈ ಪರ್ವ ಪೌಷ ಪರ್ವ ಅಂತ, ಮುಂದಕ್ಕೆ ಪೌಲೋಮ ಪರ್ವ ಅಂತ. ಭೃಗು ಋಷಿಗಳ ಹೆಂಡತಿ ಪುಲೋಮ ಅಂತ. ಆಕೆ ಪುಲೋಮ ಎನ್ನುವ ರಕ್ಕಸನನ್ನು ಪ್ರೀತಿಸಿದ್ಲು ಮೊದಲು. ಆದರೆ ಭೃಗುಗಳಿಗೆ ಮದುವೆ ಮಾಡಿಕೊಟ್ಟದ್ರಿಂದ ಅದಾಗಲಿಲ್ಲ. ಒಂದು ದಿನ ಭೃಗುಗಳು ಇಲ್ಲದಿದ್ದಾಗ ಪುಲೋಮ ಅಗ್ನಿಶಾಲೆಯಲ್ಲಿದ್ದಾಗ ರಕ್ಕಸ ಬರ್ತಾನೆ, ಅಗ್ನಿಯಲ್ಲಿ ಕೇಳುತ್ತಾನೆ, ಇದು ನನ್ನ ಹುಡುಗಿ ಅಲ್ವಾ ಅಂತ. ಹೌದು ಹೇಳ್ತಾನೆ ಅಗ್ನಿ, ಅಲ್ಲಿಂದ ತಗೊಂಡು ಹೋಗ್ತಾನೆ. ಆದರೆ ಆಕೆ ಆಗಲೇ ಗರ್ಭವತಿಯಾಗಿದ್ಲು. ಗರ್ಭವನ್ನು ಸ್ರಾವ ಮಾಡುತ್ತಾಳೆ, ಬೀಳಿಸ್ತಾಳೆ. ಅಲ್ಲಿಂದ ಬಂದವನೇ ಚ್ಯವನ, ಚ್ಯುತವಾದಂತಹ ಗರ್ಭ. ಅವನು ನೋಡಿಯೇ ರಕ್ಕಸನನ್ನು ಭಸ್ಮ ಮಾಡುತ್ತಾನೆ. ಹೀಗಾಗಿ ಅಲ್ಲಿಂದ ಮುಂದಕ್ಕೆ ಅವನ ವಂಶದಲ್ಲಿ ಬಂದವ ಪ್ರಮತಿ, ರುರು ಮುಂತಾದವರು. ಆಕೆಯ ಪ್ರಮದ್ವರ ಹೆಂಡತಿಯು ಹಾವು ಕಚ್ಚಿ ಸತ್ತಿದ್ದಾಗ ಮತ್ತೇನು ಅರ್ಧ ಆಯುಷ್ಯ ಕೊಟ್ಟು ಬದುಕಿಸ್ತಾನೆ. ಹೀಗಾಗಿ ಹಾವಿನ ಮೇಲೆ ಮತ್ತಿನ ದ್ವೇಷದ ಕಥೆಯಾಗಿ ಪೌಲೋಮ ಪರ್ವ ತೆರೆದುಕೊಳ್ಳುತ್ತದೆ. ಇನ್ನೊಮ್ಮೆ ಗರುಡನ ಕಥೆಯಲ್ಲಿ ಆತನ ತಾಯಿಯ ದಾಸ್ಯವನ್ನು ವಿಮೋಚನೆ ಮಾಡಲಿಕ್ಕೋಸ್ಕರ ಆತ ಅಮೃತ ತಂದು ಕೊಡುತ್ತಾನೆ. ಆದರೆ ಅವರಿಬ್ಬರ ಜಿದ್ದಿನಲ್ಲಿ, ವಿನತೆ ಮತ್ತು ಕದ್ರುವಿನ ಜಿದ್ದಿನಲ್ಲಿ ಇವರೀರುವರು ಹಾವಿನ ವಿಶೇಷವಾದ ಸಹಾಯವನ್ನು ಪಡೆದು ಕದ್ರು ತನ್ನ ಮಕ್ಕಳಿಂದಾಗಿ ಗೆಲ್ತಾಳೆ. ಆದರೆ ಮೊದಲು ಹೋಗಲು ಕೇಳದ ಹಾವುಗಳಿಗೆ ಶಾಪ ಕೊಡ್ತಾಳೆ, ಜನಮೇಜಯನ ಸರ್ಪತಂತ್ರದಲ್ಲಿ ಸತ್ತು ಹೋಗಿ ನೀವು ಅಂತ. ಅವೆಲ್ಲ ಮತ್ತೆ ಯೋಚನೆ ಮಾಡ್ತವೆ, ಬದುಕಿಸುವ ಕಥೆ ಹೇಗೆ ಅಂತ ವಾಸುಕಿಯಲ್ಲಿ ದೂರು ತರ್ತಾರೆ. ಅವನಾಗ ನಾಗರಾಜ ಶೇಷ ರಾಜೀನಾಮೆ ಕೊಟ್ಟಿದ್ದ. ಹಾವುಗಳ ವಿಷಮಯವಾದ ವಿಚಿತ್ರವಾದವುಗಳ ಸೊಕ್ಕು ನೋಡಿ. ಹಾಗಾಗಿ ವಾಸುಕಿ ಕೇಳಿಕೊಂಡ ಏನು ಮಾಡಲಿ ಅಂತ. ಅವನ ಮಗಳಿದ್ಲು, ತಂಗಿ ಇದ್ಲು, ಮಗಳಲ್ಲ ತಂಗಿ, ಜರತ್ಕಾರು ಅಂತ. ಅವಳನ್ನು ಮದುವೆಯಾಗಿಕೊಂಡ್ರೆ ಅವಳಲ್ಲಿ ಹುಟ್ಟುವ ಮಗು ಅವ ಮುಂದಕ್ಕೆ ಹಾವನ್ನು ಬದುಕಿಸ್ತಾನೆ ಅಂತ ಬ್ರಹ್ಮದೇವರು ಹೇಳಿದ್ದ ಅಂತ ಕೇಳಿಕೊಂಡು ಜರತ್ಕಾರುವಿಗೆ ಮದುವೆ ಮಾಡಲಿಕ್ಕೆ ನೋಡ್ತಾನೆ. ಆದರೆ ಒಬ್ಬ ಋಷಿ ಇದ್ದಾನೆ, ಅವನು ಜರತ್ಕಾರು ಅಂತ ಹೆಸರಿನವನೇ. ಅವನು ಮದುವೆ ಆಗ್ತಾ ಇಲ್ಲ. ಆದರೆ ಅವನ ಪಿತೃಗಳು ನೋಡಿ ಹೇಳ್ತಾರೆ, ನಮ್ಮ ವಂಶಕ್ಕೆ ಕೊನೆಯಾಗಿ ಬಿಡುತ್ತದೆ, ಕುಡಿಯಿಲ್ಲ ಆಗ್ತದೆ, ನೀನು ಮದುವೆ ಆಗಬೇಕು ಅಂತ. ಅವನು ಹೇಳ್ತಾನೆ, ನನ್ನದೊಂದು ಕರಾರು ಇದೆ, ನನ್ನದೇ ಹೆಸರಿನ ಹುಡುಗಿ ಸಿಕ್ಕಿದರೆ ನಾನು ಮದುವೆ ಆಗ್ತೇನೆ ಅಂತ. ಅಷ್ಟೇ ಅಲ್ಲದೆ ನಾನು ಕೇಳುವ ಹುಡುಗಿ ಆಗಬೇಕು ಅಂತ. ಅವನ ಹೆಸರು ಜರತ್ಕಾರು, ವಾಸುಗಿಯ ತಂಗಿ ಹೆಸರು ಜರತ್ಕಾರವೇ. ಹಾಗಾಗಿ ಋಷಿ ನನಗೆ ಮದುವೆ ಆಗಬೇಕು ಅಂತ 3 ಸರ್ತಿ ಕೂಗ್ತೇನೆ ಹೇಳಿದ್ದ ಕಾಡಿಗೆ ಹೋಗಿ. ಅಷ್ಟೊತ್ತಿನಲ್ಲಿ ಓಡಿ ಬಂದು ಹಾವುಗಳು ತಮ್ಮ ಹುಡುಗಿಯನ್ನು ಕೊಡ್ತಾರೆ. ಜರತ್ಕಾರುವಿನ ಜೊತೆಯಲ್ಲಿ ಆತ ತನ್ನ ಸಾಧನೆಯನ್ನು ನಡೆಸ್ತಾ ಇರ್ತಾನೆ. ಒಂದು ದಿನ ಸಂಜೆ ಹೊತ್ತಿನಲ್ಲಿ ಅವ ಮಲಗಿದ್ದಾನೆ, ಈಕೆ ಹೋಗಿ ಎಬ್ಬಿಸ್ತಾಳೆ. ಸಂಜೆ ಆಗ್ತಾ ಇದೆ, ಸೂರ್ಯಾರ್ಘ್ಯ ಪ್ರದಾನ ಆಗಬೇಕು, ಕಾಲದಲ್ಲಿ ನಡೆಸಿದ್ದಕ್ಕೆ ಮಾತ್ರ ಫಲ ಇರುವಂಥದ್ದು, ಕಾಲ ಮೀರಬಾರ್ದು ಅಂತ ಎಬ್ಬಿಸ್ತಾಳೆ. ಆತನಿಗೆ ಸಿಟ್ಟು ಬರುತ್ತೆ, ವಿರೋಧ ಮಾಡಿದೆಯಲ್ಲ ನೀನು, ಬಿಟ್ಟೋಗ್ತೇನೆ ಅಂತ ಎದ್ದೋಗ್ತಾನೆ. ಮತ್ತೊಂದು ಮಾತು ಹೇಳ್ತಾನೆ, ನಾನು ಎಚ್ಚರ ಆಗದೆ ಸೂರ್ಯ ಕಂದುವುದುಂಟೆ ಅಂತ ಕೇಳಿದ್ದ. ಅಷ್ಟು ಋಷಿಯಲ್ಲಿರತಕ್ಕಂಥ ಸಾಧನೆಗಳು. ಹೋಗುವಾಗ ವಾಸುಕಿ ಹೆದರಿಕೊಂಡ. ತಂಗಿ ಹತ್ರ ಕೇಳುತ್ತಾನೆ, ನಾವು ಮದುವೆಯಾಗಿದ್ದೇ ನಮ್ಮ ವಂಶವನ್ನು ಉಳಿಸಲಿಕ್ಕೆ, ಋಷಿಯಲ್ಲಿ ಕೇಳು ಏನು ಅಂತ. ಮೆಲ್ಲಕ್ಕೆ ಹೋಗಿ ಕೇಳುತ್ತಾಳೆ, ಸ್ವಾಮಿ ನನ್ನ ಹೆಣತನ, ನನಗೆ ಮಗು ಉಂಟು ಅಂತಾನೆವ. ಅಸ್ಥಿ ಅಂತ ಹೇಳಿದ್ರಿಂದ ಆಸ್ತಿಕ ಅಂತ ಹುಟ್ಟಿದ ಮಗು. ಅವನನ್ನು ಕಳಿಸ್ತಾರೆ ಜನಮೇಜನ ಯಜ್ಞಕ್ಕಾಗುವಾಗ. ಯಜ್ಞ ಮಾಡ್ತಾ ಇದ್ದಾನೆ, ಹಾವುಗಳು ಬೀಳ್ತಾನೇ ಇವೆ. ಕೊನೆಗೆ ಆಸ್ತಿಕ ಬರ್ತಾನೆ, ಯಾರನ್ನು ಒಳಗೆ ಬಿಡಲಿಕ್ಕಿಲ್ಲ ಅಂತ ಹೇಳಿದ್ದ. ಬಹಳ ಅದ್ಧೂರಿಯಾದ ಯಜ್ಞವನ್ನು ವರ್ಣನೆ ಮಾಡ್ತಾ ಬಂದಾಗ, ಬಾ ಏನು ಬೇಕು ಎಂದು ಜನಮೇಜಿ ಕೇಳಿಯೇ ಬಿಟ್ಟ, ಯಜ್ಞ ನಿಲ್ಲಲಿ ಅಂತ ಹೇಳಿಕೊಂಡ. ಆಗಾಗಲೇ ತಕ್ಷಕನನ್ನು ಕರೆದಿದ್ದ. ಆತ ಅವಿತು ಕೂತಿದ್ದಾಗ ಇಂದ್ರನ ಸಮೇತ ಬೀಳುವಂತೆ ಮಂತ್ರಜ್ಞರು ಹೋತೃಗಳು ಕರೆದಿದ್ದರು. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ. ಇಂದ್ರ ಕೊಡವಿಕೊಂಡಿದ್ದ ತಕ್ಷಕನನ್ನು. ಅವನ ಮೇಲುತ್ತರಿಯದಲ್ಲಿ ಅಡಗಿಕೊಂಡಿತ್ತು ತಕ್ಷಕ ಹಾವು. ಅದು ಬೀಳ್ತಾ ಇದೆ ಅಂದಾಗ ಆಸ್ತಿಕ ನಿಲ್ಲಿಸಿದ್ದ. ಹೀಗೆ ಮುಂದಕ್ಕೆ ಸರ್ಪಸತ್ರ ನಿಂತು ಹೋಗ್ತದೆ. ಸರ್ಪಸತ್ರ ನಿಲ್ಲುವಲ್ಲಿಯೂ ಅವನು ಕಟ್ಟಿದ ಆ ಸರ್ಪಸತ್ರದ ಯಜ್ಞ ಮಂಟಪವನ್ನು ನೋಡಿ ಒಬ್ಬ ಹೇಳಿದ್ದ ವಾಸ್ತುತಜ್ಞ, ಇದು ಪೂರ್ಣ ಆಗುವುದಿಲ್ಲ ಅಂತ. ರಾಜ ಮಾತಾಡಲಿಲ್ಲ. ಆಗುವ ಹಾಗೆ ತಾನು ನಡೆಸಿಕೊಡ್ತೇನೆ ಅನ್ನತಕ್ಕಂಥ ಅವನಲ್ಲಿ ಛಲ ಇತ್ತು. ಆದರೆ ಯಜ್ಞ ನಿಂತದ್ದು ನೋಡಿ ಆ ವಾಸ್ತುತಜ್ಞನ್ನು ಕರೆಯಿಸಿ ಮತ್ತೆ ಒಂದಿಷ್ಟು ಬಹುಮಾನವನ್ನು ಕೊಟ್ಟವನಿಗೆ, ನನ್ನ ದೇಶದಲ್ಲಿ ಇಂತಹ ಅಧಿಕೃತವಾದ ಚಿಂತಕರು ಜ್ಞಾನಿಗಳಿದ್ದಾರೆ ಅಂತ ಹೆಮ್ಮೆಪಟ್ಟಿದ್ದ. ಹೀಗೆ ಪ್ರತಿಯೊಂದು
ಮಂಟಪಗಳಲ್ಲಿಯೂ ಆಗುವ ಲಕ್ಷಣಗಳು ವಿಶೇಷವಾದಂತಹ ಮುಂದಿನ ಭವಿಷ್ಯವನ್ನು ರೂಪಿಸ್ತವೆ ಅಂತ ಭಾರತ ನೆನಪಿಸಿಕೊಡುತ್ತೆ. ಹೀಗೆ 3 ಪರ್ವಗಳು ಮುಂದುವರಿದರೆ ಸರ್ಪಸತ್ರದ ಹೊತ್ತಿನಲ್ಲಿ ಜನಮೇಜಯನು ಕೈಗೊಂಡ ಯಜ್ಞಕ್ಕೆ ಇನ್ನೊಂದೆಡೆಯಲ್ಲಿ ಜ್ಞಾನಯಜ್ಞವನ್ನು ಆತ ಬಯಸಿದ್ದ. ವೈಶಂಪಾಯನರು ಯಜ್ಞದಲ್ಲಿ ಸೇರಿಕೊಂಡಿದ್ದರು, ವೇದವ್ಯಾಸರು ಬಂದಿದ್ದಾರೆ, ಇನ್ನಿತರ ಋಷಿಗಳೆಲ್ಲರೂ ನಿಂತಿದ್ದಾರೆ. ಈ ಹೊತ್ತಿನಲ್ಲಿ ಜನಮೇಜಯನ ಆಸೆಗೆ ನಮ್ಮ ಹಿರಿಯರ ವಂಶದವರ ಅಜ್ಜಂದಿರ ಚರಿತೆ ನಾನು ಕೇಳಬೇಕು ಅಂದಾಗ ವ್ಯಾಸರು ಹೇಳುತ್ತಾರೆ, ನನ್ನ ಶಿಷ್ಯ ವೈಶಂಪಾಯನ ಹೇಳ್ತಾನೆ ಅಂತ. ಹೀಗಾಗಿ ಒಂದೆಡೆ ಸರ್ಪಸತ್ರ ಆಗ್ತಾ ಇದ್ದರೆ ಜನಮೇಜಯ ಅವನ ಅಜ್ಜಂದಿರ ಪಾಂಡವರ ಚರಿತ್ರೆಯನ್ನು ಕೇಳುತ್ತಾ ಇದ್ದಾನೆ. ಹಾಗೆ ಕೇಳಿದ್ದರಲ್ಲಿ ವೇದವ್ಯಾಸರಿಂದ ಹುಟ್ಟಿ ಬಂದ ರೋಮಹರ್ಷಣ, ಅವನ ಮಗ ಉಗ್ರಶ್ರವಸ್ಸು ಅಲ್ಲಿ ಆ ಕಥೆಯನ್ನು ಕೇಳುತ್ತಾ ಇದ್ದ. ಹೀಗಾಗಿ ಉಗ್ರಶ್ರವಸ್ಸು ಪೂರ್ಣವಾಗಿ ಮಹಾಭಾರತವನ್ನು ಕೇಳಿಕೊಂಡು ಮತ್ತು ಅಲ್ಲಿಂದ ಹೊರಟವ ನೈಮಿಷಾರಣ್ಯಕ್ಕೆ ಬರ್ತಾನೆ. ನೈಮಿಷಾರಣ್ಯದಲ್ಲಿ ಶೌನಕರು 16,000 ವಿದ್ಯಾರ್ಥಿಗಳ ಜೊತೆಯಲ್ಲಿ ಅಧ್ಯಯನಕ್ಕಾಗಿ ನಿಂತಿದ್ದಾರೆ, ಬಹಳ ದೊಡ್ಡ ಯಾಗವನ್ನು ಸಂಕಲ್ಪಿಸಿದ್ದಾರೆ. ಅಲ್ಲಿ ಮತ್ತೆ ಉಗ್ರಶ್ರವಸ್ಸಿನಲ್ಲಿ ಆಗತಾನೆ ಹೊತ್ತು ತಂದ ಮಹಾಭಾರತವನ್ನು ಕೇಳುತ್ತಾರೆ. ಹೀಗೆ ನಮ್ಮ ಕೈಯಲ್ಲಿ ಇವತ್ತು ಸಿಗತಕ್ಕಂಥ ಮಹಾಭಾರತ ಚಿಂತನೆ ನೈಮಿಷಾರಣ್ಯದಲ್ಲಿ ಶೌನಕರು ಪ್ರಶ್ನಿಸುವಂತೆ, ಉಗ್ರಶ್ರವಸ್ಸು ಸೂತರು ಉತ್ತರಿಸುವಂತೆ ಬಂದಿದೆ. ಹೀಗಾಗಿ ಅವರು ಹೇಳುತ್ತಾರೆ, ಜನಮೇಜಯನಲ್ಲಿ ಆಗಿರುವ ಸರ್ಪಸತ್ರದಲ್ಲಿ ವೈಶಂಪಾಯನರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಅಂತ. ವೈಶಂಪಾಯನರು ಹೇಳುವ ಚರಿತೆಯಾಗಿ ನಮ್ಮ ಮುಂದೆ ಮಹಾಭಾರತ ತೆರೆದುಕೊಂಡಿದೆ. ಹೀಗೆ ಸರ್ಪಸತ್ರದ 5 ಪೂರ್ವ ಅವಾಂತರ ಪರ್ವಗಳು ತೆರೆದುಕೊಂಡರೆ ಮುಂದಕ್ಕೆ ಯಾರೆಲ್ಲ ಮಹಾಭಾರತದಲ್ಲಿ ಪಾತ್ರ ವಹಿಸ್ತಾರೆ ಬಂದಿದ್ದಾರೆ ಅಂತೇಳಿ ಅಂಶಾವತರಣ ಪರ್ವ ಅಂತ, ಯಾವ ಯಾವ ದೇವತೆಗಳು ಏನೇನು ಪಾತ್ರ ವಹಿಸಿದ್ದಾರೆ ಅಂತ ಮೊದಲು ನಾಟಕ ಆಗುವಾಗ ಯಾರು ಯಾವ ಪಾತ್ರ ಹಾಕಿದ್ದಾರೆ ಅಂತ ಪರಿಚಯಿಸಿದರೆ ಅವರ ಬಗ್ಗೆ ಹೆಚ್ಚು ಒಲುಮೆ ಉಂಟಾಗ್ತದೆ. ಹಾಗೆ ಅತ್ಯಂತ ನಿಕೃಷ್ಟನಾದ ನೀಚಾತಿ ನೀಚನನಿಸಿಕೊಂಡ ಎಲ್ಲರನ್ನು ಕಾಡಿಸುವ ಈ ಯುಗದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿ ಕಲಿಯೇ ದುರ್ಯೋಧನಾಗಿ ಬಂದಿದ್ದಾನೆ ಅಂತ ಹೇಳುತ್ತಾ ಅವನನ್ನು ಪೂರ್ಣವಾಗಿ ಮೆಟ್ಟಲು, ಅವನ ಪರಿವಾರವನ್ನೆಲ್ಲ ನಿಲ್ಲಿಸಲು ಅವನ ಜೊತೆಯಲ್ಲಿ ಬಂದ ಇಂದ್ರಜಿತ್, ಅವನ ದುಶ್ಯಾಸನ ಇದ್ದಾನೆ, ಅವನೊಟ್ಟಿಗೆ ಸಹಾಯ ಮಾಡುವವ ದ್ವಾಪರ, ಅವ ಶಕುನಿಯಾಗಿ ಬಂದಿದ್ದಾನೆ. ಇವರನ್ನೆಲ್ಲ ಮುಗಿಸಲು ಹಿಂದಿನ ಇಂದ್ರರಾಗಿ ಬಂದ ಎಲ್ಲ ದೇವತೆಗಳು, ಪ್ರಧಾನನಾಗಿ ವಾಯುತತ್ವನಾಗಿ ಭೀಮಸೇನ ಇದ್ದಾನೆ, ಸ್ವರ್ಗದೊಡೆಯನಾದ ಇಂದ್ರ ಅವನು ನರಾವಿಷ್ಟನಾಗಿ ಭಗವಂತನ ಪರಿಪೂರ್ಣವಾದ ಪ್ರವೇಶಕ್ಕೆ ಕಾರಣನಾಗಿ ಅರ್ಜುನನಾಗಿ ಬಂದಿದ್ದಾನೆ. ಹಾಗೆಯೇ ಧರ್ಮದೇವತೆ ಯಮನೇ ಧರ್ಮರಾಜನಾಗಿ ಹುಡ್ತಾನೆ. ಹಾಗೆ ನಕುಲ ಸಹದೇವರು ಮತ್ತಲ್ಲಿ ವಿಶೇಷವಾಗಿ ಅಶ್ವಿನಿ ದೇವತೆಗಳಿದ್ದಾರೆ. ಅದೇ ದ್ರೌಪದಿ, ಅವಳು ಭಾರತೀ ತತ್ವ ಪ್ರಧಾನವಾಗಿದ್ದಾಳೆ. ಒಳಗೆ ಉಳಿದವರೆಲ್ಲರ ಮಡದಿಯರು ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾ ಒಂದೊಮ್ಮೆ ಎಲ್ಲರನ್ನು ಬರುವವರನ್ನು ಪರಿಚಯಿಸಿ ಮುಂದಕ್ಕೆ ಅವರ ಹುಟ್ಟನ್ನು ಹೇಳ್ತಾರೆ. ಸಂಭವ ಪರ್ವ ಅಂತ ಮುಂದಿನ ಅವಾಂತರ ಪರ್ವ. ಎಲ್ಲರೂ ಹೇಗೆ ಎಲ್ಲೆಲ್ಲಿ ಯಾರ್ಯಾರ ಮಕ್ಕಳಾಗಿ ಬಂದಿದ್ದಾರೆ ಅಂತ ಬಹಳ ದೊಡ್ಡದಾದ ಒಂದು ಪೀಠಿಕೆ, ಚಿಂತನೆ, ಮಹಾಭಾರತದ ವ್ಯಕ್ತಿಗಳ ಸಂಭವ, ಹುಟ್ಟು, ಭಗವಂತನಿಂದಾಗಿ ಬಂದಿರತಕ್ಕಂತಹ ಚತುರ್ಮುಖ ನಾಭಿಕಮಲದಲ್ಲಿ ಹುಟ್ಟಿದವ, ಅಲ್ಲಿಂದ ಅವನಿಗೆ ಬಂದಿರತಕ್ಕಂತಹ ಪ್ರಜಾಪತಿಗಳಲ್ಲಿ ಪ್ರಧಾನನಾಗಿ ನಿಂತವ ಮರೀಚಿ, ಅವನ ಮಗನಾಗಿ ನಿಂತ ಕಶ್ಯಪ, ಅದರೊಟ್ಟಿಗೆ ಮರೀಚಿಯ ಜೊತೆಯಲ್ಲಿ ಚತುರ್ಮುಖನಿಂದ ಹುಟ್ಟಿದವ ದಕ್ಷ, ಅವನ 2ನೇ ಸರ್ತಿಯಲ್ಲಿ ಮಗಳಾಗಿ ಬಂದಿರತಕ್ಕವರು ಅದಿತಿ. ಇವರ ಮುಖ್ಯವಾದಂಥ ದಾಂಪತ್ಯದಿಂದ, ಕಶ್ಯಪ ಅದಿತಿಯರ ದಾಂಪತ್ಯದಿಂದ ಹುಟ್ಟಿದ ಮೊದಲಿಗ ಇವತ್ತಿನ ಸೂರ್ಯ ಅನಿಸಿಕೊಳ್ಳುವ ವಿವಸ್ವಾನ್, ಅವನ ಮಗನೇ ಮುಂದಕ್ಕೆ ಇವತ್ತಿನ ಮನ್ವಂತರದ ಒಡೆಯ ವೈವಸ್ವತ ಮನು. ಅವನು ಯಜ್ಞದಲ್ಲಿ ಮಕ್ಕಳನ್ನು ಪಡೆಯುವಾಗ ಮೊದಲಿಗೆ ಇಳಾಳನ್ನು ಪಡೆದ ಹುಡುಗಿಯನ್ನು, ಅವಳನ್ನು ಮೋಹಿಸಿಕೊಂಡವ ಚಂದ್ರನ ಮಗನಾದ ಬುಧ. ಅಲ್ಲಿಂದ ಪುರೂರವಸ್ಸು ಹುಟ್ಟಿದ. ಪುರೂರವಸ್ಸಿನಿಗೆ ಉರ್ವಶಿಯಿಂದ ಆಯುಸ್ಸು ಹುಡ್ತಾನೆ. ಆಯುಷ್ಯನ ಮಗನಾಗಿ ಆಯು, ಶ್ರುತಾಯು, ರಯ, ವಿಜಯ, ಜಯ ಅಂತ 6 ಮಕ್ಕಳಾಗಿರ್ತಾರೆ. ಅದರ ಆಯುಷ್ಯನಲ್ಲಿ ನಹುಷ ಬರ್ತಾನೆ. ಒಮ್ಮೆ ಯಜ್ಞ ವಿಶೇಷವಾದಂಥ ಇಂದ್ರ ಪದವಿಯನ್ನು ಆಳಿದವ. ಇಲ್ಲಿ ಮುಂದಕ್ಕೆ ದೊಡ್ಡ ಪರ್ವದಲ್ಲಿ ಅವನು ಸೇರ್ತಾನೆ. ವನಪರ್ವಕ್ಕೆ ಬಂದಾಗ ನಹುಷ ಹೆಬ್ಬಾವಾಗಿ ಬಂದವ. ಅಲ್ಲಿಂದ ಮುಂದಕ್ಕೆ ನಹುಷನಿಂದ ಯಯಾತಿ, ಯತಿ, ಯಯಾತಿ, ಸಂಯಾತಿ, ಆಯತಿ, ನಿಯತಿ, ಕೃತಿ ಅಂತ ಮಕ್ಕಳು ಬರ್ತಾರೆ. ಯಯಾತಿಗೆ 2 ಮಡದಿಯರಿರ್ತಾರೆ. ಶುಕ್ರಾಚಾರ್ಯರ ಮಗಳು ಒಬ್ಬಳು ದೇವಯಾನಿ, ಮತ್ತು ಶರ್ಮಿಷ್ಠೆ ವೃಷಪರ್ವರ ರಾಜನ ಮಗಳಿದ್ದಾಳೆ. ಅವರೀರ್ವರ ದಾಂಪತ್ಯದಲ್ಲಿ 2 ವ್ಯವಸ್ಥೆಯಲ್ಲಿ ಯಯಾತಿಯಲ್ಲಿ 5 ಮಕ್ಕಳಾಗ್ತಾರೆ. ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯದ ದೃಶ್ಯುಂಚ ಆನುಂಚ ಪೂರುಂಚ ಶರ್ಮಿಷ್ಠ ವಾರ್ಷಪರ್ವಣಿ ಅಂತ ಹೇಳಿ
ಯದು ತುರ್ವಸು ದೃಹ್ಯು ಅನುಪೂರು ಅಂತ. ಯದುವಂಶದಲ್ಲೇ ಬಂದವನು ಕೃಷ್ಣ, ಯಾದವೇಂದ್ರ, ಹಾಗೆಯೇ ಬಲರಾಮಾದಿಗಳು, ಅದರಂತೆ ಅಕ್ರೂರ ಮುಂತಾದವರಿದ್ದಾರೆ. ಇತ್ತ ಕಡೆ ಪೂರ್ವಂಶದಲ್ಲಿ ಬಂದವರು ಪಾಂಡವರು. ಮೊದಲೇ ಅಲ್ಲಿಂದ ಬಂದವ ಪ್ರಧಾನನಾಗಿ ಆಳ್ವಿಕೆಯನ್ನು ಮಾಡಿದವ ದುಷ್ಯಂತ ಇದ್ದಾನೆ. ಅಲ್ಲಿಂದ ಭರತ ಚಕ್ರವರ್ತಿ ಶಕುಂತಲೆಯಲ್ಲಿ ಬಂದವ ಇರ್ತಾನೆ. ಹಾಗೆ ಮುಂದಕ್ಕೆ ಬಂದಾಗೆ ಕುರು ಅಂತ ಹೆಸರು ಕೊಟ್ಟವ ಕುರುವಂಶದ ದೊರೆ ಹುಡುತ್ತಾನೆ ಸಂವರ್ಣನಲ್ಲಿ, ತಪತಿ ಅನ್ನತಕ್ಕಂಥ ಸೂರ್ಯನ ಮಗಳಲ್ಲಿ. ಅಲ್ಲಿಂದ ಮುಂದಕ್ಕೆ ಬಂದಾಗ ಪ್ರತೀಪರಾಶ ಬರ್ತಾನೆ. ಪ್ರತೀಪನಿಗೆ 3 ಮಕ್ಕಳಾಗ್ತಾರೆ. ಶಂತನು, ಬಾಲ್ಯೀಕ, ದೇವಾಪಿ ಅಂತ. ದೇವಾಪಿ ತಪಸ್ಸಿಗೆ ಹೋಗಿಬಿಡ್ತಾನೆ. ಹಾಗಾಗಿ ಬಾಲ್ಯೀಕ ದೇಶದಲ್ಲಿ ಅರಸನಾಗ್ತಾನೆ. ಇತ್ತ ಶಂತನು ಹಸ್ತಿನಪುರದ ಗದ್ದುಗೆಯನ್ನು ಆಳುವವನಾಗ್ತಾನೆ. ಅವನಿಗೆ ಗಂಗೆಯಲ್ಲಿ ದೇವವ್ರತ ಹುಡ್ತಾನೆ. ಅವನೇ ಭೀಷ್ಮ, ಪ್ರತಿಜ್ಞೆ ಮಾಡುವ ಮೂಲಕ. ಅಲ್ಲಿಂದ ಇನ್ನೊಮ್ಮೆ ಶಂತನುವಿಗೆ ಬೇಟೆಯಲ್ಲಿ ಸಿಕ್ಕಿದವಳಾಗಿ ಯಾರು ವೇದವ್ಯಾಸನ ಎತ್ತಿದ್ದಾಳೋ ಕಾಳಿ, ಸತ್ಯವತಿ, ಯೋಜನಗಂಧಿ, ಅವಳಲ್ಲಿ ಮತ್ತು ಚಿತ್ರಾಂಗದ ವಿಚಿತ್ರ ವೀರರು ಹುಡ್ತಾರೆ. ಅವರನ್ನು ಮದುವೆ ಮಾಡಿಸುವಲ್ಲಿ ಕಾಶಿ ಹುಡುಗಿಯರನ್ನು ಭೀಷ್ಮ ತಂದಿರುತ್ತಾನೆ. ಅಲ್ಲಿ ಚಿತ್ರಾಂಗದ ಹೋರಾಟದಲ್ಲಿ ಸತ್ತಿರುತ್ತಾನೆ ಗಂಧರ್ವರಲ್ಲಿ. ವಿಚಿತ್ರ ವೀರನಿಗೆ ಅಂಬಿಕೆ ಅಂಬಾಲಿಕೆಯವರು ಮದುವೆ ಆಗ್ತಾರೆ. ಅವರು ಮತ್ತೆ ವಿಚಿತ್ರ ವೀರ ಸತ್ತ ಬಳಿಕ ಅವರಲ್ಲಿ ವೇದವ್ಯಾಸರೇ ಮತ್ತು ಧೃತರಾಷ್ಟ್ರನನ್ನು, ಪಾಂಡುವನ್ನು ಕೊಡ್ತಾರೆ. ಅಲ್ಲಿಂದ ದಾಸಿಯಲ್ಲಿ ಬಂದಿರತಕ್ಕ ವಿದುರನೂ ಸಿಗ್ತಾನೆ. ವೇದವ್ಯಾಸರನ್ನು ಕಂಡು ಹೆದರಿಕೊಂಡದ್ದರಿಂದ ಅಂಬಿಕೆ ಧೃತರಾಷ್ಟ್ರ ಕಣ್ಣಿಲ್ಲದವನಾಗಿ ಬಂದಿದ್ದಾನೆ, ಆದ್ದರಿಂದ ರಾಜನಾಗಲಿಲ್ಲ. ಧೃತರಾಷ್ಟ್ರ ಅಸತ್ವ ರಾಜ್ಯನ್ನ ಪ್ರತ್ಯಬದ್ಧತ. ಹಾಗಾಗಿ ವಿದುರ ಮೇಧಾವಿ ಇದ್ದರೆ ಪಾರಶವತ್ವಾದ್ ವಿದುರ, ಅವನು ಸ್ವಲ್ಪ ದಾಸಿಯಲ್ಲಿ ಹುಟ್ಟದ್ರಿಂದ ಲೆಕ್ಕಕ್ಕೆ ಸಿಗಲಿಲ್ಲ ಅಂತ ರಾಜ ಪಾಂಡರ್ ಭಭುವಃ. ದೋಷ ಇದ್ದರೂ, ಬಿಳಿಮೈ ಆಗಿದ್ದರೂ, ಚರ್ಮದೋಷ ಇದ್ದರೂ ರಾಜ ಪಾಂಡು ಆಗಿಬಿಟ್ಟ ಅಂತ ಹಸ್ತಿನಪುರದ ಗದ್ದುಗೆಯಲ್ಲಿ ಹೇಳ್ತಾರೆ. ಮುಂದಕ್ಕೆ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ಭೀಷ್ಮ ತರ್ತಾನೆ. ಬಹಳ ಒಳ್ಳೆಯ ತಪಸ್ವಿ ಇದ್ದಾಳೆ ಆಕೆ. ಭಗನೇತ್ರ ಹರಂ ಹರಂ ವರದಂ ಅಂತ ಹೇಳಿದ ರುದ್ರದೇವರನ್ನು ಪ್ರೀತಿಸಿಕೊಂಡು 100 ಮಕ್ಕಳನ್ನು ಪಡೆಯುವ ವರವನ್ನು ಪಡೆದಿದ್ಲು ಗಾಂಧಾರಿ ಅಂತ ಹೇಳಿ ಸುಬಲ ರಾಜನಲ್ಲಿ ಕೇಳಿ ಹುಡುಗಿಯನ್ನು ತರ್ತಾನೆ. ಮೊದಲಿಗೆ ಸುಬಲ ಕಣ್ಣಿಲ್ಲದ ರಾಜ ಅಂತ ಹೇಳಿ ಯೋಚನೆ ಮಾಡಿಕೊಂಡ್ರೆ, ಆದರೆ ದೊಡ್ಡ ಅರಸೊತ್ತಿಗೆ ಅಂತ ಹೇಳ್ತಾ ಗಾಂಧಾರಿಯನ್ನು ಕೊಡ್ತಾಳೆ. ಗಾಂಧಾರಿಯು ಪತಿವ್ರತ ಪರಾಯಣಲಾದ್ದರಿಂದ ಬರುವಾಗಲೇ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು, ತನಗೆ ಗಂಡನಾದವನು ಪ್ರಪಂಚವನ್ನು ನೋಡಿಲ್ಲ ಹೇಳಿಕೊಂಡು ತಾನು ನೋಡುವುದಿಲ್ಲ, ಗಂಡನಿಗಿಂತ ವಿಶೇಷವಾದ ಭೋಗವನ್ನು ನಾನು ಅನುಭವಿಸುವುದಿಲ್ಲ ಅಂತೇಳಿ ಪತಿವ್ರತ್ಯದ ನೆಲೆಯಲ್ಲಿ ಆಕೆ ಧರ್ಮಾತ್ಮಳಾಗಿ, ವೇದವ್ಯಾಸನ ಮೊದಲೇ ಹೇಳ್ತಾರೆ ಗಾಂಧಾರ್ಯಾ ಧರ್ಮಶೀಲತಾಂ ಅಂತ, ಗಾಂಧಾರಿಯನ್ನು ಧರ್ಮಾತ್ಮಳನ್ನಾಗಿ ನೋಡಿಕೊಳ್ಳಿ ಅಂತ. ಕೊನೆಗೂ ಹಾಗೆ ಗಾಂಧಾರಿಯ ತಂಗಿಯಂದಿರನ್ನು ಸಹ ಮತ್ತೆ ಮದುವೆ ಆಗ್ತಾನೆ. 10 ಜನ. ಗಾಂಧಾರಿ ದಶ ವಿಶ್ರುತಾ ಅಂತ ಧೃತರಾಷ್ಟ್ರ. ಆ ಗಾಂಧಾರಿ ದೊಡ್ಡ ಗರ್ಭವನ್ನು ಪಡೆದಿದ್ದಾಳೆ. ಕೊನೆಗೆ ಇತ್ತ ಪಾಂಡವಿಗೆ ಮಾದ್ರಿ ಮತ್ತು ಕುಂತಿ, ವಸುದೇವನ ತಂಗಿ ಕುಂತಿ ಇದ್ದಾಳೆ, ಶೂರಸೇನನ ಮಗಳಿದ್ದಾಳೆ. ಕುಂತಿ ಭೋಜನಿಗೆ ದತ್ತು ಮಗಳಾಗಿ ಹೋದವಳು. ಹಾಗಾಗಿ ಅವಳು ಮತ್ತೆ ಪಾಂಡವಿನನ್ನೇ ಮದುವೆಯಾಗಿದ್ದಾಳೆ. ಇಬ್ಬರು ಮಡದಿಯರ ಜೊತೆಯಲ್ಲಿ ಆತ ದಿಗ್ವಿಜಯ ನಡೆಸಿದ ಬಳಿಕ ಹಸ್ತಿನಪುರದ ಗದ್ದುಗೆಯಲ್ಲಿ ಧೃತರಾಷ್ಟ್ರನನ್ನು ನಿಲ್ಲಿಸಿ ವಿದುರನ ಯೋಗಕ್ಷೇಮದಲ್ಲಿ ಆತ ಹೊರಗೆ ಯಾತ್ರೆಗೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಈಚೆ ಬರಲಿಲ್ಲ ಅವನು. ಅದರಲ್ಲಿ ಆತನು ಬೇಟೆಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಮಕ್ಕಳಾಗದಂಥ ಶಾಪವನ್ನು ಪಡೆದಾಗ ದೇವತೆಗಳನ್ನು ಕರೆದು ಕುಂತಿ ದುರ್ವಾಸರು ಕೊಟ್ಟ ಮಂತ್ರಬಲದಿಂದ 3 ಮಕ್ಕಳನ್ನು ಪಡಿತಾಳೆ, ಧರ್ಮರಾಜ, ಭೀಮಸೇನ, ಅರ್ಜುನರನ್ನು. ಇತ್ತ ಮಾದರಿ ಮತ್ತೆ ಬೇಡಿಕೊಂಡಾಗ ರಾಜನ ಹೇಳಿಕೆಯಂತೆ ಕುಂತಿ 1 ಬಾರಿಗೆ ಮಂತ್ರವನ್ನು ಕೊಡುವ ಮೂಲಕ ಆಕೆ ಇಬ್ಬರನ್ನು ಕರೆದು ನಕುಲ ಸಹದೇವರನ್ನು ಮಕ್ಕಳನ್ನು ಪಡಿತಾಳೆ. ಇತ್ತ ಧರ್ಮರಾಜನ ಹುಟ್ಟನ್ನು ಕೇಳಿ ಗಾಂಧಾರಿ ತನ್ನ ಗರ್ಭವನ್ನು ಒಡೆದುಕೊಂಡಾಗ ವೇದವ್ಯಾಸರು ಬಂದಲ್ಲಿ ಅದನ್ನು ಪ್ರತಿಯೊಂದು ತುಪ್ಪದ ಮಡಿಕೆಯಲ್ಲಿ ಹಾಕಿ 100 ಮಕ್ಕಳನ್ನು ಮಾಡಿ ಕೊನೆ ಗಾಂಧಾರಿ ಹೇಳ್ತಾಳೆ ನನಗೊಂದು ಹೆಣ್ಣುಮಗು ಅಂತ. ದುಶ್ಶಾಲೆ, ಅವಳು ಸುಳ್ಳಿನ ಅಧಿದೇವತೆ. ಮುಖ್ಯವಾಗಿ ಅಧಿದೇವತೆ ಅನ್ನೋದಕ್ಕಿಂತಲೂ ವಿಶೇಷವಾಗಿ ಸುಳ್ಳನ್ನು ಹೇಳಿಸುವ ರಕ್ಕಸಿ ಇರ್ತಾಳೆ. ಅಂಥವಳೆ ಮತ್ತೆ ದುಶ್ಶಲೆಯಾಗಿ ಕೆಟ್ಟವರ ಪಾಳೆಯದಲ್ಲಿ ಹುಟ್ಟಿ ಬಂದಿದ್ದಾಳೆ. ಅಲ್ವನನ್ನು ಜಯದ್ರಥ ಸೈಂಧವ ಮದುವೆಯಾಗಿರ್ತಾನೆ. ಹೀಗೆ 101 ಮಕ್ಕಳು ಗಾಂಧಾರಿಯಲ್ಲಿ. ಇನ್ನೊಂದು ವೇಶ್ಯ ಸ್ತ್ರೀಯಲ್ಲಿ ಧೃತರಾಷ್ಟ್ರನಿಗೆ ಯೂತ್ಸು ಎನ್ನತಕ್ಕಂತಹ ಒಳ್ಳೆಯ ಮಗ ಹುಟ್ಟಿದ್ದಾನೆ. ಇತ್ತ ಅವನ ದೂತನಾಗಿ ಅಂದರೆ ರಥವನ್ನು ಏರಿಸುವವನಲ್ಲಿ ಸೂತನಾಗಿ ನಿಂತವ ಸಂಜಯ ಅವನಲ್ಲಿ ಹುಟ್ಟಿ ಬಂದಿದ್ದಾನೆ. ಸೂತರ ವಂಶದಲ್ಲಿ ಅವನು ತುಂಬುರುವೇ ಇದ್ದಾನೆ, ವಾಸ್ತವವಾಗಿ ಗಂಧರ್ವನಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಪಾಂಡವಿನ ಸಂತಾನವನ್ನು ಮುಂದುವರಿಸುವಂತೆ ಕೇಳಿಕೊಳ್ಳುವಾಗ ಅವರು
ಪಾಂಡು ಸತ್ತ ಬಳಿಕ ಹಸ್ತಿನಪುರಕ್ಕೆ ಮಕ್ಕಳನ್ನು ವೇದವ್ಯಾಸರು ಅವರ ವಿಶೇಷವಾದ ಕಾಳಜಿಯಂತೆ ಸೇರಿಸಿಕೊಳ್ಳುತ್ತಾರೆ. ಇಲ್ಲಿ ಬಹಳ ಸಮಯದವರೆಗೆ ಬಹಳ ಜೋರಾಗಿಯೇ ಒಟ್ಟು ಸೇರಿರ್ತಾರೆ ಆಟಾಡ್ತಾ ಎಲ್ಲ. ಆದರೆ ಪಾಂಡವರ ಮೇಲೆ ಕೌರವರಿಗೆ ಅತ್ಯಂತ, ಕೌರವರಂದರೆ ಇವತ್ತು ನಾವು ಕೇಳಿಕೊಳ್ಳುವಂತೆ ದುರ್ಯೋಧನಾದಿಗಳು ಅಂತ, ಅವರಿಗೆ ಬಹಳಷ್ಟು ಈರ್ಷ್ಯೆ ಇರ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಭೀಮನನ್ನು ಮುಗಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಅರ್ಜುನನು ತಮ್ಮ ತೆಕ್ಕೆಯಲ್ಲಿ ಎಳ್ಕೊಳ್ಳಿಕ್ಕೆ, ಧರ್ಮರಾಜನನ್ನು ಬೆಪ್ಪನನ್ನಾಗಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಇದಕ್ಕೆಲ್ಲ ಕಾರಣ ಮಧ್ಯಸ್ಥ ಸತತಂ ಭೀಷ್ಮ ಅಂತ ಹೇಳಿಕೊಂಡು ದುರ್ಯೋಧನ ಲೆಕ್ಕ ಹಾಕ್ತಾನೆ. ಯಾವತ್ತು ನೋಡಿದರೂ ಭೀಷ್ಮ ಅತ್ತ ಅಲ್ಲ ಇತ್ತಲ್ಲ ಇರ್ತಾನೆ. ಆದ್ದರಿಂದ ಭೀಷ್ಮನಿರುವಲ್ಲಿ ದ್ರೋಣಪುತ್ರ ಮೈಸ್ಥಿತ ಅಂತಾನೆ. ಅಶ್ವತ್ಥಾಮ ನನ್ನ ಕೈವಶನಿದ್ದಾನೆ, ಹಾಲು ಕುಡಿಸಿ ಹಾಳು ಮಾಡಿದ್ದೇನೆ. ಹೀಗಾಗಿ ಭೀಷ್ಮರಿರುವಲ್ಲಿ ದ್ರೋಣರು ವಾಲ್ತಾರೆ, ಅಶ್ವತ್ಥಾಮನು ಸಿಗ್ತಾನೆ, ಕೃಪಾಚಾರ್ಯರು ಬರ್ತಾರೆ. ವಿದುರ ಒಬ್ಬ ಏನು ಮಾಡ್ತಾನೆ ಅಂಥೇಳಿ ಬಹಳ ಅಹಂಕಾರದಿಂದ ಔದ್ಧತ್ಯದಿಂದ ತಂದೆ ಹತ್ರ ದೂರು ಕೊಡುತ್ತಾ ಇವರನ್ನು ಆದಷ್ಟು ದೂರ ಮಾಡಲಿಕ್ಕೆ ನೋಡ್ತಾನೆ. ಇತ್ತ ಕಲಿವಿಕೆಯಲ್ಲಿ ಎಲ್ಲ ಕಲಿತಾಗಿದೆ ದ್ರೋಣರಿಂದಾಗಿ. ಕೊನೆಗೆ ವಾರಣಾವತವನ್ನು ಹೆಚ್ಚು ಹೇಳಿ ಪಾಂಡವರಿಗೆ ಅಲ್ಲಿ ಪ್ರೀತಿ ಬರುವಂತೆ ಮಾಡಿ ಹೇಗಾದರೂ ಧರ್ಮರಾಜನ ಪುಸಲಾಯಿಸಿ ಕೊನೆಗೆ ಹೊರಗೆ ದೂಡ್ತಾರೆ. ಹೀಗೆ ವಾರಣಾವತಕ್ಕೆ ಇಲ್ಲದ ಮನಸ್ಸಿನಲ್ಲೇ ಒಲ್ಲದ ಮನಸ್ಸಿನಲ್ಲೇ ಹೋಗಿರ್ತಾರೆ. ಹೋಗುವಾಗ ವಿದುರ ಹೇಳ್ತಾನೆ ಜಾಗ್ರತೆ ಅಂತ. ಬಹಳ ಆತ್ಮೀಯನಾದಂಥ ವ್ಯಕ್ತಿ ಆತ. ಅಲೋಹಂ ನಿಶಿತಂ ಶಸ್ತ್ರಂ ಶರೀರ ಪರಿಕರ್ತನಂ ಅಂತ ಗುಟ್ಟು ಭಾಷೆಯಲ್ಲಿ ಏನೋ ಮಾತಾಡ್ತಾನಂತೆ. ನಮಗೂ ಗುರ್ತೇ ಆಯ್ತದು. ಅಲೋಹಂ ನಿಶಿತಂ ಶಸ್ತ್ರಂ ಅಂತಾನೆ. ಲೋಹದ್ದಲ್ಲದ ಹರಿತವಾದ ಆಯುಧ ಅದು ಶರೀರ ಪರಿಕರ್ತನಂ, ಅದು ಶರೀರವನ್ನು ಹಾಳು ಮಾಡಿಬಿಡ್ತದೆ, ಹರಿದು ಹಾಕ್ತದೆ. ಏನಂ ವ್ಯಕ್ತಿ ಅದಕ್ಕೆ ಯಾರದಕ್ಕೆ ವಿರೋಧವನ್ನು ಯೋಚನೆ ಮಾಡ್ತಾನೆ ಅವನು ನಿಜವಾಗಿ ಬದುಕಿ ಬರ್ತಾನೆ ಅಂತ ಹೇಳ್ತಾನೆ. ಪಕ್ಕೆ ಕೇಳುವಾಗ ಎಲ್ಲರೂ ಕುಂತಿಯೇ ಕೇಳ್ತಾಳೆ ಧರ್ಮರಾಜನ ಹತ್ರ, ವಿದುರ ಏನು ಹೇಳಿದ್ದು ಅಂತ. ಎಂತ ಇಲ್ಲ ಸ್ವಲ್ಪ ಮುಳ್ಳು ಎಲ್ಲ ಇರ್ತದೆ ಅಂತ ಜಾಗ್ರತೆ ಹೇಳಿದ್ದು ಅಂತಾನೆ. ಯಾಕೆ ಮುಳ್ಳು ಎನ್ನುವುದು ಅದು ಅಲೋಹ ಶಸ್ತ್ರ, ಅದು ಲೋಹದ್ದಲ್ಲ. ಆದರೆ ಮನುಷ್ಯನ ಶರೀರವನ್ನು ಹರಿತದೆ ಎನ್ನುವುದು ಸತ್ಯ ಕಾಡಿನಲ್ಲಿ ಹೋದಾಗ ಅಂತ. ಆದರೆ ಇನ್ನೊಂದು ಹೇಳಿದ್ದವ ಅರ್ಥ ಅಲೋಹಂ ಅಂದರೆ, ಲೋಹ ಅಂದರೆ ನೆತ್ತರು ಅಂತ ಅರ್ಥ. ನೆತ್ತರು ಭರಿಸದ ಆಯುಧ ಸ್ವಲ್ಪ ಜಾಗ್ರತೆ ಅಂತಾನೆ. ಶರೀರ ಪರಿಕರ್ತನ, ಅದು ದೇಹವನ್ನು ಹರಿದಾಗುತ್ತೆ, ಮುಗಿಸಿಬಿಡುತ್ತೆ, ಸ್ವಲ್ಪ ಎಚ್ಚರ ಅಂತಾನೆ. ಇದು ಧರ್ಮರಾಜನ ಅರ್ಥ ಆಗಿದೆ. ನೆತ್ತರು ಭರಿಸದಂತೆ ನಮ್ಮನ್ನು ಸಾಯಿಸುವ ಸಂಗತಿ ಕೇಳಿದರೆ ಅದು ಬೆಂಕಿ ಅಂತ ಗೊತ್ತವನಿಗೆ. ಅದರ ಒಟ್ಟಿಗೆ ವಿಷ ಅಂತಲೂ ಅರ್ಥ ಆಗಿದೆ. ಹೋಗಿದ್ದಾನೆ ಒಳ್ಳೆ ರೀತಿಯಿಂದ ಅವರಿಗೆ ಇರಲಿಕ್ಕೆ ಲಾಕ್ಷಾಗ್ರಹವನ್ನು ದುರ್ಯೋಧನನೇ ನಿರ್ಮಿಸಿಕೊಟ್ಟಿರುತ್ತಾನೆ. ಭೀಮಸೇನ ವಾಸನೆ ನೋಡಿ ಹೇಳ್ತಾನೆ ಜಿಗ್ರಾಣಸ್ಯ ವಸಾಗಂಧಂ. ಧರ್ಮರಾಜ ಅಣ್ಣ ಇದು ಮೂಸಿ ನೋಡು ಎಂಥ ಕಮ್ಮ ಅಂತ, ಎಲ್ಲ ಮೇಣದಲ್ಲಿ ಮಾಡಿದಾಗಿ ತುಪ್ಪವೆಲ್ಲ ಹಾಕಿದಾಗಿ ಉಂಟಲ್ಲ ಅಂತ ಹೇಳ್ತಾನೆ. ಸುಮ್ಮನಿರು ಅಂತಾನೆ ಧರ್ಮರಾಜ. ಹಾಗಾಗಿ ರಾತ್ರಿ ಪೂರ್ತಿ ಭೀಮಸೇನನ ಪಾಳಯ. ಪುರೋಚನ ಬಂದಿದ್ದಾನೆ ದುರ್ಯೋಧನನ ಕಡೆಯಿಂದ, ಬಿಟ್ಟು ಬಂದಿದ್ದೇನೆ ಅಂತ ರಾಗ ಎಳೆದಿದ್ದಾನೆ. ಇವರಿಗೆ ಬೆಂಕಿ ಕೊಡಲಿಕ್ಕೋಸ್ಕರ ದುರ್ಯೋಧನ ಕಳಿಸಿತ್ತು. ಇತ್ತ ಬಹಳ ಚಂದವಾಗಿ ಯಾರಿಗೂ ಗೊತ್ತಾಗದಂತೆ ಕನಕನನ್ನು ಕಳುಹಿಸಿ ವಿದುರ ಆ ಮನೆಯೊಳಗಿಂದ ಹೊರಗೆ ಹೋಗುವಾಗ ಒಂದು ದೊಡ್ಡ ಸುರಂಗವನ್ನು ತೆಗೆದಿದ್ದಾನೆ. ಇದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಭೀಮಸೇನ ಇವರಿಗೆಲ್ಲ ನೆನಪಿದೆ ಅವನು ಮಾಡಿದ ಕೆಲಸ. ಪುರೋಚನನು ಕಾಯ್ತಾನೆ ಬೆಂಕಿ ಹಾಕಲಿಕ್ಕೆ, ಭೀಮಸೇನನ್ನು ಎಚ್ಚರ ಇರ್ತಾನೆ ರಾತ್ರಿ ಪಾಳಯದಲ್ಲಿ. ಇನ್ನು ಆಗುವುದಿಲ್ಲ ಹೇಳಿ ಪುರೋಚನನ ತಂಗಿ ವಿಷ ಕೊಟ್ಟು ಸಾಯಿಸಬೇಕು, ಅಡುಗೆಯಲ್ಲಿ ಸೇರಿಕೊಳ್ಳುತ್ತಾಳೆ. ಬರುವಾಗ 5 ಮಕ್ಕಳನ್ನು ಕರೆತರ್ತಿರ್ತಾಳೆ. ಒಳ್ಳೆಯ ಸಮಯ ಇದು ಅಂತ ಹೇಳಿಕೊಂಡು ಒಳ್ಳೆ ಕುಡಿದು ಮಲಗಿದ್ದಾರವರು. ಆ ರಾತ್ರಿಯಲ್ಲಿ ಭೀಮಸೇನನೇ ಬೆಂಕಿ ಹಾಕಿದ್ದಾನೆ. ಸುರಂಗದಲ್ಲಿ ಇವರನ್ನೆಲ್ಲ ಹಾಕಿಕೊಂಡು ಹೊತ್ಕೊಂಡು ಹೋಗಿಬಿಟ್ಟಿದ್ದಾನೆ. ಸ್ಕಂದಮಾರೋಪ್ಯ ಜನನೀಂ ಯಮೌ ಅಂಕೇನ ವೀರ್ಯವಾನ್ ಪಾರ್ಥೌ ಗೃಹೀತ್ವಾ ಪಾಣಿಭ್ಯಾಂ ಪಾದರಂಭ ವೃಕೋದರ. ಭೀಮಸೇನ ಕುತ್ತಿಗೆ ಹಿಂಬದಿಯಲ್ಲಿ ಸ್ಕಂದಂ ಆರೋಪ್ಯ ಜನನೀಂ ಅಮ್ಮನನ್ನು ಹೊತ್ಕೊಂಡಿದ್ದಾನೆ. ಯಮೌ ಅಂಕೇನ ನಕುಲ ಸಹದೇವರನ್ನು ತನ್ನ ಬದಿಯಲ್ಲಿ ಸೊಂಟದ ಬದಿಯಲ್ಲಿ ಕುಳ್ಳಿರಿಸಿಬಿಟ್ಟಿದ್ದಾನೆ. ಪಾರ್ಥೌ ಗೃಹೀತ್ವ ಪಾಣಿಭ್ಯಾಂ ಅರ್ಜುನ ಧರ್ಮರಾಜರನ್ನು 2 ಕೈಯಲ್ಲಿಟ್ಕೊಂಡಿದ್ದಾನೆ. ಓಡಿದ್ದಾನೆ. ಎಷ್ಟು ಜೋರು ಓಡಿದ್ದಾನೆ ಅಂದರೆ ಉರಸ ಪಾದಪಾನ್ ಭಂಜನ್ ಪದ್ಭ್ಯಾಂ ಭೂಮಿ ವಿದಾರಯನ್. ಎದೆಯಿಂದ ಢೀ ಕೊಟ್ಟು ಮರಗಳನ್ನು ಬೀಳಿಸುತ್ತಾ ಕಾಲಿನಲ್ಲಿ ಜಾಗ ಮಾಡಿಕೊಂಡು ಗಾಳಿ ವೇಗದಲ್ಲಿ ಓಡಿದ್ದಾನೆ. ಮೂರ್ಛೇವ ಸಮಪದ್ಯತ ಅಂತಾರೆ. ಹೊತ್ತು ನಿಂತವರಿಗೆಲ್ಲ ಗಾಳಿಯ ಒತ್ತಡದಲ್ಲಿ ಮೂರ್ಛೆ ಬಂದಾಗ ಆಗ್ತಿತ್ತು. ನಮ್ಮ ಕೇಳ್ತಾಳಂತೆ ಕುಂತಿ, ಒಮ್ಮೆ ನಿಲ್ಲಿಸು ಮಾರಾಯ, ಹೆದರಿಕೆ ಯಾಕೆ ನಿನಗೆ ಅಂತ. ನಾನು ನೀನು ಹೊತ್ತಾಗಲೇ ಹುಟ್ಟಿದಾಗಲೇ ನಿನ್ನ ಕೈ ಬಿಟ್ಟಿದ್ದೆ, ಆಗ ಬಿದ್ದಾಗ ಬಂಡೆ ಒಡೆದು ಹೋಗಿದೆ, ನಿನ್ನ ಮಂಡೆ ಹೊಡಿಲಿಲ್ಲ, ಶತಶೃಂಗ ಆಗಿದೆ. ನನಗೆ ಗೊತ್ತು ನಿನ್ನ ಪೌರುಷ,
ಅಂತ ಹೇಳಿ ಆಯಿತು ಅಂತ ಕೂತ. ಹೀಗಿತ್ತ 5 ಜನ ಪುರೋಚನ ಮತ್ತು ಅವನ ಜೊತೆಯಲ್ಲಿ ಬಂದ ತಂಗಿ, ಅವನ ಮಕ್ಕಳು ಎಲ್ಲ ಸುಟ್ಟೋದದ್ದು ನೋಡಿ ಜನ ಹೇಳ್ತಿದ್ರು, ಪಾಂಡವರು 5 ಸತ್ರು, ಕುಂತಿಯು ಸತ್ತಿದ್ದಾಳೆ, ಬೆಂಕಿ ಕೊಡಲಿಕ್ಕೆ ಬಂದ ಪುರೋಚನನು ದೈವವಶಾತ್ ಹಾಳಾಗಿ ಸತ್ತೋದ ಅಂತ ಹೇಳಿ ಶಾಪ ಹಾಕಿ ಎಲ್ಲ ವರ್ತಮಾನ ಎಲ್ಲಕ್ಕೆ ಹೋಯಿತು. ಹಸ್ತಿನಪುರಕ್ಕೂ ಗೊತ್ತಾಯಿತು ಎಲ್ಲರೂ ಸತ್ತಿದ್ದಾರೆ. ಅವರು ದಿನ ಯೋಚನೆ ಮಾಡ್ತಾ ಇದ್ದಾರೆ, ಗೊತ್ತಾಯಿತು ಎಲ್ಲರೂ ಸತ್ತಿದ್ದಾರೆ ಅಂತ. ಒಳ್ಳೆ ರೀತಿಯಿಂದ ಗಂಗೆಯಲ್ಲಿ ಇಳಿದು ಎಲ್ಲರೂ ಸಹ ತರ್ಪಣ ಕೊಡ್ತಾ ಇದ್ದಾರೆ. ಧರ್ಮರಾಜನ್ ತರ್ಪಯಾಮಿ 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 ಸ್ವದಾ ನಮಃ ಅಂತ ಹೇಳಿಕೊಂಡು ಭೀಮಸೇನನಿಗೆಲ್ಲ. ಭೀಷ್ಮನಿಗೆ ಕೈಯೇ ಬರ್ತಾ ಇಲ್ಲ, ನಡುಗ್ತಾ ಉಂಟು. ಮಮ ಪ್ರಾಣಾಹಿ ಪಾಂಡವ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣ ಉಸಿರು ಇದ್ದಾಗ ಹೇಗೆ ಸತ್ರು ಅಂತ ಬೊಬ್ಬೆ ಆಗ್ತಾ ಇದ್ದಾನೆ. ವಿದುರ ಹೇಳ್ತಾನೆ ನಮೃತ್ಯು ವಶ ಮಹಾಪನ್ನಾಹ ಅಂತ ಮೆಲ್ಲ ಹೇಳ್ತಾನೆ, ಅವರು ಸಾಯಲಿಲ್ಲ ಮಾರೆ, ನಾನು ವ್ಯವಸ್ಥೆ ಮಾಡಿದ್ದೇನೆ ಅಂದ. ಅವರಿಗೆ ಸುರಂಗ ಮಾಡಿಕೊಟ್ಟಿದ್ದೆ. ಹೌದಾ, ಭಾರಿ ಖುಷಿ ಆಯಿತು ಅವನಿಗೆ. ಆದರೆ ಅವನು ಸಹ ಎಲ್ಲರ ವಿಷಯದಲ್ಲಿ ಒಟ್ಟಿಗೆ ಗಟ್ಟಿಯಲ್ಲಿ ಅವನು ಸಹ ತರ್ಪಣ ಕೊಟ್ಟ ನಾಟಕ ಮಾಡಿದ. ಹೀಗೆ ಕುಂತ್ಯಾಂಚ ಕುಲ್ಯಗರಣೆ ಅಂತೇಳಿ ಕೃಷ್ಣನೂ ಬಂದಿದ್ದಾನೆ ಹಸ್ತಿನಪುರಕ್ಕೆ. ಅವರೆಲ್ಲ ಸತ್ತದ್ದು ಹೇಳಿ ಅವರೊಟ್ಟಿಗೆ ತಾನು ಸಹ ತರ್ಪಣ ಕೊಟ್ಟಿದ್ದಾನೆ ಬಹಳ ಚಂದವಾಗಿ. ನಂಬಿಕೆಯನ್ನು ಹುಟ್ಟಿಸಬೇಕು. ಮರ್ತ್ಯಾವತಾರತ್ವ ಮರ್ತ್ಯ ಶಿಕ್ಷಣಂ ರಕ್ಷೋವತ ಇವನ ಕೇವಲಂ ವಿಭೋ ಅಂತ. ದೇವರು ಇಲ್ಲಿ ಬರುವುದು ಯಾಕೆಂದರೆ ನರೇಶು ಜಾತ ನರವತ್ ಪ್ರವರ್ತಿ ಅಂತ. ಮನುಷ್ಯರೆಡೆಗೆ ಬಂದಾಗ ಮನುಷ್ಯರಾಗಿ ನಾಟಕ ಮಾಡ್ತಾನೆ, ಜನರೊಂದಿಷ್ಟು ಬೇಸ್ತು ಬೀಳಲಿ ಅಂತ. ಎಲ್ಲಿಯಾದರೂ ಆಚೀಚೆ ಓಡುವುದಾದರೆ ಓಡಿಕೊಳ್ಳಿ, ನನ್ನ ಬೆನ್ನಿಂದ ಬರೋದು ಬೇಡ ಅಂತ. ಹಾಗೆ ಬಹಳ ಸುಂದರವಾಗಿ ಕೃಷ್ಣ ಮೊದಲಿಂದಲೂ ಪಾಂಡವ ಪಕ್ಷಪಾತಿಯಾಗಿದ್ದರೂ ಹೇಳಲೇ ಇಲ್ಲ, ಕೇಳಲೇ ಇಲ್ಲ. ಮುಂದಕ್ಕೆ ಪಾಂಡವರು ಓಡಿ ಹೋದವರು ಇಲ್ಲಿಗೆ ಜತುಗ್ರಹ ದಾಹಪರ್ವ ಅವಾಂತರ ಪರ್ವ ಮುಗಿದಿದೆ. ಒಂದು ದಟ್ಟ ಕಾಡಿನಲ್ಲಿ ಇವರನ್ನು ಮರದ ಅಡಿಯಲ್ಲಿ ಕುಳ್ಳಿರಿಸಿ ಗಡದ್ದು ನಿದ್ದೆ ಮಾಡ್ತಾರೆ ಎಲ್ಲರೂ. ಭೀಮಸೇನ ಕಾಯ್ತಾ ಇದ್ದಾನೆ. ಸ್ವಲ್ಪ ಎಚ್ಚರ ಆದಾಗ ಕೇಳ್ತಾರೆ ನೀರು ಬೇಕಲ್ಲ ಅಂತ. ಓಡಿ ಹೋಗಿ ಬಟ್ಟೆಯಲ್ಲಿ ಕಮಲದ ದೊಣ್ಣೆ ಮಾಡಿಕೊಂಡು ಅವರಿಗೆಲ್ಲ ನೀರು ತಂದು ಕೊಡ್ತಾನೆ. ಸಾಕಾದ್ದು, ಕಷ್ಟಪಟ್ಟದ್ದು, ಶ್ರಮ ವಹಿಸಿದ್ದು ಭೀಮಸೇನ. ಆದರೆ ಒಳ್ಳೆ ಗಡದ್ದು ನಿದ್ದೆ ಮಾಡಿಕೊಂಡು ಆಯಾಸ ಆಯಿತು ಹೇಳಿ ನೀರು ಕುಡಿಯೋರೆಲ್ಲ ತಮ್ಮಂದಿರು, ಅಣ್ಣ ತಾಯಿ ಎಲ್ಲ ಬಹಳ ಖುಷಿಯಲ್ಲಿ ರಾತ್ರಿ ಕಾಯ್ತಾ ಇದ್ದಾನೆ. ಬಂದಲಲ್ಲ ಹಿಡಿಂಬೆ ಬಹಳ ಚಂದ ವೇಷ ಹಾಕಿಕೊಂಡು. ದೂರದಲ್ಲಿ ನೋಡಿದ್ದಾಳೆ, ಏನು ಕಟ್ಟುಮಸ್ತಾದ ಮನುಷ್ಯ ಅಂತೇಳಿ ಹತ್ತಿರ ಚಂದ ಚೆಲುವು ಹಾಕಿಕೊಂಡು ಹೇಳಿದ್ದಾಳೆ, ನಾನು ಹಿಡಿಂಬೆ, ನನ್ನನ್ನು ಹಿಡಿಂಬ ಇದ್ದಾನೆ, ಅವನಿಗೂ ವಾಸನೆ ಬಂದಿದೆ, ಮನುಷ್ಯರನ್ನು ಹಿಡಿದುತ್ತಾ ಅಂತ ದೂರ ಅಟ್ಟಿಸಿದ್ದ ನನ್ನನ್ನು, ನಾನು ನಿಮ್ಮನ್ನು ತಗೊಂಡು ಹೋಗೋದಿಲ್ಲ, ನಿನ್ನನ್ನು ನನಗೆ ಮನಸ್ಸಾಗಿದೆ, ನಾನು ಮದುವೆ ಆಗ್ತೇನೆ, ಉಳಿದವರನ್ನೆಲ್ಲ ಅವನು ತಿಂದುಬಿಡಲಿ ನಮಗೆ ಅಂತಾನೆ. ಏಯ್ ಬಾಯಿ ಮುಚ್ಚು ಅಂತ. ಅವ್ನು ನನ್ನ ತಮ್ಮಂದಿರಲ್ವ ಅಂತ. ಆಯಿತು, ಅವರೆಲ್ಲರನ್ನು ನಾನು ಹೊತ್ಕೊಂಡು ಹೋಗ್ತೇನೆ, ಅಮ್ಮನನ್ನು ಕರ್ಕೊಂಡು ಹೋಗ್ತೇನೆ, ಇಲ್ಲಿಂದ ಓಡಿಬಿಡ್ತೇನೆ, ನಿನ್ನನ್ನು ಹೊತ್ಕೊಂಡು ಹೋಗ್ತೇನೆ, ಓಡುವ ಅನ್ಲು. ನಾಚಿಕೆ ಅಂತಾನಿವ, ಮತ್ತು ಎಬ್ಬಿಸಬೇಡ ಅಂತಾನೆ. ಅವ್ರು ಒಳ್ಳೆ ನಿದ್ದೆ ಮಾಡ್ತಾನೆ, ನಿದ್ದೆ ಮಾಡಲಿ ಆಯಾಗಿ. ಮತ್ತು ಅಣ್ಣ ಬಂದರೆ ನಾನು ನೋಡಿಕೊಳ್ಳುತ್ತೇನೆ ಅಂತಾನೆ. ದೂರದಲ್ಲಿ ಹಿಡಿಂಬ ನೋಡಿದ, ಏನು ಹಿಡಿಂಬೆ ಮಾಡ್ತಾ ಇದ್ದಾಳೆ, ಅವಳಿಗೆ ಕಮಲಪಾಲಿಕೆ ಅಂತ ಹೆಸರು, ಯಾರಿಗೆ ಹೆಚ್ಚು ಪರಿಚಯ ಇಲ್ಲದು. ಏನು ಮಾಡ್ತಾ ಇದ್ದಾನೆ ನೋಡಿದರೆ ಚಕ್ಕಂದ ಮಾಡ್ತಾ ಇದ್ದಾಳೆ ಗೊತ್ತಾಯಿತು. ಜೋರಾಗಿ ಬೊಬ್ಬೆ ಹಾಕ್ಕೊಂಡು ಬರ್ತಾನೆ ಹಿಡಿಂಬ. ಮೊದಲು ನಿನ್ನನ್ನೇ ನಾನು ಸಾಯಿಸ್ತೇನೆ, ಮತ್ತೆ ಅವರನ್ನು ನೋಡಿಕೊಳ್ಳುತ್ತೇನೆ ಅಂತ ಬಂದರೆ ಭೀಮಸೇನ ಹೇಳ್ತಾನೆ, ಹೆಣ್ಣು ಹುಡುಗಿ ಮೇಲೆ ಕೈ ಮಾಡಬಾರ್ದು, ಆಚೆ ಹೋಗಲಿ, ನಾನು ಬರ್ತೇನೆ ಅಂತ. ಇಲ್ಲಿ ಬೊಬ್ಬೆ ಹೊಡಿಬೇಡ, ಅವರು ನಿದ್ದೆ ಮಾಡ್ತಾ ಇದ್ದಾರೆ ಹೇಳಿ ಅವನ ಬಾಯಿ ಮುಚ್ಚಿ ಅವನ ರಟ್ಟೆ ಹಿಡಿದು ದೂರ ಕೇಳ್ಕೊಂಡು ಹೋದ. ಸಮ ಗುದ್ದಿದ. ಇಬ್ಬರು ಗುದ್ದಾಡಿಕೊಂಡಿದ್ದಾರೆ. ಸುಮಾರು 3 ಮೈಲು ಜಾಗದಲ್ಲಿ ಮರ ಮಟ್ಟು ಕಲ್ಲು ಯಾವುದೇ ಇರಲಿಲ್ಲ, ಹುಡಿಯಾಗಿದೆ ಅವರು. ರಾತ್ರಿ ತಡವಾಗಿ ಹೋರಾಟ ಶುರುವಾಗಿದೆ. ರಾತ್ರಿ ತಡವಾಗಿ ಮುಗಿತಾ ಬಂದಿದೆ. ಎಚ್ಚರ ಆಗಿದೆ ಅರ್ಜುನನಿಗೆ. ನೋಡ್ತಾನೆ, ಓಹ್ ಭೀಮಣ್ಣ ಒಬ್ಬರೇ ಹೋರಾಡ್ತಾ ಇದ್ದಾರೆ. ಹತ್ತಿರ ಬರ್ತಾನೆ. ಭೀಮಣ್ಣ ಚೂರು ನೀನು ವಿಶ್ರಾಂತಿ ತಗೋ, ನಾನು ಹೋರಾಡ್ತೇನೆ. ಬೇಡ, ನನ್ನ ಕೈಗೆ ಸಿಕ್ಕಿದ ಮುಗಿದೇ ಹೋಗಲಿ, ಮತ್ತೆ ಬರ್ತೇನೆ, ನೀನು ಸುಮ್ಮನೆ ಆಟ ನೋಡುವ ಅಂದ. ಹೇಗೆ ಗುದ್ದುವುದು ನೋಡು ಅಂತ. ಹೀಗೆ ಚಂದ ಗುದ್ದಿ ಹಿಡಿಮನನ್ನು ಮುಗಿಸಿಬಿಟ್ಟಿದ್ದಾನೆ. ಇದು ಕಾಡು ದೊಡ್ಡದಿದೆ ಅಂತೇಳಿ ಇಲ್ಲಿಂದ ಹೊರಡುವ ಅಂತ ಅಲ್ಲಿಂದ ಹೊರಟರು. ಅಲ್ಲಿಗೆ ಹಿಡಿಂಬದ ಪರ್ವ ಮುಗಿದಿದೆ, ಅವಾಂತರ ಪರ್ವ. ಹೊರಡುವಾಗಿ ಹಿಡಿಂಬೆ ಹಿಂದಕ್ಕೆ ಬರ್ತಾ ಇದ್ದಾಳೆ. ಅತ್ತೇ ಅಂತ ಕರೀತಾ, ಯಾರು ನೀನು ಅಂತಾನೆ. ನಾನು, ನನಗೆ ಇಷ್ಟ ಆಗಿದೆ ಭೀಮಸೇನ, ಮದುವೆ ಆಗ್ತೇನೆ ಅಂತಾನೆ. ಭೀಮಸೇನ ಹೇಳ್ತಾನೆ, ಅಣ್ಣ ಎಲ್ಲಿ ಹೋದ ಗೊತ್ತುಂಟಾ ಅಂತ. ಅಂದರೆ ಸತ್ತೋಗಿದ್ದಾನೆ, ಕಳಿಸ್ತೇನೆ ಅಂತ. ಧರ್ಮರಾಜ ಹೇಳ್ತಾನೆ, ಸುಮ್ಮನೆ ಹಾಗೆಲ್ಲ ಹೆದರಿಸಬಾರದು, ಮಾನುಷ್ಯ ಧರ್ಮ ಬೇರೆಯೂ ಇರ್ತದೆ ಅಂತ. ಕೊನೆಗೆ ಕುಂತಿ ಹೇಳಿ ಅಷ್ಟೊತ್ತಿಗೆ ವೇದವ್ಯಾಸರು ಬರ್ತಾರೆ. ವ್ಯಾಸರು ಹೇಳಿ ಹಿಡಿಂಬೆಯನ್ನು ಭೀಮಸೇನ ವಿವಾಹ ಆಗ್ತಾನೆ. ಇಲ್ಲೇ ಇರುವುದು ಅಂತಾಯಿತು. ಹಗಲು ಹೊತ್ತಿನಲ್ಲಿ ಭೀಮಸೇನನ್ನು ಹೊತ್ಕೊಂಡು ಹೋಗು, ಪರವಾಗಿಲ್ಲ, ರಾತ್ರಿ ಹೊತ್ತಿನಲ್ಲಿ ನಮಗೆ ಬೇಕು ಇಲ್ಲಿ ಕಾಯಲಿಕ್ಕೆ ಅಂತೇಳಿ ಆಯಿತು ಅಂತೇಳಿ ಅತ್ತೆಗೆ ಮತ್ತು ತನಗೊಂದು ಬೇರೆ ಕುಟೀರ ಮಾಡಿದ್ದಾಳೆ. ಉಳಿದವರಿಗೊಂದು ಬೇರೆ ಪರ್ಣ ಕುಟೀರ ನಿರ್ಮಾಣ ಮಾಡಿದ್ದಾಳೆ. ಹಗಲೊತ್ತಿನಲ್ಲಿ ಎಲ್ಲ ನಂದನವನ ಸ್ವರ್ಗಲೋಕ ಎಲ್ಲೆಲ್ಲೋ ದೇಶಗಳಿಗೆ ಕರ್ಕೊಂಡೋಗಿದ್ದಾಳೆ ಭೀಮನನ್ನು. 6 ತಿಂಗಳಲ್ಲಿ ಘಟೋತ್ಕಚ ಹುಟ್ಟಿದ್ದಾನೆ. ಅವಳು ಹುಟ್ಟುವಾಗ ಮಂಡೆ ಬೋಳಾಗಿ ಹುಟ್ಟಿತ್ತು ಮಗುವಿಗೆ. ಓಹ್ ಘಟ ಅಂದ್ಲವಳು. ಅಷ್ಟೊತ್ತಿನಲ್ಲಿ ಮೇಲಕ್ಕೆ ಎದುರು ನಿಂತಿತ್ತು ಕೂದಲುಗಳು.
ಉತ್ಕಚ ಅಂತ ಮೇಲೆ ಬಂತಲ್ಲ, ಹಾಗೆ ಘಟೋತ್ಕಚ ಅಂತ ಅವನಿಗೆ ಹೆಸರಾಯಿತು. ಘಟೋಹ ಆಸ್ತಿ ಉತ್ಕಚ ಇತಿ ಘಟೋತ್ಕಚ ಬಭೂವಹ ಅಂತ. ಹೀಗೆ ನಾಮ ನಿಷ್ಪತ್ತಿಯ ಬಗ್ಗೆಯೂ ಮಹಾಭಾರತ ನಮ್ಮ ಮುಂದೆ ಮಾತಾಡಿಸ್ತದೆ. ಹೀಗೆ 6 ತಿಂಗಳಲ್ಲಿ ಹುಟ್ಟಿದ ಘಟೋತ್ಕಚವನ್ನು ನಿರತಿಯೇ ಇದ್ದಾನೆ. ಬಹಳ ಅದ್ಭುತವಾದಂಥ ಭೀಮಸೇನನ ಪೌರುಷವನ್ನೆಲ್ಲ ಹೊತ್ತು ಬಂದಿದ್ದಾನೆ. ತಾಯಿಯ ಜಾತಿಯನ್ನು ಪಿತೃಗುಣ ಮಾತ್ರ ಜಾತಿ ಸುತಾನಾಮ್ ಅಂತ ರಕ್ಕಸ ಜಾತಿಯವ. ಹೀಗಾಗಿ ಮತ್ತೆ ಅಲ್ಲಿಂದ ನಿನ್ನಲ್ಲೇ ಇರಲಿ ಮಗ, ಬೇಕಾದಾಗ ಕರಿತೇನೆ ಹೇಳಿ ಅಲ್ಲಿಂದ ಮುಂದಕ್ಕೆ ವೇದವ್ಯಾಸರು ಶಾಲಿಹೋತ್ರ ಆಶ್ರಮದಿಂದ ಮುಂದಕ್ಕೆ ಕರ್ಕೊಂಡೋಗಿದ್ದಾರೆ. ಬಕನ ದೊಡ್ಡ ಕಾಡಿಗೆ ಆಸರೆಗೆ ಬಂದಿದ್ದಾರೆ. ಅಲ್ಲಿ ಬಕ ಎನ್ನುವವ ರಾವಣನ ಸಂಬಂಧಿಯವ, ಆ ಕಾಲದಲ್ಲಿ ಮಾವ. ಯಾವತ್ತೋ ಯುಗಾಂತರದ ವ್ಯಕ್ತಿ ಆತ. ಇಲ್ಲಿ ಹೇಗೋ ಮಾಡಿಕೊಂಡು ಜನರಲ್ಲಿ ದಿನಕ್ಕೆ ಒಂದು ಗಾಡಿ ಅನ್ನ, ಒಂದು ಎತ್ತು, ಒಬ್ಬ ಮನುಷ್ಯ, ಇಷ್ಟನ್ನೆಲ್ಲ ಅವನಿಗೆ ದಿನ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಲೆಕ್ಕಾಚಾರ ಮಾಡಿದರೆ ಅದು 13 ವರ್ಷಕ್ಕೊಮ್ಮೆ ಬರ್ತದೆ ಒಬ್ಬರಿಗೆ ಪರ್ಯಾಯ ವ್ಯವಸ್ಥೆ. ಆಗ ಒಂದು ಮನೆಗೆ ಹಾಗೆ ಒಮ್ಮೆ ಬರುವ ಒಂದು ಕಾಡಿನ ವ್ಯವಸ್ಥೆಯಲ್ಲಿ ಆ ಬ್ರಾಹ್ಮಣನ ಮನೆಯಲ್ಲೇ ವೇದವ್ಯಾಸರು ನನ್ನ ಶಿಷ್ಯರು ಅಂತೇಳಿ ಇವರಿಗೆ ಬ್ರಾಹ್ಮಣ ವೇಷ ಆಗಿ ಉಳ್ಳಿರಿಸಿದ್ದಾರೆ. ಅಲ್ಲಿರುವುದು ಒಬ್ಬ ಬ್ರಾಹ್ಮಣ, ಅವನಿಗೆ ಹೆಂಡತಿ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಇಷ್ಟೇ. ಗಂಡು ಮಗು ಸಣ್ಣದು, ಹೆಣ್ಣು ಮಗು ಮದುವೆ ಆಗೋದು ಸ್ವಲ್ಪ ದೊಡ್ಡದು. ಇವತ್ತು ಒಬ್ಬರು ಹೋಗಬೇಕು, ನಾಳೆ, ಇವತ್ತಲ್ಲ ನಾಳೆಗೆ ಹೋಗಬೇಕು ಒಬ್ಬ ಬಕಾಸುರನಿಗೆ. ಯಾರು ಹೋಗುವುದು ಅಂತ ಬ್ರಾಹ್ಮಣ ನಾನು ಹೋಗ್ತೇನೆ ಅಂದ. ಹೆಂಡತಿ ಹೇಳುತ್ತಲ್ಲ ಸಾಧ್ಯ ಇಲ್ಲ ಅಂತ, ನಿಮ್ಮನ್ನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ನಾನು ಹೋಗ್ತೇನೆ ಅಂತ. ನೀನು ಹೋದರೆ ಮಕ್ಕಳನ್ನು ನೋಡಿಕೊಳ್ಳೋದು ಯಾರು? ಅಷ್ಟೊತ್ತಿಗೆ ಮಗಳು ಹೇಳ್ತಾಳೆ, ನನ್ನನ್ನೇಗೂ ಕೊಡ್ತೀರಿ ಯಾರಿಗಾದರೂ, ರಕ್ಕಸನಿಗೆ ಕೊಟ್ಟುಬಿಡಿ, ನಾನು ಹೋಗ್ತೇನೆ ಅಂತಾಳೆ. ಆಗ ಹುಡುಗಿಯನ್ನು ತಿಂತಾ ಇದ್ನೂ ಗೊತ್ತಿಲ್ಲವ ಅಂತ ಇವರು ಲೆಕ್ಕಾಚಾರ ಮಾಡಿತ್ತು. ಇಷ್ಟೊತ್ತಿನಲ್ಲಿ ಸಣ್ಣ ಹುಡುಗ ಹೇಳ್ತಾನೆ, ನಾನು ಈ ಕಡ್ಡಿಯಲ್ಲಿ ಅವನನ್ನು ಹೊಡೆದು ಸಾಯಿಸ್ತೇನೆ ಅಂತ ಒಂದು ಕಡ್ಡಿಯನ್ನು ತೋರಿಸಿ ಆಡ್ತಾನೆ. ಬಹಳ ಸಣ್ಣವ. ಅಷ್ಟೊತ್ತಿಗೆ ಕುಂತಿ ಒಳಗೋಗಿ ಕೇಳ್ತಾಳೆ ಎಂಥ ಗಲಾಟೆ ಅಂತ. ಹೇಳ್ತಾರೆ ಚರಿತೆ. ಕುಂತಿ ಹೇಳ್ತಾಳೆ, ನನ್ನಲ್ಲಿ ಒಬ್ಬ ಇದ್ದಾನೆ, ಕಳಿಸ್ತೇನೆ ಅಂತ. ಎಷ್ಟು ಮಕ್ಕಳಿದ್ರೂ ತಾಯಿಗೆ ಮಕ್ಕಳು ದೊಡ್ಡದು ಹೆಚ್ಚಾಗುವುದಿಲ್ಲ, ನಿನಗೆ ಎಂಥ ಹೃದಯ ಬಂತು ಕಾಠಿಣ್ಯ ಅಂತ ಕೇಳ್ತಾಳೆ ಆ ಬ್ರಾಹ್ಮಣ ವರ್ಗ. ಅವಳು ಹೇಳ್ತಾಳೆ, ಆಗಲ್ಲಪ್ಪ, ನನಗೆ ಗೊತ್ತುಂಟು ಅವನು ಅಂತ ಹೇಳ್ತಾನೆ. ಮತ್ತೆ ವಿಷಯ ಹೇಳಲಿಲ್ಲ ಅವಳು. ನನಗೆ 100 ಮಕ್ಕಳಿದ್ದರೂ ಹಾಳಿರುವುದಿಲ್ಲ ಅಂತ ಕುಂತಿ ಒಂದು ಮಾತು ಮಾತ್ರ ಗಾಂಧಾರಿಯ ನೆನಪಿನಲ್ಲಿ ಹೇಳಿಕೊಳ್ತಾಳೆ. ಆ ಬ್ರಾಹ್ಮಣನಿಗೆ ಹೇಳ್ತಾಳೆ, ನನಗೆ 5 ಹೆಚ್ಚಾಗುವುದಲ್ಲ, 100 ಇದ್ದರೂ ಹೆಚ್ಚಾಗುವುದಿಲ್ಲ, ಅಷ್ಟು ಚೆನ್ನಾಗಿರ್ತಾರೆ ನನ್ನಲ್ಲಿ ಅಂತ. ಚೆನ್ನಾಗಿರ್ತಾರೆ ಹೇಳಿಯೇ ಮಾದರಿ ಪಾಂಡು ಸತ್ತಾಗ 2 ಮಕ್ಕಳನ್ನು ಕುಂತಿಗೆ ಕೊಟ್ಟತ್ತು, ನೀನೇ ನೋಡಿಕೋ, ನಾನು ಹೋಗ್ತೇನೆ ಸಾಗಮನ ಅಂತ. ಹೀಗೆ ಭೀಮಸೇನ ಮರುದಿನ ಗಾಡಿಯ ಜೊತೆಯಲ್ಲಿ ಹೋಗಿದ್ದಾನೆ. ರಕ್ಕಸ ಮುಟ್ಟದ ಮುಂಚೆ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿ ತಿಂದುಬಿಟ್ಟಿದ್ದಾನೆ. ರಕ್ಕಸವು ಸಿಟ್ಟಿನಲ್ಲಿ ಹಾರಲಿಕ್ಕೆ ಬಂದಿದ್ದಾನೆ. ಅವನನ್ನು ಮುಗಿಸಿ ಸೀಳಿ ಹೆಬ್ಬಾಗಿಲಿನಲ್ಲಿ ತೋರಣ ಕಟ್ಟಿ ಮಿಂದು ಬರ್ತಾನೆ ಭೀಮಸೇನ. ಮತ್ತೆ ಬಹಳ ಖುಷಿ ಪಡುತ್ತಾರೆ. ಹೆಬ್ಬಾಗಿಲಲ್ಲಿ ಕಂಡ ರಕ್ಕಸನ ನೋಡಿ ಇನ್ನು ಪೀಡೆ ಹೋಯಿತು ಅಂತ ಖುಷಿಯಾಯಿತು. ಅವನ ಜೊತೆಯಲ್ಲಿ ಒಂದಿಷ್ಟು ಜನರಿದ್ದರು, ಅವರಿಗೆಲ್ಲ ಬುದ್ಧಿ ಹೇಳಿ ಬರ್ತಾನೆ ಭೀಮಸೇನ, ಗಲಾಟೆ ಮಾಡಿದರೆ ಇವನ ದಾರಿ ನಿಮಗೆ ಸಿಗ್ತದೆ ಅಂತ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ತತಃಪ್ರಭೃತಿ ರಕ್ಷಾಂಸಿ ಸೌಮ್ಯರೂಪಾಣಿ ಭಾರತ ನಗರೇ ಪ್ರತ್ಯದರ್ಶಂತ ಜನೈಹಿ ನಗರವಾಸಿಭಿ. ಅಲ್ಲಿಂದ ಮುಂದಕ್ಕೆ ಬಕಾಸುರನ ಪಾಳೆಯದಲ್ಲಿದ್ದವರೆಲ್ಲ ನಗರವಾಸಿಗಳಂತೆ ಕೆಲಸ ಮಾಡಿ ತಿನ್ನಲಿಕ್ಕೆ ಊರಿಗೆ ಸೇರಿಕೊಂಡ್ರು ಅಂತ ಹೇಳ್ತಾರೆ. ಹಾಗಾಗಿ ಸುಮಾರು ಜನರು ಮೂಳೆ ತಿಂದು ಬದುಕ್ತಾ ಇದ್ದರಲ್ಲಿ. ಭೀಮಸೇನಿಂದಾಗಿ ಮತ್ತೆ ಊಟದ ಕಥೆಯನ್ನು ಕೇಳಿದರೆ ಆ ದೇವಸ್ಥಾನಕ್ಕೆ, ಆ ಊರಿನ ದೇವಸ್ಥಾನಕ್ಕೆ ನೀವು ಪ್ರತಿ ಪಾಳೆಯದವರು ಅನ್ನ ಸಮರ್ಪಣೆ ಮಾಡಿ ಅಂತ ಅನ್ನ ನೈವೇದ್ಯದ ವ್ಯವಸ್ಥೆ ಮಾಡಿ ಬಂದ. ಮನುಷ್ಯ ಬೇಡ, ಎತ್ತು ಬೇಡ, ಅಲ್ಲಿ ಗಾಡಿ ಬೇಡ, ಖಾಲಿ ಅನ್ನ ಮಾತ್ರ. ಅಂತಹ ನರಸಿಂಹದೇವರ ಊಟದ ವ್ಯವಸ್ಥೆಯನ್ನು ಭೀಮಸೇನ ಆ ಕಾಲದಲ್ಲೇ ದೇವಾಲಯದ ಚಿಂತನೆಗಳು, ಅದಕ್ಕೆ ವ್ಯವಸ್ಥೆಗಳು, ಪೂಜೆ ಪುನಸ್ಕಾರಗಳು, ಹಾಗೆ ಜನರೆಲ್ಲರ ಸೇರುವಿಕೆಯಿಂದ ಆಗತಕ್ಕಂಥ ವಿಶೇಷ ಭೋಗ ವೈಭವಗಳು, ಉತ್ಸವಾದಿಗಳು ಇತ್ತಿ ಎನ್ನುವುದು ಅರ್ಥ ಆಗಲಿಕ್ಕೋಸ್ಕರ ಒಂದು ಭೀಮಸೇನನ ಪೌರುಷವನ್ನು ಚಿಂತನೆ ಕೊಟ್ಟರು. ಹೀಗೆ ಭಗವದ ಪರ್ವದಿಂದ ಮುಂದಕ್ಕೆ ವೇದವ್ಯಾಸರು ಮುಂದೋಗುವಂತೆ ಆದೇಶ ಮಾಡುತ್ತಾರೆ. ಅಲ್ಲಿ ಎಲ್ಲ ಬ್ರಾಹ್ಮಣರು ಮಾತಾಡ್ತಾರೆ. ಅಲ್ಲಿ ಪಾಂಚಾಲ ದೇಶದಲ್ಲಿ ಮದುವೆ ಇದೆ, ದ್ರೌಪದಿ ಭಾಳ ಚೆನ್ನಾಗಿದ್ದಾಳೆ, ನಿಮ್ಮಲ್ಲಿ ಯಾರನ್ನಾದರೂ ಹೋದರೆ ವರಿಸಬಹುದು ಅನ್ನುವ ಮಾತನ್ನು ಆಡ್ತಾರೆ. ಅಂದರೆ ಜನ ಹಾಗೆ ಏನನ್ನಾದರೂ ಆಡ್ತಾ ಇರ್ತಾರೆ ಕಂಡ ತಕ್ಷಣ, ವೈಭವ ನೋಡಿದ ತಕ್ಷಣ. ಅದರಲ್ಲಿ ಭೀಮಸೇನ ಎತ್ತರದ ಮೈಕಟ್ಟಿನವ, ಬಹಳ ಚಂದದವ. ಹಾಗಾಗಿ ಭೀಮನನ್ನು ಉದ್ದೇಶಿಸಿಕೊಂಡೇ ಹೇಳ್ತಿದ್ರು ಅವರು, ಇವನಿಗಂತೂ ಖಂಡಿತ ಮಾಲೆ ಹಾಕ್ತಾಳೆ ಅಂತ, ಸ್ವಯಂವರ ಅಂತ. ಇವರು ಹೋಗುವಾಗ ದಾರಿ ರಾತ್ರಿ ಎಲ್ಲ ಪಯಣ ನಡೆಸಿದ್ದಾರೆ. ಚಿತ್ರರಥ ಗಂಧರ್ವ ಇದ್ದ, ಗಂಗಾ ತೀರದಲ್ಲಿ ಹೆಣ್ಮಕ್ಕಳ ಜೊತೆಯಲ್ಲಿ ಆಡ್ತಾ ಇದ್ದ. ಅಡ್ಡ ಹಾಕಿದ ಇವರನ್ನು. ಅರ್ಜುನ ಎದುರಲ್ಲಿ ಹೋಗುವುದು ಒಂದು ಹಿಡ್ಕೊಂಡು ಅವನು ಬಿಸಿ ಮುಟ್ಟಿಸಿದ. ಅವನು ಹೇಳ್ತಾನೆ, ನಮ್ಮ ಹೊತ್ತು ಇದು ತಿರುಗಾಟದ ಹೊತ್ತು, ಬರಬಾರದು ಅಂತಾನೆ. ಪೌರುಷ ಇದ್ದರೆ ಯಾರು ಬರಲಿಕ್ಕೆ ಬರ್ತದೆ ಅಂತ ಅರ್ಜುನ ಹೇಳಿ ಯುದ್ಧ ಮಾಡ್ತಾನೆ. ಕೊನೆಗೆ ಅವನು ಸೋತಾಗ
ಪೂರ ಆಗ್ನೇಯಾಸ್ತ್ರದಿಂದ ಬಂಧಿತನಾದಾಗ ಅಂಗಾರಪರ್ಣ ಆಗಿಬಿಟ್ಟವ, ಕೆಂಪುಂಡೆ ಆಗ್ತಾನೆ ಅವನು, ಕೊನೆಗೆ ದಮ್ಮೆ ಆಗ್ತಾನೆ, ಯಾರು ತಿಳ್ಕೊಳ್ತಾನೆ, ಅರ್ಥ ಆಗುತ್ತೆ ಅವನಿಗೆ. ಕೊನೆಗೆ ಹೇಳುತ್ತಾನೆ, ಕ್ಷತ್ರಿಯರು ಖಾಲಿ ಹೋಗಲಿಕ್ಕಿಲ್ಲ, ಪಾಂಡವರು ಹೋಗುವುದಾದರೆ ಬ್ರಾಹ್ಮಣ ಮುಖದಲ್ಲಿ ಹೋಗಬೇಕು ಅಂತ. ಸರಿ ಅಂತೇಳಿ ದೌಮ್ಯರನ್ನು ಕರೆದು, ಎದುರಲ್ಲಿ ದೌಮ್ಯರು ಹೋಗಲಿಕ್ಕೆ, ಬ್ರಾಹ್ಮಣರು ಹೋಗುವುದಾದರೆ 24 ಗಂಟೆ ಹೋಗ್ಬೋದು, ರಾತ್ರಿ ಹಗಲು ಅಂತಿಲ್ಲ. ಅವರು ಯಾವುದಕ್ಕೂ ಶಾಸ್ತ್ರವನ್ನು ವಿರೋಧಿಸುವುದಿಲ್ಲ, ಗೊತ್ತಿದೆ, ಏನೋ ತುರ್ತಿರಬಹುದು ಅಂತ. ಉಳಿದವರನ್ನು ಬಿಡುವುದಿಲ್ಲ ದೇವತೆಗಳು. ಹಾಗಾಗಿ ಚೈತ್ರರಥ ಪರ್ವ ಇದು, ಚಿತ್ರರಥನ ಸೋಲಿನ ಪರ್ವ. ಮುಂದೆ ಅವರು ಹೋಗ್ತಾ ಒಂದು ಕುಂಬಾರನ ಮನೆಯಲ್ಲಿ ವಾಸವನ್ನು ಮಾಡ್ತಾರಲ್ಲಿ. ಬಹಳ ಸಣ್ಣ ಕೋಣೆ ಅದು, ಅವರಿರುವ ಮನೆ. ಅದು ಹೇಗೆ ಕೇಳಿದರೆ, 5 ಪಾಂಡವರು ನೇರಕ್ಕೆ ಮಲಗಿದರೆ ಅವರ ತಲೆಭಾಗದಲ್ಲಿ ಕುಂತಿ ಮಲಗಲಿಕ್ಕೆ ಉದ್ದಕ್ಕೆ, ಹಾಗೆ ಕ್ರಮ. ಅದರ ಆಚೆಗೆ ಜಾಗ ಇಲ್ಲ, ಅಂಥ ಕೋಣೆಯಲ್ಲಿ ಇದ್ದಿದ್ದಾರೆ. ಕುಂಬಾರ ಒಂದು ಸರ್ತಿ ಆ ಊರಿನಲ್ಲಿ ಏಕಚಕ್ರ ನಗರ ಆಚೆಗೆ ಬೆಂಕಿಯೆಲ್ಲ ಹಿಡಿದಿರ್ತದೆ. ಅವನ ಮನೆಯನ್ನು ಇಡೀ ಎತ್ತಿ ಅವರು ಹಾಕಿರುತ್ತಾನೆ. ಭೀಮಸೇನ ಇಡೀ ಮನೆಯನ್ನೇ ಎತ್ತಿರ್ತಾನೆ, ಉದ್ಧತ್ಯ ಜೈಕ ದೋಷ್ಣ ಅಂತ. ಹಾಗಾಗಿ ಖುಷಿಯಲ್ಲಿ ಅವನು ದೊಡ್ಡ ಒಂದು ಮಡಿಕೆಯನ್ನು ಕೊಡ್ತಾರೆ ಇವರಿಗೆ ಭಿಕ್ಷೆ ಬೇಡಲಿಕ್ಕೆ ಅಂತ. ಭೀಮಸೇನ ಅದನ್ನು ಹೊತ್ಕೊಂಡು ಹೋಗಿ ಇವರ ಮಧ್ಯದಲ್ಲಿ ಇಡುವುದು, ಹೇಳೋದೊಮ್ಮೆ. ಎಲ್ಲರೂ ತಂದು ಹಾಕ್ತಿದ್ರು, ಕೇಳಲಿಕ್ಕಿಲ್ಲ, ಹಾಕೋದು. ಕೊನೆಗೆ ಗೊತ್ತಾಗ್ತದೆ, ನೀನು ಹೋಗುವುದು ಬೇಡ ಅಂತ ಹೇಳಿದ ಧರ್ಮರಾಜ. ನೀನು ಬಂದರೆ ಎಲ್ಲರಿಗೂ ಗೊತ್ತಾಗ್ತದೆ ನೀನು ಭೀಮಸೇನ ಅಂತ. ನಾವು 4 ಜನ ಉಳಿದವರು ಗೊತ್ತಾಗ್ತದೆ, ಮತ್ತೆ ಹಿಡಿದಾಕ್ತಾರೆ. ಆಯಿತು ಮಾರಾಯ ಅಂತೇಳಿ ಅವನಿಗೆ ಬೇಡುವುದರಲ್ಲಿ ಇಷ್ಟವೂ ಇಲ್ಲ. ಹಾಗೆ ಅದರಲ್ಲಿಯೂ ತುಂಬಿ ಏನು ಬರುವುದಿಲ್ಲ ಪೂರ್ತಿ, ಅದರಲ್ಲಿ ತಂದದ್ರಲ್ಲಿ ಅರ್ಧವಾಸಿ ಭೀಮಸೇನನಿಗೆ ಕೊಡ್ತಿದ್ರು. ಉಳಿದದ್ದನ್ನೆಲ್ಲ ಅಷ್ಟು ನೋಡಿದರೆ ಅದು ಒಂದು ಉರಿಯುತ್ತಿರುವ ಕುಂಡದ ಬೆಂಕಿಗೆ ಒಂದು ತುಂಡು ಬಿಂದು ತುಪ್ಪ ಹಾಕಿದಾಗೆ ಆಗ್ತಿತ್ತಂತೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಜ್ಜಲ್ಲೆ ಮಾನವ ಮಜಾತ ವೇದ ಸಮಂತ ಗುರುಗಳು ಕೇಳುವಾಗಲೇ ವಾಸುದೇವ ಹೇಳಿದ್ದ. ಆಚಾರ್ಯ ಮದ್ದೂರು ತಿಳಿಸಿಕೊಟ್ಟಿದ್ರು, ನನ್ನೊಳಗೆ ಇಡೀ ಜಗತ್ತನ್ನು ಸುಡುವ ಹೆಬ್ಬೆರಳು ಗಾತ್ರದ ಬೆಂಕಿ ಇದೆ ಅಂತ. ಹಾಗಾಗಿ ಏನು ಹಾಕಿದ್ರು ಅವನು ವೃಕೋದರ ಅಂತ, ತೋಳದಾಗೆ ತೆಳ್ಳಗೆ ಹೊಟ್ಟೆಯವನಾಗಿದ್ದ ಅಂತ. ದೊಡ್ಡ ಹೊಟ್ಟೆಯವನೇ ಅಲ್ಲ ಅವನು. ಹೀಗಾಗಿ ಅವನು ಹೋಗ್ತಿರಲಿಲ್ಲ, ಇವರೇ ಮಾತ್ರ ಹೋಗಿ ಬರ್ತಿದ್ರು ಮತ್ತೆ ಭಿಕ್ಷೆಗೆ. ಹಾಗೆ ಒಂದು ದಿವಸ ಹೋದಾಗ ಕೊನೆಗೆ ಇವರು ವಿವಾಹ ಮಂಟಪಕ್ಕೆ ಸ್ವಯಂವರಕ್ಕೆ ಹೋಗಿದ್ದಾರೆ. ಅಲ್ಲಿ ಒಳ್ಳೆಯ ದೃಷ್ಟದ್ಯುಮ್ನ ಹೇಳಿದ್ದಾನೆ, ದೃಪದನು ಹೇಳಿರ್ತಾನೆ, ಇಲ್ಲಿ ಯಂತ್ರ ಇದೆ ಅಂತ. ಇದಂ ಸಜ್ಜಂ ಧನುಕೃತ್ವ, ಇಲ್ಲಿ ಬಿಲ್ಲಿದೆ, ಇದನ್ನು ಕಟ್ಟಬೇಕು. ಆನಂತರ 5 ಬಾಣಗಳಿವೆ, ಅದರಲ್ಲಿ ಯಂತ್ರವನ್ನು ಭೇದನೆ ಮಾಡಬೇಕು. ಕೃತಕವಾದ ಮತ್ಸ್ಯಯಂತ್ರ ಮಾಡಿದ್ದೇವೆ, ಕೆಳಗೆ ನೋಡಿಕೊಂಡು ಮೇಲಕ್ಕೆ ಯಂತ್ರಕ್ಕೆ ಒಂದೇ ಗುರಿಯಲ್ಲಿ 5 ಬಾಣವನ್ನು ಹೊಡೆದು ಬೀಳಿಸಬೇಕು. ಅವನಿಗೆ ನನ್ನ ಮಗಳು, ನನ್ನ ತಂಗಿ ಮಾಲೆ ಆಗ್ತಾಳೆ ಅಂತ ಇಬ್ಬರು ಘೋಷಣೆ ಮಾಡಿದ್ದು. ಎಲ್ಲರೂ ಬಂದಿದ್ದಾರೆ ಸ್ವಯಂವರಕ್ಕೆ. ಸ್ವಯಂವರ ಪರ್ವ ಅದು ಮುಂದಕ್ಕೆ. ಸುಮಾರು ಜನ ಸೋತಿದ್ದಾರೆ, ಹೋಗಲಿಕ್ಕೆ ಆಗಲಿಲ್ಲ. ಶಿಶುಪಾಲ ನೋಡಿದ, ಆಗ್ತದ ಅಂತ ಎಳೆದು ಕಟ್ಟುವಲ್ಲಿ ಅವನು ಮಾಷ ಮಾತ್ರ ಅಭ್ಯತಾಡೆಯತ್, ಇನ್ನೇನು ಉದ್ದಿನ ಕಾಳಿನಷ್ಟು ಉಂಟು ಅಂದಾಗ ಪೆಟ್ಟು ತಿಂದು ಬಿದ್ದ. ಆ ಬಳಿಕ ಜರಾಸಂಧ ಎದ್ದ, ಅವನು ನೋಡಿದ, ಎಳಿಲಿಕ್ಕೆ ನೋಡಿದ. ಸರ್ಷ ಮಾತ್ರೆ, ಒಂದು ಸಾಸಿವೆ ಕಾಳಿನಷ್ಟಿಟ್ಟು ಕಟ್ಟಲಿಕ್ಕೆ ಇನ್ನೊಂದು ಕೋಡಿ, ಒಂದು ಕೋಡಿಯಿಂದ ಇನ್ನೊಂದು ಕೋಡಿಗೆ ಹಗ್ಗವನ್ನು ಎಳೆದು ಕಟ್ಟಬೇಕು. ಕಟ್ಟಿದ ನಂತರ ಬಿಲ್ಲನ್ನು ಬಗ್ಗಿಸಿ ಬಾಣವನ್ನು ಓಡಲಿಕ್ಕೆ, ಅದೇ ಆಗಲಿಲ್ಲ, ಅವನು ಪೆಟ್ಟು ತಿಂದು ಬಿದ್ದ. ಮುಂದಕ್ಕೆ ದುರ್ಯೋಧನನು ನೋಡಿದ, ಶಲ್ಯ ಬಂದ. ಆನಂತರ 3ನೇ ಹಂತದಲ್ಲಿ ಅವನು ಎತ್ತಿಕೊಂಡಾಗ ಆಗಲಿಲ್ಲ ಅವನಿಗೆ. ಮುದ್ಗ ಮಾತ್ರ ಅಭ್ಯತಾಡೆ, ಹೆಸರು ಕಾಳಿನಷ್ಟು ಜಾಗ ಬಾಕಿ ಇತ್ತಂತೆ ಇನ್ನು ಜಾಯಿಂಟ್ ಮಾಡಲಿಕ್ಕೆ, ಜೋಡಿಸಲಿಕ್ಕೆ ಆಗಲಿಲ್ಲ. ಇನ್ನು ಮುಂದಕ್ಕೆ ಬಂದಾಗ ದುರ್ಯೋಧನನೇ ಬಂದಿದ್ದಾನೆ, ಅವನು ಎಳೆದಿದ್ದಾನೆ. ತಿಲ ಮಾತ್ರ ಅಭ್ಯತಾಡೆ, ಎಳ್ಳಿನಷ್ಟಿದ್ದಾಗ ದುರ್ಯೋಧನನಿಗೂ ಆಗಲಿಲ್ಲ. ಧನುರ್ವೇದದಲ್ಲಿ ಭಾರಿ ದೊಡ್ಡವ ಅನಿಸಿಕೊಳ್ಳತಕ್ಕ ಕರ್ಣನು ಬಂದ ಕೊನೆಗೆ. ಹುಡುಗಿ ಅಲ್ಲದಿದ್ದರೆ ಅವನು ದುರ್ಯೋಧನಿಗೆ ಕೊಡ್ತಿದ್ದ. ಹಿಂದೆಲ್ಲ ಸ್ವಯಂವರ ಆದರೆ ಯಾರಿಗೆ ಕೊಡಬಹುದು? ಹಾಗೆ ಬಂದವನು ಎಳೆದಿದ್ದಾಗ ರೋಮ ಮಾತ್ರ ಬೆದಾಡೆಯತ್ತಂತೆ, ಇನ್ನೇನೊಂದು ರೋಮದಷ್ಟಿದ್ದಾಗ ಆಗಲಿಲ್ಲ. ಕರ್ಣನು ಗಂಟು ಕೊಟ್ಟ, ನೆಲಕ್ಕೆ ಸೀದ ಹೋದ. ಎಲ್ಲರೂ ತಿಳ್ಕೊಂಡ್ರಿ ಇನ್ನು ಯಾರಿಗೆ ಆಗಲಿಕ್ಕಿಲ್ಲ ಅಂತ. ಬ್ರಾಹ್ಮಣರ ಮಧ್ಯದಲ್ಲಿ ಕೂತ ಭೀಮಾರ್ಜುನನೇ ಎದ್ರು, ಕೇಳಿದ್ರು ಇದು ಹುಡುಗಿ ಯಾರಿಗೆಲ್ಲ ಸಿಗ್ತದೆ ಅಂತ. ನಾವು ಯಂತ್ರವನ್ನು ಮಾತ್ರ ಇಟ್ಟಿದ್ದೇವೆಲ್ಲ ಪಣಕ್ಕೆ. ಬ್ರಾಹ್ಮಣೋ ಮಾತ ರಾಜನ್ಯ ವೈಶ್ಯೋವ ಶೂದ್ರ ಏವಶ ಇದಂ ಸಜ್ಜಂ ಧನುಕೃತ್ವ, ಯಾರಿದನ್ನು ಯಂತ್ರ ಭೇದನೆ ಮಾಡ್ತಾನೆ ಅವನಿಗೆ ಯಾವ ಜಾತಿಯವನೇ ಆದರೂ ನಮ್ಮ ಹುಡುಗಿಯನ್ನು ಮದುವೆ ಮಾಡಿ ಕೊಡ್ತೇವೆ ಅಂದರು. ನಮ್ಮದು ಪಣ ಇರುವುದು ಯಂತ್ರ ಸ್ವಯಂವರದಲ್ಲಿ. ಸರಿ, ಇಂದ ಅರ್ಜುನ ಹೋಗಿ ಕೃಷ್ಣನಿಗೆ ಬಲರಾಮನಿಗೆ ಅವರು ಬಂದಿದ್ದಾರೆ, ಸುಮ್ಮನೆ ನೋಡ್ತಾ ಇದ್ದಾರೆ. ಹೇಳ್ತಾ ಇದ್ದಾನೆ ಕೃಷ್ಣ ಬೆರಳು ತೋರಿಸಿ, ಇದು ಗೊತ್ತಾಯ್ತು ಯಾರು ಅಂತ, ನನಗೆ ಗೊತ್ತುಂಟು ಅಂದಿದ್ದ. ಅವರೆಲ್ಲ ತರ್ಪಣ ಕೊಟ್ಟು ಬಂದವರು ಇವರಿಗೆ, ಅದನ್ನು ಯಾರು ಗೊತ್ತುಂಟು ಅವರಿಗೆ. ಹಾಗಾಗಿ ಅಲ್ಲಿಗೆ ನಮಸ್ಕಾರ ಮಾಡಿ ಅರ್ಜುನ
ಯಂತ್ರವನ್ನು ಭೇದಿಸಿದ. ದ್ರೌಪದಿ ಮಾಲೆ ಹಾಕಿದ್ದಾಳೆ. ಎಲ್ಲ ರಾಜರು ಎದ್ದಿದ್ದಾರೆ ಗಲಾಟೆಗೆ. ಎಬ್ಬೆದ್ದಾಗ ಇತ್ತ ಬ್ರಾಹ್ಮಣ ವಲಯದವರು ನಿಂತಿದ್ದಾರೆ. ಅಜಿನ, ದಂಡ, ಕಮಂಡಲು, ದರ್ಬೆ ಎಲ್ಲ ಬಿಸಾಡಿ ಶುರು ಮಾಡಿದ್ದಾರೆ. ಕೂತ್ಕೊಳ್ಳಿಯ, ಅವರು ಹೇಳಿದ್ದಲ್ಲ, ಪ್ರತಿಜ್ಞೆ ಪ್ರಕಾರ ಆಗಿದೆ, ನೀವೆಂತ ಗಲಾಟೆ ಮಾಡೋದು ಅಂತ. ಆದರೂ ಕ್ಷತ್ರಿಯರು ಬಹಳ ಜೋರಾಗಿ ಎದ್ದು ನಿಂತಾಗ ದ್ರುಪದ ಒಂದು ಸೈನ್ಯವನ್ನೇ ಕಳುಹಿಸ್ತಾನೆ ಅವರ ರಕ್ಷಣೆಗೆ. ಭೀಮಾರ್ಜುನ ರಕ್ಷಣೆಯಲ್ಲಿ ನಿಲ್ತಾರೆ. ಕೊನೆಗೆ ದ್ರುಪದನ ತಮ್ಮೇ ಆಗ್ತಾನೆ ಕೃಷ್ಣನ ಹತ್ರ, ಏನಾದರೂ ಸಮಾಧಾನ ಪಡಿಸಿ ಅಂತ. ಆ ಹೊತ್ತಿನಲ್ಲಿ ಕರ್ಣ ಎದುರಾದವ ಹೋರಾಟದಲ್ಲಿ ಅರ್ಜುನನಲ್ಲಿ ಸೋಲ್ತಾನೆ. ಕೇಳ್ತಾನೆ, ನೀನು ಯಾರು ಅಂತ. ಯಾರಾದ್ರೇನು, ಪೆಟ್ಟು ತಿನ್ನು ಅಂತಾನೆ ಅಷ್ಟೆ. ಪರಿಚಯ ಮಾಡಿಸುವುದಿಲ್ಲ. ಚೆನ್ನಾಗಿ ಹೋರಾಟ ಮಾಡಿದ್ದಾರೆ, ಸೋತು ಓಡಿದ್ದಾರೆಲ್ಲ. ಕೊನೆಗೆ ಹುಡುಗಿಯನ್ನು ಕರ್ಕೊಂಡು ಸೀದಾ ಹೋಗಿ, ಅಮ್ಮ ಭಿಕ್ಷೆ ಅಂತ ಹೇಳ್ತಾರೆ. ಪಾಲ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಲವಳು. ಹೊರಗೆ ನೋಡ್ತಾಳೆ, ಏನು ಚೆಲುವೆ ಬಂದು ಕೂತಿದ್ದಾಳೆ. ಬಾಯಿ ತಪ್ಪಿತು ಅಂದ್ಲು. ಏನು ಮಾಡುವ ಅಂತಾಳೆ. ಎಲ್ಲರೂ ಹುಡುಗಿಯನ್ನೇ ನೋಡ್ತಾ ಇದ್ದಾರೆ. ಕುಂತು ಯೋಚನೆ ಮಾಡಿಲ್ಲ, ನಾನು ಹೇಳಿ ಸರಿ ಉಂಟು ಅಂತ, ಎಲ್ಲರೂ ಮದುವೆ ಆಗೇನು, ಅದು ಹೇಗೆ ಸಾಧ್ಯ ಅಂತ ಪ್ರತಿಯೊಬ್ಬರ ಯೋಚನೆ. ಕೊನೆಗೆ ಹಿಂದಕ್ಕೆ ಎಲ್ಲಿ ಹೋಗಿದ್ದಿದ್ದು ಹುಡುಗಿಂದು ಗೊತ್ತಾಗಲಿಕ್ಕೆ ದೃಷ್ಟದ್ಯುಮ್ನ ಚಾರರನ್ನು ಕಳಿಸಿದ್ದಾನೆ, ಅವನು ಬರ್ತಾನೆ. ಇವಳು ರಾತ್ರಿ ದ್ರೌಪದಿ ಮಲಗಲಿಕ್ಕೆ ಉಂಟು. ಇಲ್ಲಿ ಎಲ್ಲಿ ಮಲಗುವುದು? 5 ಜನ ಪಾಂಡವರು ಮಲಗಿದ್ದಾರೆ ಕೋಣೆಯಲ್ಲಿ. ಮೇಲಕ್ಕೆ ಕುಂತಿ ಮಲಗಿದ್ದಾಳೆ, ಜಾಗಿಲ್ಲ. ಪಾದೋಪಧಾನೀವ 5 ಜನರ ಕಾಲಡಿಯಲ್ಲಿ ದ್ರೌಪದಿ ಮಲಗಿದ್ದಾಳಂತೆ ಉದ್ದಕ್ಕೆ. ತಲೆಯ ಮೇಲಕ್ಕೆ ಕುಂತಿ, ಕಾಲಡಿಯಲ್ಲಿ. ಬಹಳ ದೊಡ್ಡ ಅರಸು ಕುಮಾರಿ, ಪಾಂಚಾಲದ ಅರಗಿಣಿ. ಮದುವೆ ಆದ ತಕ್ಷಣ ಪತಿಯ ಧರ್ಮದಂತೆ ಕಾಲಿನ ಇಂಬಿನಂತೆ ತಲೆಗಿಂಬು ಇದ್ದ ಹಾಗೆ ಕಾಲಿಗಿಂಬು ಪಾದೋಪಧಾನೀವ ಮಲಗಿದ್ದಾಳೆ. ಮಾತಾಡ್ತಾರೆ, ಬಹಳ ಪೌರುಷದ ಚಿಂತನೆಗಳು. ದೃಷ್ಟದುಮ್ನ ಕಿವಿಗೆ ಹೇಳ್ತಾನೆ. ಅಲ್ಲಿಗೂ ಕೃಷ್ಣ ಬಂದು ಉಡುಗೊರೆ ಕೊಡ್ತಾನೆ ಎಲ್ಲರಿಗೂ ಗೌಜಿಯಾಗಿ. ಏನಿಲ್ಲ ಗೊತ್ತುಂಟವರಿಗೆ, ಕಾಡಾಡಿಗಳಾಗಿದ್ದಾರೆ ಅಂತ. ನನಗೆ ಗೊತ್ತು ನೀವು ಎಲ್ಲಿದ್ದೀರಿ ಅಂತ ಹೇಳಿಕೊಂಡು ಮಾತಾಡಿಸಿ ಖುಷಿಯಾಯಿತು ಅಂತ ಹೇಳಿ ಎಲ್ಲ. ಮರುದಿನ ದೃಷ್ಟದ್ಯುಮ್ನ ಕರ್ಕೊಂಡು ಹೋಗ್ತಾನೆ. ಅರಮನೆಗೆ ಬರಬೇಕು ಅಂತ ಬಂದಿದ್ದಾರೆ. ಬೇರೆ ಬೇರೆ ಕೋಣೆಗಳನ್ನಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ತಾರೆ, ಯಾವ ಜಾತಿಯವರು ಎಂಥವ್ರನ್ನ ಗೊತ್ತಾಗಲಿಕ್ಕೆ ಅಂತ. ಇವರು ಆಯುಧಗಳಲ್ಲಿದ್ದು ಕೋಣೆಯೊಳಗೆ ಹೋಗಿದ್ದಾರೆ. ಹೇಳಿದ ಅಪ್ಪನ ಹತ್ರ, ಅಪ್ಪ ಅವರು ಗ್ಯಾರಂಟಿ ಕ್ಷತ್ರಿಯರೇ, ಏನು ತಪ್ಪಿಲ್ಲ. ಆಯುಧ ಇದ್ದ ಕೋಣೆ ಹೋಗಿದ್ದಾರೆ. ದರ್ಬೆ, ಅಜಿನ, ಪುಸ್ತಕ, ವ್ಯಾಸಪೀಠ ಇದ್ದ ಕೋಣೆ ಹೋಗಲೇ ಇಲ್ಲ ಅವರು. ಹಾಗಾಗಿ ಅವರು ಬ್ರಾಹ್ಮಣರಲ್ಲ. ಈ ಒನಕೆ ಅಥವಾ ನೇಗಿಲು, ಆ ಕತ್ತಿ, ಕೋಲು ಅಲ್ಲಿದ್ದಲ್ಲಿ ಹೋಗಲಿಲ್ಲ. ವೈಶ್ಯರು ಅಲ್ಲ ಅವರು. ಹಾಗೆ ಅವರು ಕ್ಷತ್ರಿಯರು. ಮಾತಾಡುವಾಗಲೂ ಪೌರುಷದ ಕಥೆ ಹೇಳ್ತಾರೆ ಅಂತ. ಯಾರೆಲ್ಲ ನೀವು ಅಂತ ಕೇಳ್ತಾರೆ. ಯಾರಾದ್ರೇನು ಅಂತ ಹೇಳ್ತಾರೆ. ಕೊನೆಗೆ ಕುಂತಿ ಹೇಳ್ತಾಳೆ, ನಾವು ಪಾಂಡವರೇ ಅಂತ. ವೇದವ್ಯಾಸರು ಬರ್ತಾರೆ. ಮದುವೆ ಯಾರಾಗುವುದಂದಾಗ 5 ಅಂತಾರೆ. ದ್ರುಪದಿನಿಗೆ ಇಷ್ಟ ಆಗಲಿಲ್ಲ, ಅರ್ಥ ಆಗಲಿಲ್ಲ. ವೇದವ್ಯಾಸರು ಹೇಳ್ತಾರೆ, ಹಿಂದೆಲ್ಲ ತುಂಬ ಜನರಿಗೆ ಪ್ರಚೇತಸರಾಗಲಿ ಪಿತೃಗಳಾಗಲಿ ಇವರಿಗೆಲ್ಲ ಮುದ್ದೆ ವ್ಯಕ್ತಿಗಳಿಗೆ ಒಂದು ಹುಡುಗಿಯನ್ನು ಮದುವೆ ಆಗಿಕೊಟ್ಟದ್ದುಂಟು. ಇವಳು ಒಬ್ಬಳಲ್ಲ, ಶಾಪದಲ್ಲಿ ಇವರೊಳಗೆ ಸುಮಾರು ಜನ ಇದ್ದಾರೆ ಅಂತ ಒಂದು ದೊಡ್ಡ ಚರಿತ್ರೆಯನ್ನು ಹೇಳುತ್ತಾ ವೈವಾಹಿಕ ಪರ್ವದಲ್ಲಿ ದ್ರೌಪದಿಯ ಹುಟ್ಟೆಲ್ಲ ಇದೆ. ಬಹಳ ಉದ್ದನೆಯ ಚಿಂತನೆ ಇದೆ. ಒಳಗೆ ಶ್ಯಾಮಲೆ ಇದ್ದಾಳೆ, ಯಮನ ರಾಣಿ. ಅಶ್ವಿನಿ ಭಾರ್ಯೆ ಇದ್ದಾಳೆ, ಉಷೆ. ಇಂದ್ರನ ಪತ್ನಿ ಶಚಿಯು ಇದ್ದಾಳೆ. ಜೊತೆಯಲ್ಲಿ ಇನ್ನೊಬ್ಬಳು ಇದ್ದಾಳೆ, ಪಾರ್ವತಿ. ಅಷ್ಟೇ ಅಲ್ಲದೆ ಇವರೆಲ್ಲ ಅನ್ಯಾಯ ಮಾಡಿದ್ದಕ್ಕೆ ತಾವು ಪರಪುರುಷ ಸಂಘ ಆಗದಂತೆ ಭಾರತೀಯನ್ನು ಓಲೈಸಿಕೊಂಡು ಭಾರತೀಯ ದೇಹದೊಳಗೆ ಪ್ರವೇಶ ಮಾಡಿ ಬಂದಿದ್ದಾರೆ. ಹಾಗಾಗಿ ಭಾರತಿ ಇಲ್ಲಿದ್ದಾಳೆ. ಅದನ್ನು ನೋಡಿದ ದಿವ್ಯ ದೃಷ್ಟಿಯಲ್ಲಿ ದ್ರುಪದ ಕಂಡ, ವ್ಯಾಸರು ತೋರಿಸಿಕೊಟ್ಟ ನಂತರ ಆತ ಒಬ್ಬಳನ್ನೇ ಒಬ್ಬೊಬ್ಬರಿಗೆ ಕೈ ಹಿಡಿಸಿ, ಎಲ್ಲರೊಟ್ಟಿಗೆ ಕೈ ಹಿಡ್ದದ್ದಲ್ಲ. ಮತ್ತೆ 5 ಜನ ಕೈ ಒಂದು ಹುಡುಗಿ ಅಂದಲ್ಲ. ಒಂದು ಹುಡುಗಿಯನ್ನು ಧರ್ಮರಾಜ, ಆಗ ಶ್ಯಾಮಲೆ ಎಚ್ಚರ ಇರ್ತಾಳೆ. ಹೀಗೆ ಅವರವರಲ್ಲೇ ಮತ್ತೆ ಎಚ್ಚರಗೊಳ್ಳುವ ಕಥೆಯಲ್ಲಿ ಅದು ವಿಶಿಷ್ಟವಾದಂಥ ವ್ಯವಸ್ಥೆ. ಈ ಲೋಕದಲ್ಲಿ ಕೆಲವೊಮ್ಮೆ ಆವೇಶ ಆದವರು ಮಾತಾಡಿಕೊಳ್ಳುವಂತೆ. ಆಗ ಅವನ ಒಳಗಿರತಕ್ಕ ಜೀವ ಕೆಲಸ ಮಾಡುವುದಿಲ್ಲ. ಆವಿಷ್ಟವಾದ ಪುರುಷವೇ, ಭೂತವೇ, ಶಕ್ತಿಯೇ ಕೆಲಸ ಮಾಡ್ತದೆ. ಹೇಗೂ ಹಾಗೆ ಒಳಗಿನ ದಿವ್ಯ ಶಕ್ತಿಗಳು ಕೆಲಸ ಮಾಡಿದ್ದು. ಮದುವೆ ಆಯಿತು. ಮುಂದಕ್ಕೆ ಅವರಲ್ಲೇ ಉಳ್ಕೊಂಡ್ರು. ಸುಮಾರು ಸಮಯ ಅಲ್ಲೇ ಇದ್ದರು. 1 ವರ್ಷದವರೆಗೆ ಅಲ್ಲಿ ಇರ್ತಾರೆ ವಾಸ್ತವವಾಗಿ ವೈವಾಹಿಕ ಪರ್ವದಲ್ಲಿ. ಇಲ್ಲಿ ಸೋತು ಓಡಿದ್ದಾರೆ ಎಲ್ಲ ಗೊತ್ತಾಯಿತು ಉಳಿದವರಿಗೆ. ವಿದುರ ಹೇಳ್ತಾನೆ ಧೃತರಾಷ್ಟ್ರನ ಹತ್ರ ಭಾಳ ಚೆನ್ನಾಗಿ, ದಿಷ್ಟ್ಯಾವರ್ಧಂತ ಗುರವಹ ಅಂತೇಳಿ. ಧೃತರಾಷ್ಟ್ರನೇ ಭಾರಿ ಖುಷಿ ಅದೇ. ಗುರುಗಳು ಮದುವೆಗೆ ಹೋಗಿದ್ದಾರೆ, ತನ್ನ ಮಕ್ಕಳು ಅಲ್ಲಿ ದ್ರೌಪದಿಯನ್ನು ಪಡೆದಿದ್ದಾರೆ ಹೇಳಿ, ಅನಿಯತಾಂ ವೈ ಕೃಷ್ಣೇತಿ, ದ್ರೌಪದಿಯನ್ನು ಬರಲಿಕ್ಕೆ ಹೇಳಿ, ಆಭರಣಗಳನ್ನೆಲ್ಲ ತಂದುಬಿಡಿ, ದುರ್ಯೋಧನನಿಗೆ ಮನ್ನಣೆ ಮಾಡಿ ಎಲ್ಲ ಹೇಳ್ತಾಳೆ.
ಆಗ ವಿದುರ ಹೇಳ್ತಾನೆ, ಕುರುಗಳು ಮೆರೆದ್ರು ಅಂತ ನಾನು ಹೇಳಿದ ತಕ್ಷಣ ನೀನು ವರ್ಧಂತೈತಿ ಸಾಮಾನ್ಯಾತ್ ನಮನ್ಯೇತಃ ತವಾತ್ಮಜಾನ್, ನಿನ್ನ ಮಕ್ಕಳು ಅಂತ ಮತ್ತೆ ತಿಳ್ಕೊಳ್ಬೇಡ. ಕುರುವಂಶದಲ್ಲಿ ಪಾಂಡವರು ಮಕ್ಕಳಿದ್ದಾರಲ್ಲ. ಹೌದಾ ಬದುಕಿದ್ದಾರೆ ಅವ್ರಿಗೆ, ಮತ್ತೆ ಬದುಕಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ. 1 ವರ್ಷ ಆಗ್ತಾ ಬಂದಿದೆ ಮದುವೆಯಾಗಿ, ನಿನಗೇನು ಗೊತ್ತಾಗಲಿಲ್ಲ, ಕಳಿಸಿದರೆ ಒಳ್ಳೆಯದು, ಇಲ್ಲಾಂದರೆ ಮರ್ಯಾದೆ ಹೋಗ್ತದೆ ಅಂತಾನೆ. ಕೂಡಲೇ ಅವರನ್ನು ಬರಲಿಕ್ಕೆ ಹೇಳು ಅಂತ. ಹೀಗೆ ವಿದುರಾಗಮನ ರಾಜ್ಯಲಾಭ ಪರ್ವ ಅಂತ ಮುಂದಿನ ಅವಾಂತರ ಪರ್ವ. ವಿದುರ ಬಂದು ಕರ್ಕೊಂಡು ಹೋಗ್ತಾನೆ. ಬರುವಾಗಲೇ ದ್ರೌಪದಿ ಗಾಂಧಾರಿ ನೋಡ್ತಾಳೆ. ಕಣ್ಣು ನೋಡದಿದ್ದರೂ ಪರಿಮಳ ಬರ್ತದೆ. ಅವಳು ಸಹ ಯೋಜನಗಂಧಿ ಅಂತ ಯಸ್ಯಾಹ ಗಂಧ ಉತ್ಪಲಹ ಅಂತ ಕಮಲದ ಪರಿಮಳ ದ್ರೌಪದಿಯ ಮೈಯಲ್ಲಿತ್ತು. ಅಷ್ಟೇ ಅಲ್ಲದೆ ಕೇಳಿಯೂ ಗೊತ್ತವಳಿಗೆ. ಒಳಗೆ ಬಂದಾಗಲಿ ಪಾಂಚಾಲಿ ಮಮ ಪುತ್ರಾಣ ಮೃತ್ಯುರೇವೇತ್ಯಮನ್ಯತ ಅಂತ, ಇದು ನನ್ನ ಮಕ್ಕಳಿಗೆ ಪಾಲಿಗೆ ಬಂದಿರತಕ್ಕ ಮೃತ್ಯುದೇವತೆ ಅಂತ ಅಷ್ಟು ಧರ್ಮಶೀಲೆ ಆಗಿದ್ದರಿಂದ ತಿಳ್ಕೊಂಡ್ಬಿಟ್ಲು. ಹೇಳ್ತಾಳೆ ಕುಂತಿ ಅಂತ, ಕುಂತಿ ಪ್ರಯಾಹಿ, ನೀನು ಹೋಗು ನಿನ್ನ ಮನೆಗೆ, ಪಾಂಡವಿನ ಮನೆಗೆ ಹೋಗು. ನಾನು ಭೀಮಾದ್ ಬಿಬೇಮಿ ನಿಜ ಪುತ್ರಗ ದುರ್ವಿನೀತ್ಯ, ನನಗೆ ಭೀಮನಿಂದ ಹೆದರಿಕೆ ಇದೆ ನನ್ನ ಮಕ್ಕಳ ಕೆಟ್ಟ ಚಾಳಿಯಿಂದಾಗಿ. ಎಲ್ಲಿಯಾದರೂ ದ್ರೌಪದಿ ಮೇಲೆ ಕೈ ಮಾಡಲಿಕ್ಕೆ ಹೋಗಿ ಸತ್ಯ ಹೋಗ್ತಾವೆ ಅವುಗಳು, ಇಲ್ಲಿ ಇರುವುದು ಬೇಡ ಅಂತ ಪಾಂಡು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾಳೆ. ಮತ್ತು ಬಹಳ ಸಮಯದಿಂದ ಜನರ ಅನುರಾಗ ನೋಡಿ ಅವರಿಗೆ ರಾಜ್ಯ ಕೊಡಬೇಕು ಅಂತ ಆಸೆ ಪಡ್ತಾರೆ. ಅರ್ಧ ಭಾಗ ಕೊಡುವ ಅಂತ. ನಿಜವಾಗಿ ಪಾಂಡವೇ ರಾಜನಾದದ್ದು, ಪಾಂಡವಿ ನಂತರದಲ್ಲಿ ಧರ್ಮರಾಜನೇ ರಾಜನಾಗಲಿಕ್ಕೆ. ಆದರೂ ಧೃತರಾಷ್ಟ್ರನ ಮತ್ತವನ ಮಕ್ಕಳ ಒಂದು ವಿಚಿತ್ರವಾದಂಥ ಬೇಡಿಕೆಯಲ್ಲಿ ಭೀಷ್ಮ ಇವರೆಲ್ಲ ಅವನಿಗೂ ಪಾಲಿರಲಿ ಅಂತೇಳಿ ಕಾಂಡವ ಪ್ರಸ್ಥಕ್ಕೆ ಇವರನ್ನು ಕಳಿಸ್ತಾರೆ. ಅಲ್ಲಿ ಹೋಗಿರ್ತಾರೆ ವಾಸ್ತವವಾಗಿ. ಅಲ್ಲಿ ವಿಶೇಷವಾಗಿ ಅವರನ್ನೇ ರಾಜರನ್ನಾಗಿಸ್ತಾರೆ. ದ್ರೌಪದಿಗೆ ಅಲ್ಲಿ ಮನ್ನಣೆ ಸಿಗ್ತದೆ. ಅಲ್ಲಿ ಕೂತಾಗ ದ್ರೌಪದಿಯನ್ನು ಹೇಗೆ ವಿನಿಯೋಗಿಸಿಕೊಳ್ಳುವುದು ಅಂತ ನಾರದರು ಹೇಳ್ತಾರೆ. ಸುಂದರ ವ್ಯಾಖ್ಯಾನ ಹೇಳುತ್ತಾ ಅವರಿಬ್ಬರು ಸಾಯುವುದೇ ಇಲ್ಲ ಅಂತ ವರ ಪಡೆದಿದ್ದಾರೆ. ಸಾಯಲೇಬೇಕು ಅವರ ದೌರಾತ್ಮ್ಯಕ್ಕೆ. ಏನು ಮಾಡುವ ಅಂದಾಗ ತಿಲೋತ್ತಮೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಚೆಲುವಿನಲ್ಲಿಯೂ ಒಂದೊಂದು ತಿಲಾಂಶವನ್ನು ಹಾಕಿ ಒಂದು ಹುಡುಗಿಯನ್ನು ಮಾಡಿತ್ತು. ಅದನ್ನು ನೋಡುವಾಗಲೇ ಅಷ್ಟು ನಿಬ್ಬೆರಗಾಗುವಷ್ಟು ಸೌಂದರ್ಯ ಇತ್ತು ಅಂತಾರೆ. ತಿಲೋತ್ತಮೆಯನ್ನು ನೋಡಿ ಸುಂದ ನನಗೆ ಬೇಕು ಅಂದ. ಉಪಸುಂದ ತಮ್ಮ ನನಗಿರಲಿ ಅಂದ. ಮೊದಲು ನೋಡಿದ್ದು ನಾನು ಅಂದ, ನಾನು ಮೊದಲು ಹುಟ್ಟಿದವ ಅಂದ. ತಮ್ಮನಿಗೆ ಬಿಟ್ಕೊಡ್ಬೇಕು ಅಂದ, ಅಣ್ಣನಿಗೆ ಮೊದಲು ಹಕ್ಕು ಅಂದ. ಹೀಗೆ ಲಳಾಯಿ ಮಾಡ್ತಾ ಕೊನೆಗೆ ಇಬ್ಬರು ಸತ್ತೇ ಹೋದರು. ಹುಡುಗಿಯನ್ನು ಯಾರು ಮದುವೆ ಆಗಲಿ. ಈ ಕತೆ ಹೇಳುತ್ತಾ ಒಂದು ಹುಡುಗಿಯನ್ನು 55 ಜನ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ವರ್ಷಕ್ಕೊಮ್ಮೆ ಅಂತ ಆಯಿತು ಅಂತ ಹೇಳಿದ್ರು. ಹೀಗೆ ಒಂದು ಸರ್ತಿ ಇದ್ದಾಗ ಧರ್ಮರಾಜ ಆಯುಧದ ಅಗಾರದಲ್ಲಿದ್ದ ದ್ರೌಪದಿ ಜೊತೆಯಲ್ಲಿ ಅವನ ಪಾಳೆಯಾಗ ಹೊರಗಿನಿಂದ ಕಳ್ಳ ದನವನ್ನು ಅಪಹಾರ ಮಾಡ್ತಾನೆ. ಸೊತ್ತು ಅಪಹಾರ ಆದದ್ದು ನೋಡಿ ಅರ್ಜುನ ರಕ್ಷೆಗೆ ಓಡ್ತಾನೆ. ಆಯುಧ ತರಲಿಕ್ಕೆ ಹೋದಾಗ ದ್ರೌಪದಿಯೊಟ್ಟಿಗೆ ಧರ್ಮರಾಜದಿಂದ ನೋಡ್ತಾನೆ. ಅವರು ಹೇಳಿಕೊಂಡಿರ್ತಾರೆ, ಯಾರೊಟ್ಟಿಗೆ ಆಕೆ ಇದ್ದಾಗ ಇನ್ನೊಬ್ಬ ನೋಡಿದರೆ ಅವ ತೀರ್ಥಯಾತ್ರೆ ಮಾಡಬೇಕು 1 ವರ್ಷ ಅಂತ. ಸರಿ ಅಂತ ಅರ್ಜುನ ಹೊರಟ. ಇಲ್ಲ, ನೀನು ರಕ್ಷಣೆಗಾಗಿ ಮಾಡಿದ್ದು, ಇದು ತಪ್ಪಿಲ್ಲ, ನಮ್ಮದೇನು ಕರಾರು ಪ್ರತಿಜ್ಞೆ ಬೇಡ ಅಂತಾನೆ. ಆದರೂ ಕೇಳಲಿಲ್ಲ. ಇರಲಿ, ನಾವು ಮಾಡಿಕೊಂಡದ್ದನ್ನು ಮುರಿಬಾರ್ದಲ್ಲ, ನಾವೇ ನೀತಿ ಮಾಡೋದು, ನಾವೇ ಮುರಿಯುವುದಾದರೆ ಮತ್ತು ನಿಯಮ ಯಾರಿಗೆ ಅಂತೇಳಿ ಅರ್ಜುನ ಯಾತ್ರೆಗೆ ಹೋದ. ಹೋಗುವಲ್ಲಿ ಮತ್ತೆ ಬಹಳ ಸಮಯದ ನಂತರದಲ್ಲಿ ಅಲ್ಲಿ ಉಲೂಪಿ ಸಿಗ್ತಾಳೆ, ನಾಗಕನ್ಯೆ. ಅವಳಲ್ಲಿ ಇರಾವಂತ ಮಗನನ್ನು ಕೊಡ್ತಾನೆ. ಅವರು ಮಹಾಭಾರತ ಯುದ್ಧಕ್ಕೆ ಬರ್ತಾನವ. ಇನ್ನೊಂದು ಕಡೆಯಲ್ಲಿ ಮಣರೂರಿನಲ್ಲಿ ಚಿತ್ರಾಂಗದ ಸಿಗ್ತಾಳೆ. ಅವಳಲ್ಲಿ ಮತ್ತೆ ಬಬ್ರುವಾಹನನನ್ನು ತರ್ತಾನೆ. ಅವನು ಯುದ್ಧಕ್ಕೆ ಬರುವುದಿಲ್ಲ, ಸಣ್ಣ ಹುಡುಗ ಆಗಿರ್ತಾನವ. ಅವನ ನಂತರ ಸಿಗ್ತಾನೆ ಅಶ್ವಮೇಧ ಪರ್ವದಲ್ಲಿ. ಈಗ ಅಲ್ಲಿಂದ ಮುಂದಕ್ಕೆ ಹೋಗುವ ಮಳೆಗಾಲ ಬಂತು, ಅವನು ಕೂತಿದ್ದಾನೆ. ಆಗ ಯಾದವರೆಲ್ಲ ನೋಡ್ತಾರೆ ಪ್ರವಾಸದಲ್ಲಿ, ಒಳ್ಳೆ ಸನ್ಯಾಸಿ ಬಂದಾಗಿ ಉಂಟಲ್ಲ, ಮನೆ ಕರಿಬೇಕು, ತಂಗಿ ಮನೆಯಲ್ಲಿದ್ದರೆ ಒಂದು ಏನಾದರೂ ಸೇವೆ ಮಾಡಿದರೆ ಒಳ್ಳೆ ಮಕ್ಕಳಾದರೂ ಅಥವಾ ಒಂದು ಮದುವೆ ಆದರೂ ಆಗ್ತದೆ ಹೇಳ್ತಾರೆ. ಆಗ ಕರೆತರುವ ಪ್ಲ್ಯಾನ್ ಮಾಡುವಾಗ ಕೃಷ್ಣ ಹೇಳ್ತಾನೆ, ಬೇಡ, ಯಾಕೆಂದರೆ ಚಂದ ಇದ್ದಾನೆ ನೀವೇ ಹೇಳಿದ್ರಿ, ಗಟ್ಟಿ ಇದ್ದಾನೆ ಹೇಳ್ತೀರಿ, ಯುವ ಬಲಿ ದರ್ಶನೀಯ ಅತಿವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರವಾಸಿ. ಒಂದೊಂದಿದ್ರೇನೆ ಅನರ್ಥ, ಯುವಕನಾದ್ರೇ ಸಾಕು, ಹುಡುಗಿಯ ಮನೆಯಲ್ಲಿ ಇರುವುದು ಕಷ್ಟ. ಅದರಲ್ಲಿ ಚಂದ ಇದ್ದಾನೆ ಹೇಳಿದರೆ ಅವಳು ಪೂರ್ತಿ ಬಲಿಯಾಗ್ತಾಳೆ. ಅದರಲ್ಲಿ ಒಳ್ಳೆ ಮಾತಾಡ್ತಾನೆ ಆದರೆ ಮುಗಿದೋಯ್ತು, ಮತ್ತು ಅದಕ್ಕೆ ಕಿವಿ ಕೊಡ್ತಾರೆ. ಬೇಡಪ್ಪ, ತರುವುದೇ ಬೇಡ, ಬಲಿಷ್ಠ ಬೇರೆ ಇದ್ದಾನೆ, ನಮ್ಮ ಹುಡುಗಿ ಸುರಕ್ಷಿತವಾಗಿರಲಿ ಕೃಷ್ಣ ಹೇಳ್ತಾನೆ. ಇವೆಲ್ಲ ಇದ್ದವರಿಗೆಲ್ಲ ಯೋಗೇಶ್ವರಂತೆ, ಯೋಗಿಗಳಿಗೆಲ್ಲ ಬೇರೆ ರೀತಿಯಲ್ಲಿ ಮಾತಾಡ್ತಾನೆ ಹೇಳಿ ತಮಾಷೆ ಮಾಡಿದರು. ಕೃಷ್ಣನ ಮಾತು ಕೇಳಲಿಲ್ಲ. ಬನ್ನಿರಪ್ಪೋ ಬನ್ನಿರಿ ಅಂತೇಳಿ ಅವನನ್ನು ಭಾರಿ ಚಂದವಾಗಿ ಅರಮನೆಗೆ ಬರಮಾಡಿಸಿಕೊಂಡು ಊಟೋಪಚಾರ ಎಲ್ಲ ಮಾಡಿ ಸುಭದ್ರೆ ಹತ್ರ ಹೇಳಿ, ಇಲ್ಲೇ ಇರ್ತಾನೆ, ಸೇವೆ ಮಾಡು, ಒಳ್ಳೆ ಗಂಡ ಸಿಗ್ತಾನೆ ನಿನಗೆ, ಚಾತುರ್ಮಾಸ್ಯ ಕೂತಿದ್ದಾರೆ ಅವರು ಅಂತೇಳಿ ಪಾದ ಸೇವೆ ಎಲ್ಲ ಮಾಡಲಿಕ್ಕೆ ಬಿಡ್ತಾನೆ. ಒಳ್ಳೆ ಸೇವೆ ಮಾಡಿದ್ಲು. ಕತೆ ಕೇಳ್ತಾ ಇದ್ಲು, ಎಲ್ಲಿಗೆಲ್ಲ ಹೋಗಿ ಬಂದ್ರಿ ಅಂತ. ಆಗ ಅರ್ಜುನ ತೀರ್ಥಯಾತ್ರೆ ಹೋದದ್ದೆಲ್ಲ ಗೊತ್ತುಂಟ ಕೇಳಿದ್ದು. ಗೊತ್ತುಂಟು ಅಂದವ. ಎಲ್ಲಿಗೆಲ್ಲ ಹೋದವ? ಸುಮಾರು ಕಡೆಗೆಲ್ಲ ಹೋಗಿದ್ದಾನೆ.
ಅಲ್ಲಿ ಪಂಚಾಪ್ಸರೆಯರನ್ನು ಕನ್ಯಾಕುಮಾರಿಯಲ್ಲಿ ಎತ್ತಿ ಹಾಕಿದ್ದು ಉಂಟವ ಎಲ್ಲ ಹೇಳ್ತಾನೆ. ಮತ್ತು ಈಗ ಎಲ್ಲಿದ್ದಾರೆ? ಈಗ ಪ್ರವಾಸಕ್ಕೆ ಬಂದಿದ್ದಾರೆ. ಹೌದು, ನೋಡಿದ್ದೀರಿ ನೀವು ಎದುರೇ ಕೂತಿದ್ದಾರಲ್ಲ. ಅಯ್ಯೋ ನೀವೇ ಅಂತಾಳೆ. ನನಗೆ ಅರ್ಜುನ ಅಂದರೆ ಭಾರಿ ಇಷ್ಟ. ಯಾಕೆ? ಅದು ಯಾದವರೆಲ್ಲ ಮಾತಾಡುವಾಗ ಅರ್ಜುನನಾಗೆ ಆಗಬೇಕು ಹೇಳ್ತಾ ಇದ್ರು. ಅದಕ್ಕೆ ನನಗೆ ಮನಸ್ಸಲ್ಲಿ ಒಪ್ಪಿದೆ. ಕೃಷ್ಣನ ತಂಗಿ ಸುಭದ್ರೆ ಒಳ್ಳೆ ಮಾತಾಡ್ತಾಳೆ ಅಂತ ಹೆಸರಂತೆ ಅವಳಿ, ಸುಭದ್ರಾಂಭದ್ರ ಭಾಷಿಣೀಂ ಅಂತ. ಹಾಗಾದರೆ ಅಂತ ಅಂತಾಳೆ. ಮತ್ತೆ ಅವಳಿಗೆ ಮಾತು ಬರಲಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ, ಬಲರಾಮ ಒಂದು ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ದುರ್ಯೋಧನ ಕಲೀಲಿಕ್ಕೆ ಬಂದಿದ್ದ. ಬಹಳ ಹಿಂದಿನ ಒಂದು ಘಟನೆ, ಸೆಮಂತಕ ಮಣಿಯ ಕತೆ ಅದು. ಕೃಷ್ಣನಿಗೂ ಮತ್ತು ಬಲರಾಮನಿಗೂ ಕೋಪ ಆಗಿತ್ತು ಮಣಿಯ ವಿಷಯದಲ್ಲಿ. ಹಾಗಾಗಿ ಅವನು ನೇಪಾಳಕ್ಕೆ ಹೋಗಿದ್ದ, ಮಿಥಿಲೆಗೆ ಹೋಗಿದ್ದ ಬಲರಾಮ. ಅಲ್ಲಿಗೆ ದುರ್ಯೋಧನ ಹೋಗಿ ಯುದ್ಧ ವಿದ್ಯೆ ಕಲಿತ, ಗದಾವಿದ್ಯೆ. ಮೊದಲಿಗೆ ಹಸ್ತಿನಪುರದಲ್ಲಿದ್ದಾಗ ಕೃಷ್ಣ ಮೂವರನ್ನು ಕರ್ಕೊಂಡು ಹೋಗಿದ್ದ. ಅರ್ಜುನನನ್ನು ತಾನು ಕರೆಯಿಸಿಕೊಂಡು ಬಿಲ್ವಿದ್ಯೆ ಹೇಳಿಕೊಟ್ಟ. ಭೀಮನಿಗೆ ಬಲರಾಮನಿಂದ ಗದಾವಿದ್ಯೆ ಹೇಳಿಸಿಕೊಟ್ಟಿದ್ದ. ಕೃಷ್ಣ ಕಲಿಸುವುದಿಲ್ಲ ಅಂದ. ಕೃಷ್ಣ ಕಲಿಸ್ತೇನೆ ಅಂದರೆ ಭೀಮ ಕಲಿಯುವುದಿಲ್ಲ ಅಂದ. ಯಾಕೆಂದರೆ ಗದಾವಿದ್ಯೆಯಲ್ಲಿ ಹೊಡಿಲಿಕ್ಕಿರ್ತದೆ, ನಾನು ಕೃಷ್ಣನಿಗೆ ಯಾಕೆ ಹೊಡಿಬೇಕು? ಹೊಡೆಯುವುದಿಲ್ಲ ಅಂದವ. ನೀನು ಬೇಕಾದ್ರೆ ಹೊಡೆದು ಕಲಿಸು ಅಂದ. ಅದು ಬೇಡ, ಬಲರಾಮನಿಗಾಗಲಿ ಅಂದು. ಸ್ವಲ್ಪ ಬಲರಾಮನು ಪೆಟ್ಟು ತಿಂದಿದ್ದಾನೆ ಭೀಮನಲ್ಲಿ. ಆವೇಶ ಇಲ್ಲದಿದ್ದಾಗ ಪೆಟ್ಟು ತಿನ್ನುವುದು, ದೇವರ ಆವೇಶ ಇದ್ದಾಗ ಹೇಳಿಕೊಡುವುದು, ಹಾಗೆ ಕ್ರಮ ಇತ್ತು. ಸಹದೇವನಿಗೆ ಉದ್ದವನಿಂದ ನೀತಿಪಾಠ ಆಗಿತ್ತು ಆಗ. ಹೀಗೆ ಬಲರಾಮನಿಂದ ಗದಾವಿದ್ಯೆ ಕಲಿತ ಭೀಮ ಅಂತ ಕೇಳಿಕೊಂಡ ದುರ್ಯೋಧನ ಈಗ ಹೊತ್ತು ಸಮಯ ಚೆನ್ನಾಗಿದೆ ಹೇಳಿ ಮಿಥಿಲೆಗೆ ಓಡಿದ. ಬಲರಾಮನಲ್ಲಿ ಕಲಿತ. ಯಾವೆಲ್ಲ ಪಟ್ಟುಗಳು ಭೀಮನಿಗೆ ಹೇಳಿಕೊಟ್ಟಿದ್ದೆ ತಾನು ಕಲಿಬೇಕು ಭೀಮನಿಗೆ ಹೊಡಿಲಿಕ್ಕೆ ಅಂತ. ಕೊನೆಗೊಂದು ಗುರುದಕ್ಷಿಣೆ ಕೇಳಿದ, ಕೊಟ್ಟದಲ್ಲ. ಎಂಥದ್ದು? ನಿನ್ನ ತಂಗಿಯನ್ನು ಕೊಡು ಅಂದ ಸುಭದ್ರೆಯನ್ನು. ಆಯ್ತು ಮಾರಾಯ ಅಂದ. ಯಾಕೆ ಕೇಳಿದರೆ, ದುರ್ಯೋಧನ ಹೇಳೋದು, ತಂಗಿ ನನಗೆ ಸಿಕ್ಕಿದ್ರೆ ನಾಳೆ ಏನಾದರೂ ಹೋರಾಟ ಆದರೆ ಪಾಂಡವರ ವಿರುದ್ಧ ದುರ್ಯೋಧನ ಇದ್ದರೆ ಸಾಯಿಸುವುದಿಲ್ಲ ಕೃಷ್ಣ. ಯಾಕೆಂದರೆ ತಂಗಿಯ ಗಂಡ ಬಾವ, ತಂಗಿ ಮತ್ತೆ ವಿಧವೆ ಆಗ್ತಾಳಲ್ಲ. ಹೀಗೊಂದು ಕುತಂತ್ರವನತ್ತು. ಆಯಿತು ಅಂತ ಹಲಾಂಕ ಕೈ ಕೊಟ್ಟಿದ್ದವನಿಗೆ ಇದು ಗೊತ್ತಿತ್ತು ಕೃಷ್ಣನಿಗೆ. ಹಾಗಾಗಿ ಹುಟ್ಟಿನಲ್ಲಿ ಅವರೆಲ್ಲ ಆಚೆ ಹೋದಾಗ ಸುಭದ್ರೆಯನ್ನು ಈಚೆ ಅರ್ಜುನನಿಗೆ ಮದುವೆ ಮಾಡಿಸಿ ತಾನೂ ಇದ್ದು ಇಂದ್ರಾದಿಗಳನ್ನು ಕಳಿಸಿಕೊಟ್ಟಿದ್ದಾನೆ. ಸುಭದ್ರೆ ಚೆಂದಾಗಿ ಅವಳೇ ರಥವನ್ನು, ಕೃಷ್ಣನ ರಥವನ್ನು ಅವಳೇ ಹೊಡಿತಾ, ಕುದುರೆಯನ್ನು ಓಡಿಸ್ತಾ ಅರ್ಜುನ ಕುಳ್ಳಿರಿಸಿ ಕೋಟೆ ಬಾಗಿಲಿನವನು ಬಿಟ್ಟಿದ್ದಾನೆ ಹೋಗಲಿಕ್ಕೆ. ವಿಪೃತು ಯುದ್ಧ ಮಾಡಿದ್ದಾನೆ, ಸ್ವಲ್ಪ ಬಿಟ್ಟಿದ್ದಾನೆ. ಕೊನೆಗೆ ಗೊತ್ತು, ಕೃಷ್ಣ ಹೇಳಿದ್ದಾನೆ. ಮೆಲ್ಲಕ್ಕೆ ಹೋಗಿದ್ದಾನೆ. ಬಲರಾಮನಿಗೆ ಸುದ್ದಿ ಮುಟ್ಟಿದ್ದು, ಸಿಟ್ಟಾಗಿದ್ದಾನೆ. ಸುಭದ್ರ ಹರಣ ಪರ್ವ ಆಯಿತು. ಈಗ ಬಂದ ತಕ್ಷಣ ಹೇಳ್ತಾನೆ, ಸಭೆ ಮಾಡ್ತಾನೆ, ಹೋರಾಟ ಮಾಡಿ ಅರ್ಜುನನಾದ್ರೇನಂತೆ ನಮ್ಮ ಗತ್ತು ಕಮ್ಮಿ ಆಗ್ತದೆ, ನಾವು ಹಿಂದೆ ತರುವುದೇ ಹುಡುಗಿಯನ್ನು, ಇಲ್ಲಾದರೆ ಬಡಿದು ಬರುವುದೇ ಅಂತ ಒಂದಿಷ್ಟು ತುಕಡಿಯ ಜೊತೆಯಲ್ಲಿ ಹೊರಟಿದ್ದಾನೆ. ಆದರೆ ಕೃಷ್ಣನಲ್ಲಿ ಕೇಳಿ ಹೋಗುವ ಅಂತ ಕೃಷ್ಣನಲ್ಲಿ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನಾನು ಮೊದಲೇ ಹೇಳಲಿಲ್ವಾ ಸಮ ಇಲ್ಲ ಅಂತ. ಹುಡುಗರನ್ನು ಹಾಗೆಲ್ಲ ಹುಡುಗಿಯರ ಮನೆಯಲ್ಲಿ ಕುಳ್ಳಿರಿಸಬಾರದು ಹೇಳಿದ್ದೆ, ನೀವು ಕೇಳಲಿಲ್ಲ, ನನಗೆ ಸರಿ ಇಲ್ಲ ಹೇಳಿದ್ರಿ. ಈಗ ಅನುಭವಿಸಿ. ಎಂತ ಮಾಡೋದು ಕೇಳಿದರು. ಎಂತ ಮಾಡಲಿಕ್ಕಿಲ್ಲ, ಒಳ್ಳೆ ಹುಡುಗ, ನಮಗೂ ಸಂಬಂಧ ಯೋಗ್ಯ, ನಮಗೆ ಮಿತ್ರ, ತಂಗಿ ಮದುವೆ ಆಗಬೇಕು, ಆದ್ದರಿಂದ ಕೊಡುವುದು ಒಳ್ಳೆಯದು. ಅದು ಯಾಕೆ ಎತ್ತಿಕೊಂಡು ಹೋದ್ದಲ್ಲ, ಅನ್ಯಾಯ ಆಗಿದೆಲ್ಲ ಅಂತ. ಆಯಿತು, ಯುದ್ಧ ಮಾಡುವ, ಏನಾಗ್ತದೆ ಕೇಳಿ. ಯುದ್ಧದಲ್ಲಿ ನಾವು ಸೋತೆವ, ಮತ್ತು ಯಾವತ್ತೂ ಸಹ ನಮಗೆ ಮರ್ಯಾದೆ ಇಲ್ಲ. ಪಾಂಡವರಲ್ಲಿ ಸೋತಿದ್ದಾರೆ ಯಾದವರು ಅಂತ ಬರ್ತದೆ. ನಮ್ಮದು ಯದುವಂಶ ದೊಡ್ಡದು, ಅವರದ್ದು ಪೂರ್ವಂಶ ಸಣ್ಣದು. ನಾವು ಗೆದ್ದೆವು ಅಂತ ತಿಳ್ಕೊಳ್ಳುವ, ನಾವು ಯಾದವರು ತುಂಬ ಜನ ಇದ್ದೇವೆ, ಗೆದ್ದೆವು, ಹುಡುಗಿ ಅಂತ ಅಂದೆವು, ನಾಳೆ ಯಾರಿಗೆ ಮದುವೆ ಮಾಡೋದು? ಅರ್ಜುನ ಮುಟ್ಟಿದ ಹುಡುಗಿ, ಅವ ಚಾತುರ್ಮಾಸ್ಯ ಕೂತಿದ್ದ, ಎಂತಾಗಿದೆ ಏನೋ ಹೇಳ್ತಾರೆ ಜನ, ಎಂತ ಮಾಡುವ? ಬೇಡ ಮಾರಾಯ, ತಂಗಿಯ ಮರ್ಯಾದೆ ಪ್ರಶ್ನೆ. ಹಾಗಾದರೆ ಹೊರಟಿದ್ದೀರಲ್ಲ, ಹೌದು, ಏನು ಮಾಡುವ? ನಿಲ್ಲಿಸುವುದು ಬೇಡ, ಹೋಗಿ. ಯಾವುದಕ್ಕೆ? ಉಡುಗೊರೆ ಕೊಟ್ಟು ಬನ್ನಿ ಅಂದ ಕೃಷ್ಣ. ಆಯಿತು, ಒಂದು ಹೇಗೆ ಹೊರಟಾಗಿದೆ. ಅವರು ಗಾಡಿಯಲ್ಲಿ ಆಯುಧವನ್ನು ಇಳಿಸಿದ್ರು, ಉಡುಗೊರೆಯನ್ನು ತುಂಬಿಸಿದ್ರು, ಹೋಗಿ ಕೊಟ್ಟು ಬಂದರು. ಈಗ ಹರಣ ಪರ್ವ ತರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಕೊನೆಗೆ ಅವರಿಗೊಂದಿಷ್ಟು ಆಹಾರವನ್ನೇ ಕೊಟ್ಟು ಬಂದಿದ್ದಾರೆ. ಹೋಗ್ತಾ ಗೊಲ್ಲರೆಲ್ಲ ಇದ್ದಾರೆ. ಅವರ ಜೊತೆಯಲ್ಲಿ ಸುಭದ್ರೆಯನ್ನು ವೇಷ ಹಾಕಿ ಕಳಿಸ್ತಾನೆ ಅರ್ಜುನ. ಗೊಲ್ಲತ್ತಿಯ ವೇಷ ಹಾಕಿ ಕಳಿಸ್ತಾನೆ, ನೀನು ಹೋಗು ಮುಂದಕ್ಕೆ, ನಾನು ಬರುವುದಿಲ್ಲ ಅಂದ. ಅವನದ್ದು ತೀರ್ಥಯಾತ್ರೆ ಮುಗಿದಿದೆ. ಈಗ ಎರಡನ್ನಲ್ಲೇ ಇಟ್ಟು ಬಂದಿದ್ದಾನೆ, ಮೂರನೇದು ತಂದಿದ್ದಾನೆ ಈಗ ಸುಭದ್ರೆಯನ್ನು. ಅವನು ಹೇಳ್ತಾನೆ, ದ್ರೌಪದಿಗೆ ಹತ್ರ ನೀನು ಹೋಗಬೇಕು, ಅವಳು ಏನು ಹೇಳುತ್ತಾಳ ಅದುವೇ ಆಗ್ತದೆ ಮೊದಲಿಗೆ. ಆದ್ದರಿಂದ ನೀನಾಗಿ ಹೋಗಿ ನಮಸ್ಕಾರ ಮಾಡು, ಏನು ಹೇಳ್ತಾಳೆ ಕೇಳು, ಆ ನಂತರ ಬಾ ಅಂತೇಳಿ ಅರ್ಜುನ ಪರಿಚಯಿಸುವುದಿಲ್ಲ. ಹಾಗೆ ಗೊಲ್ಲತೆಯ ವೇಷದಲ್ಲಿ ಗೊಲ್ಲರ ಜತೆಯಲ್ಲಿ ಊರೊಳಗೆ ಕಳಿಸಿ ಸುಭದ್ರೆಯನ್ನು ದ್ರೌಪದಿಯ ಕಾಲ್ಬುಡಕ್ಕೆ ಆಗಿಸ್ತಾನೆ. ದ್ರೌಪದಿ ಗೊತ್ತುಂಟು ಅವಳಿಗೆ, ಅರ್ಜುನ ಎಲ್ಲಿ ಹೋಗ್ತಾನೆ ನೋಡ್ತಾನೆ ಇದ್ದಾಳೆ, ಎಲ್ಲಿ ಏನಾಯಿತು ಅಂತ. ಹಾಗಾಗಿ ಭಾಳ ಚಂದವಾಗಿ ಈ ಸುಭದ್ರೆ ಬಂದದ್ದು ಗೊತ್ತಿದೆ ಅವಳಿಗೆ. ನಿಸ್ಸಪಸ್ನೋಸ್ತು ತೇಪತಿ ಅಂತ ಆಶೀರ್ವಾದ ಮಾಡ್ತಾಳೆ. ನಿನ್ನ ಗಂಡನಿಗೆ ಇನ್ನೊಂದು ಹುಡುಗಿ ಸಿಗದೇ ಇರಲಿ ಅಂತ ಆಶೀರ್ವಾದ ಮಾಡ್ತಾನೆ. ಹೀಗೆ ಹೋದಲ್ಲೆಲ್ಲ ಮದುವೆ ಮಾಡಿಕೊಂಡ್ರೆ ನಾಳೆ ಮತ್ತೆ ಸುಭದ್ರೆಯೂ ಸಹ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವಾಗಿ ಬರಬಾರ್ದು.
ಅವನು ಸಹ ಇನ್ನೊಂದು ಹುಡುಗಿಯನ್ನು ತಂದು ಕೊಡೋದು, ನೀನೊಂದು ಆಶೀರ್ವಾದ ಮಾಡು ಅಂತ. ನಿನಗೆ ಇನ್ನೊಂದು ಹುಡುಗಿ, ನಿನ್ನ ಗಂಡನಿಗೆ ಇನ್ನೊಂದು ಹುಡುಗಿ ಬಾರದಿರಲಿ, ಆ ರೀತಿಯಾಗಿ ಅವನು ಯೋಚನೆ ಮಾಡಿದ್ದಂತೆ. ದ್ರೌಪದಿಯಿಂದ ಚಂದ ಇದ್ದಾಳೆ ಅಂತ ಚಿಂತನೆ ಮಾಡಿದ್ದ. ಅವರವರ ಯೋಗ್ಯತೆ ಅಂತೆ. ಕೃಷ್ಣನ ತಂಗಿ ಮುಂದಕ್ಕೆ ವಂಶವನ್ನು ಬೆಳೆಸಿದ್ದೇ ಕೃಷ್ಣನ ತಂಗಿ. ಅರ್ಜುನ ಇತ್ತ, ಮುಂದೆ ಅಭಿಮನ್ಯು ಹುಡ್ತಾನೆ, ಅಭಿಮನ್ಯುವಿನಿಂದ ಅದೇ ಪರೀಕ್ಷೆಯಿಂದ ಜನಮೇಜಯ, ಅಲ್ಲಿಂದ ವಂಶ, ಭಾರತ ವಂಶ ಬೆಳೆದ ಕ್ರಮ. ಹಾಗಾಗಿ ಅವರು ಕೃಷ್ಣನ ಸಂಕಲ್ಪದಂತೆ ನಡೆದಿದೆ. ಹೀಗೆ ಸುಭದ್ರೆಯ ಪರ್ವ ಚರಿತೆ ಅರುಣಾಹಾರ ಪರ್ವ ಆಗಿದೆ. ಮುಂದಕ್ಕೆ ಅರ್ಜುನ ಬಂದಿದ್ದಾನೆ. ಅರ್ಜುನಲ್ಲಿ ಬ್ರಾಹ್ಮಣ ವೇಷದಿಂದ ಕಾಂಡವ ನನಗೆ ಬೇಕು ಕುಡಿಲಿಕ್ಕೆ ಪಡೀಲಿಕ್ಕೆ ಅಂತ ಕೇಳುತ್ತಾನೆ. ಅವನು ಅಜೀರ್ಣ ಆಗಿದೆ ಅಂತೆ. ಹೋಮ ಮಾಡಿ ಮಾಡಿ ಜನ ತುಪ್ಪ ತಿನ್ನಿಸಿ ಅಗ್ನಿ ಹೇಳ್ತಾನೆ, ನನಗೆ ಬೇಸತ್ತು ಹೋಗಿದೆ, ಏನು ಬೇರೆ ಬಗೆಯೇ ಇಲ್ಲ, ಒಂದೇ ತುಪ್ಪ ಕುಡಿಯುವುದು ಅಂತ. ಅದಕ್ಕೆ ಕಾಂಡವ ವನವನ್ನು ಸುಟ್ಟು ಬಿಟ್ಟರೆ, ಎಲ್ಲ ಸೇರಿ ಸುಟ್ಟಿದರೆ ಒಂದು ಸರ್ತಿ ನಿನಗೆ ಪೂರ್ತಿ ಚೈತನ್ಯ ಬರ್ತದೆ ಅಂತ ಹೇಳಿದ್ದಾರೆ. ಸುಮಾರು ಸರ್ತಿ ಬೆಂಕಿ ಹಿಡಿಲಿಕ್ಕೆ ಹೋಗ್ತಾನೆ, ಆದರೆ ಇಂದ್ರ ಅದನ್ನು ನಂದಿಸ್ತಾನೆ. ಯಾಕೆ, ಇಂದ್ರನ ಮಿತ್ರ ತಕ್ಷಕ ಅಲ್ಲಿ ವಾಸ ಮಾಡಿದ್ದಾನೆ, ಅವನ ಹಿಡಿಯ ಕಾಡದು. ಹಾಗಾಗಿ ಯಾರಿಗೂ ಬಿಡುವುದಿಲ್ಲ. 6-7 ಸರ್ತಿಯಾಗಿದೆ ಈ ಅಗ್ನಿಯ ಕೆಲಸ, ಸಾಹಸ. ಆಗದೇ ಇದ್ದಾಗ ಈಗ ಕೃಷ್ಣಾರ್ಜುನರಲ್ಲಿ ಕೇಳಿ ಸಹಾಯದಿಂದ ಬೇಕು ಬಂದಿದ್ದಾನೆ. ಬ್ರಾಹ್ಮಣ ಬೇಡಿದ್ದಾನೆ ಹೇಳಿ ಆಯಿತು ಅಂತ ಹೇಳಿಬಿಟ್ಟ. ಏನು ಕೇಳಿದರೆ ಕಾಂಡವವನ್ನು ಸುಡ್ತೇನೆ ಅಂದ. ನೀನು ಅಗ್ನಿಯ ಸುಡು ಅಂದ. ಹಾಗೆ ಅರ್ಜುನ ರಕ್ಷಣೆ ಮಾಡಿ ಬಾಣದ ಕೋಟೆ ಕಟ್ಟಿ ಬೆಂಕಿಯ ಆಹುತಿ ಕೊಡ್ತಾನೆ. ತಪ್ಪಿಸಿಕೊಂಡು ಹೋಗ್ತಾನೆ. ಅಲ್ಲಿ ತಕ್ಷಕ ಇರಲಿಲ್ಲ ಅವತ್ತು. ತಕ್ಷಕನ ಮಡದಿ ಇದ್ಲು, ಅಶ್ವಸೇನ ಮಗ ಇದ್ದ. ಮಡದಿ ಅಶ್ವಸೇನನನ್ನು ಬಾಯೊಳಗೆ ಹಾಕ್ಕೊಂಡು ವಿಪರೀತವಾಗಿ ನುಂಗಿಕೊಂಡು ಹಾರಿದ್ಲ ಮೇಲೆ ಕತ್ತರಿಸಿಬಿಟ್ಟ ಅರ್ಜುನ. ಹಾವು ಸತ್ತಿತು, ಹಾವರಾಣಿ. ಆದರೆ ವಿಪರೀತ ನುಂಗಿದ್ದರಿಂದ ಅಶ್ವಸೇನನ ಬಾಲ ಕತ್ತರಿ ಹೋಗಿದೆ, ಅದರ ತಲೆ ಕತ್ತರಿಸಿದ್ರಿಂದ ಉಳಿದಿದೆ. ಅಶ್ವಸೇನ ಬದುಕಿ ಉಳಿದ. ಸೀದೋಗಿ ಕರ್ಣನ ಬತ್ತಳಿಕೆಯಲ್ಲಿ ಸೇರ್ತಾನೆ ನಾಗಾಸ್ತ್ರವಾಗಿ, ಅರ್ಜುನನ್ನು ಮುಗಿಸ್ತೇನೆ ಅಂತ. ಮಹಾಯುದ್ಧದ ಪರ್ವದಲ್ಲಿ ಆ ಕಥೆ ಕೇಳೋಣ ನಾವು ಮುಂದಕ್ಕೆ. ಇನ್ನೊಬ್ಬ ಓಡಿದವ ಮಯ, ಅಸುರ, ದೇವತೆಗಳ ಶಿಲ್ಪಿ, ಅಸುರರ ಶಿಲ್ಪಿ. ಮಾಯ ಎನ್ನುವುದು ಏನಿದೆ, ಸಾವಿರಾರು ಬಗೆಯದ್ದು, ಅದರ ಅಧಿಪತಿಯವ ಮಯಾಸುರ. ಅವ ದಮ್ಮೆ ಹಾಕ್ತಾನೆ, ಬದುಕಿ ಉಳಿ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಅವನು ಹೋದ. ಏನು ಬೇಕು ಕೇಳ್ತಾನೆ ಮುಂದಕ್ಕೆ ಅವ. ಹಾಗೆ ಮಯ ದರ್ಶನ ಪರ್ವ ಅಂತ ಕಾಂಡವದಾಹ ಪರ್ವದ ನಂತರದ ಅವಾಂತರ ಪರ್ವ, ಕೊನೆಯ ಪರ್ವ ಒಂದು ದೃಷ್ಟಿಯಿಂದ ಆದಿಪರ್ವದಲ್ಲಿ. ಮಯನ ಹತ್ರ ಕೇಳಿದಾಗ ಮಯನ ಹತ್ರ ಹೇಳ್ತಾರೆ, ಅವನು ಒಂದು ಗದೆ ಕೊಡ್ತಾನೆ ಭೀಮಸೇನನಿಗಾಗಿ, ಮತ್ತೊಂದು ಶಂಖ ಕೊಡ್ತಾನೆ ಕೃಷ್ಣನಿಗಾಗಿ, ಮತ್ತೊಂದು ಧರ್ಮರಾಜನಿಗಾಗಿ ಸಭೆ ನಿರ್ಮಾಣ ಮಾಡ್ತಾನೆ. ಅದೇ 2ನೇ ಪರ್ವ ಸಭಾಪರ್ವ ಅಂತ. ಬಹಳ ದೊಡ್ಡದಾಗಿ ಸಭೆ ನಿರ್ಮಾಣ ಆಗ್ತದೆ. ಅದ್ದೂರಿಯಾದ ಸಭೆ, ಕಾಣದೇ ಇರುವಂತೆ ಶಕ್ತಿಗಳೆಲ್ಲ ಹೊತ್ತುಕೊಂಡ ಕಂಬಗಳಲ್ಲಿ. ಕಂಬ ಕಾಣುವುದಿಲ್ಲ, ಸಭೆ ಕಾಣುತ್ತದೆ. ವಿಚಿತ್ರವಾದಂಥ ಸಭೆ ಅದು. ಆ ಸಭೆಯಲ್ಲಿ ಮಂತ್ರಾಲೋಚನೆ ಮಾಡ್ತಾರೆ, ಮಂತ್ರಪರ್ವ ಅಂತ. ನಾರದರು ಬರ್ತಾರೆ. ಅನೇಕ ಸಭೆಗಳ ಬಗ್ಗೆ ಧರ್ಮರಾಜ ಕೇಳ್ತಾನೆ, ಇಂಥ ಸಭೆಯೆಲ್ಲ ನೋಡಿದ್ದೀರಾ ಅಂತ. ತುಂಬ ಸಭೆ ನೋಡಿದ್ದೇನೆ, ಇಂದ್ರನದ್ದು, ವರುಣನದ್ದು, ಬ್ರಹ್ಮನದ್ದೆಲ್ಲ ಸಭೆ ಗೊತ್ತು. ಅಲ್ಲೆಲ್ಲ ದೊಡ್ಡ ದೊಡ್ಡ ರಾಜರೆಲ್ಲ ಕೂತಿರ್ತಾರೆ, ಹರಿಶ್ಚಂದ್ರ ಎಲ್ಲ ಇದ್ದ ಸ್ವರ್ಗದಲ್ಲಿ. ಮತ್ತು ನಿಮ್ಮಪ್ಪ ಯಮಸಭೆಯಲ್ಲಿದ್ದ ಅಂತ ಮೆಲ್ಲ ಹೇಳ್ತಾನೆ. ಯಾಕಂತೆ, ಅವನು ಹಿಂದೊಮ್ಮೆ ಇಂದ್ರ ಬಂದಾಗ ಎದ್ದು ನಿರಲಿಲ್ಲ, ಹಾಗಾಗಿ ಅವನಿಗೆ ಶಾಪ ಕೊಟ್ಟಿದ್ದಾನೆ. ಹಾಗಾಗಿ ಸಭೆಗೆ ಬರಬೇಕಾದ್ರೆ ಅವನು ನಿನ್ನ ವಿಶೇಷವಾದ ಪುಣ್ಯ ಬೇಕವನಿಗೆ, ನೀನು ರಾಜಸೂಯಾಗ ಮಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತಾನೆ. ಕೃಷ್ಣನ ಕರೀತಾನೆ, ರಾಜಸೂಯಾಗ ಮಾಡುವ ಅಂತ. 2ನೆಯ ಪರ್ವಕ್ಕೆ ನಾವು ಹೋಗ್ತೇವೆ. ಅವಾಂತರ ಸಭಾಪರ್ವದಲ್ಲಿ 1ನೆಯ ಮಂತ್ರಪರ್ವ ಮುಗಿದಿದೆ. ಅಲ್ಲಿಂದ ಚಿಂತನೆಗೆ ಬಂದಾಗ ಕೃಷ್ಣ ಹೇಳ್ತಾನೆ, ಜರಾಸಂಧ ಇದ್ದಾನೆ ನನ್ನ ವೈರಿ, ಅದು 18 ಸರ್ತಿ ಯುದ್ಧಕ್ಕೆ ಬಂದಿದ್ದಾನೆ, ಅವನನ್ನು ಸಾಯಿಸ್ಲಿಕ್ಕೆ ನನಗಾಗಲಿಲ್ಲ ಅಂತಾನೆ. ಮತ್ತು ನೀನು ಹೇಗೆ ಕೊಲ್ತಿ, ಯಜ್ಞ ಹೇಗೆ ಅಂತಾನೆ. ಹಾಗಾದರೆ ಬೇಡ ಅಂತಾನೆ, ಕೆಲಸ ನಿಂತಿತು ಅಂದ. ಯಜ್ಞ ಬೇಡ, ಅಪ್ಪ ಅಲ್ಲೇ ಇರಲಿ, ಇದು ಒಳ್ಳೆ ಕಥೆ ಆಯ್ತಲ್ಲ ಅಂದ. ಒಳ್ಳೆ ಕೆಲಸಕ್ಕೆ ಎಷ್ಟು ವಿಘ್ನಗಳಿದ್ರೂ ನಾವು ಧುಮುಕ್ಲೇಬೇಕು. ಮೈನೀತಿ ಬಲಂ ಭೀಮೆ ಜಯಪಾರ್ಥೆ. ಅರ್ಜುನ ಗೆಲುವು ಇದೆ ಅವನಿಗೆ, ಭೀಮಸೇನಲ್ಲಿ ಬಲ ಇದೆ. ನಾನು ನೀತಿ ಹೇಳುತ್ತೇನೆ, ಮಾಗಧಂ ಸಾಧಯಿಷ್ಯಾಮಃ. ಹೇಗೆ ಇಷ್ಟಿಂತ್ರ ಇವಾಗ್ನಯ ಅಂತ 3 ಬೆಂಕಿಗಳು ಸೇರಿದಾಗ ಯಜ್ಞ ಆಗ್ತದೆ, ಆಹವನೀಯ, ದಕ್ಷಿಣಾಗ್ನಿಗೆ ಆರಭತ್ಯ. ಹಾಗೆ ನಾವು 3 ಜನ ಸೇರಿ ಯಜ್ಞ ಮಾಡ್ತೇವೆ, ಇವತ್ತು ಅವನನ್ನು ಮುಗಿಸ್ತೇವೆ ಜರಾಸಂಧನನ್ನಂತೇಳಿ ಹೊರಡ್ತಾರೆ. ಎದುರಲ್ಲಿ ಹೋಗುವುದಿಲ್ಲ. ಅದು ಶತ್ರುಗಳ ಮನೆಗೆ ಎದುರಲ್ಲಿ ಹೋಗುವ ಕ್ರಮ ಇಲ್ಲಂತೆ. ಹಿಂಬದಿಯಲ್ಲಿ ಹೋಗುವುದಾದರೆ ಕ್ಷತ್ರಿಯ ವೇಷದಿಂದ ಹಿಂಬದಿಯಲ್ಲಿ ಹೋಗಲಿಲ್ಲ, ಅವರು ಬ್ರಾಹ್ಮಣ ವೇಷದಿಂದ ಹೋದರು. ಯಾಕೆ ಕೇಳಿದರೆ, ಆಯುಧ ಹಿಡ್ಕೊಂಡು ಹೋದರೆ ಮಾತ್ರ ಕ್ಷತ್ರಿಯ ವೇಷಕ್ಕೆ ಮರ್ಯಾದೆ. ಆಯುಧ ಹಿಡ್ಕೊಂಡು ಹೋದರೆ ತಯಾರಾಗಿ ಬಂದಿದ್ದಾರೆ, ಹಿಂಬದಿಯಲ್ಲಿ ಬಡಿದಿದ್ದಾರೆ ಅಂತ ಜನ ಬರೀತಾರೆ. ಅದಕ್ಕೋಸ್ಕರ ಆಯುಧ ಬಿಟ್ಟು ಹೋಗುವುದು. ಆಯುಧ ಬಿಟ್ಟು ಹೋದರೆ ಕ್ಷತ್ರಿಯರು ಲಾಯ್ಕ್ ಕಾಣುವುದಿಲ್ಲ. ಆದ್ದರಿಂದ ಬ್ರಾಹ್ಮಣ ವೇಷ ಹಾಕ್ಕೊಂಡು ಹಿಂದಕ್ಕೆ ಹೋಗಿ ಅವನು ಕೇಳ್ತಾನೆ, ಜರಾಸಂಧ ಬಾಗಿಲೆಲ್ಲ ತೆರೆದಿರ್ತದೆ ಬ್ರಾಹ್ಮಣರಿಗೆ, ಎದುರೇ ಬರ್ಬೋದಿತ್ತಲ್ಲ. ಯಾರು ಬರ್ತಾರ್ರಿ ಶತ್ರುವಿನ ಮನೆಗೆ, ನಾನು ಯಾಕೆ ಶತ್ರು ಆಗ್ತೇನೆ, ನೀನು
ಅವೈದಿಕ ಯಜ್ಞ ಮಾಡ್ತಾ ಇದ್ದಿ ಅಂತ ಹೇಳಿದ. ನನಗದಿಷ್ಟ ಇಲ್ಲ ಅಂದ. ಜನರನ್ನು ಕಡಿದು ಹೋಮ ಮಾಡುವ ಕತೆ ಇಲ್ಲ. ಅವನು ಶಿವನಿಗೆ ಯಾಗ ಮಾಡೋದಂತೆ 20,800 ರಾಜಕುಮಾರನ್ನು ಇಟ್ಕೊಂಡಿದ್ದಾನೆ. ಇನ್ನೊಂದು ಚೂರು ಬಾಕಿ ಉಂಟು ಅವನಿಗೆ, ಸಿಕ್ಕಿಸಿ 21,000 ಮಾಡಿ ಚೂರು ಮಾಡಿ ಸಾಯಿಸುವುದು ಅಂತ. ಬಿಟ್ಟು ಬಿಡು, ನಾವು ಹೋಗ್ತೇವೆ ಅಂದ. ಬಿಡಲಿಕ್ಕೆ ಆಗೋದಿಲ್ಲ ಅಂತ, ನನ್ನ ಪೌರುಷದ ಕತೆ ಅಂತಾನೆ. ಹಾಗಾದರೆ ಹೋರಾಡು ಅಂದರು. ನಿನ್ನಲ್ಲಿ ಮಾಡೋದಿಲ್ಲ ಹೋರಾಟ ಅಂತಾನೆ. ನೀನೆಂಥದ್ದು ಗೊಲ್ಲ, ಯಾವತ್ತೂ ಓಡುವವನೇ, ಎಷ್ಟು ಯುದ್ಧದಲ್ಲಿ ತಪ್ಪಿಸಿಕೊಳ್ತಾ ಇದ್ದಿ, ನೀನು ಬೇಡ ಅಂದ. ಮತ್ತೆ ಯಾರಾಗ್ಬೋದು? ಇವ ಎಂಥದ್ದು 55 ವರ್ಷದವ ಸಣ್ಣ ಮಗು. ಅರ್ಜುನ ಹೇಳಿದು ಪಂಚಾಶದಬ್ದೋ ಎಂಬ ಬಾಲಯೇವ ಮತಿರ್ಮಮ. 55 ವರ್ಷ ಇವನಿಗೆ, ಮಗುವೇ ಇದ್ದಾನೆ, ಅವನ ಪ್ರಯೋಜನ ಇಲ್ಲ ಅಂದ. ಮತ್ತು ಭೀಮ ಆಗ್ಬೋದಂದು. ಸರಿ ಭೀಮಸೇನ ಯಾವುದರಲ್ಲಿ ಹೋರಾಡ್ತಿ ಕೇಳಿದ. ನಿಮ್ಮಿಷ್ಟ ಅಂದ. ಹಾಗಾದರೆ ಗದೆ ತರಲಿ ಅಂದ. ಗದೆ ತಂದರು. ಗದೆಯಲ್ಲಿ ಹೋರಾಟ ಆಯಿತು. ಎಂಥದ್ದು? ಅನಾಹಾರಂ ಅವಿರತಂ ದಿವಾರಾತ್ರಂ, ನಿಲ್ಲಿಸದೆ, ಊಟ ಉಪಚಾರ ಇಲ್ಲದೆ, ಹಗಲು ರಾತ್ರಿ ಎನ್ನದೇ ಹೋರಾಟ. 15 ದಿನ ಹೋರಾಟ ಆಗಿದೆ. ಕಾರ್ತಿಕ ಪಾಡ್ಯದಿಂದ ಹಿಡಿದು ಕಾರ್ತಿಕ ಹುಣ್ಣಿಮೆವರೆಗೆ ಚತುರ್ದಶಿ ರಾತ್ರಿಯಲ್ಲಿ ಜರಾಸಂಧ ಪೂರ್ತಿ ನಜ್ಜುಗುಜ್ಜಾಗಿದ್ದಾನೆ ಭೀಮಸೇನ ಕೈಯಲ್ಲಿ. ಅರ್ಜುನ ನೋಡ್ತಾ ಇದ್ದಾನೆ. ಯಾಕೆಂದರೆ ಅರ್ಜುನನಿಗೆ ಬಾಲಯೇವ ಮತಿರ್ಮಮ ಅಂದಿದೆ, ಇವ ಹುಡುಗ ಅಂತ. ನಾನು ಬರ್ತೇನೆ ಹೇಳಲಿಕ್ಕೆ ಹೋಗಲೇ ಇಲ್ಲ. ಯಾಕೆಂದರೆ ಒಂದು ಗುದ್ದು ನೋಡುವಾಗಲೇ ಗೊತ್ತುಂಟು ಜರಾಸಂಧ ಯಾವ ಕತೆ ಉಂಟಿವ ಅಂತ. ಬೇಡ, ಸುಮ್ಮನೆ ಇದ್ದಾನೆ, ಬೆಪ್ಪನಾಗೆ ನೋಡ್ತಾನೆ. ಕೃಷ್ಣ ಖುಷಿ ಇದ್ದಾನೆ. ಕೊನೆಯ ದಿವಸ ಹುಣ್ಣಿಮೆ ದಿವಸ ಕೃಷ್ಣ ತೋರಿಸಿದ ಜರಾಸಂಧನನ್ನು ಹೀಗೆ ಎಸೆದು ಹಾಕು ಅಂತ. ಎಲ್ಲಿ ಸಂಧಿಯಾಗಿದೆ ಜರೆಯ ರಕ್ಕಸಿಯಿಂದ ಆ ಸಂಧಿಯನ್ನು ತಪ್ಪಿಸುವಂತಾನೆ ಕೃಷ್ಣನು ಹೇಳಿದಾಗೆ. ಅಂದರೆ ಕೃಷ್ಣನ ಆಜ್ಞೆ ಬರಲಿ ಅಂತ ಕೃಷ್ಣ ಹತ್ರ ಕೇಳ್ತಾನೆ, ನಿನ್ನ ವ್ಯಕ್ತಿ, ನಿನ್ನ ವಿರೋಧಿ ನಾನು ಮುಗಿಸು, ನೀನು ಮುಗಿಸ್ತೀಯೋ ಅಂತ. ಕೃಷ್ಣ ಹೇಳ್ತಾನೆ, ನೀನೇ ಮುಗಿಸು, ನಾನು ಉಪಾಯ ಹೇಳಿದ್ದೆ ಅಂತ ಆಗಲಿ ಅಂತಾನೆ. ಅಂದರೆ ಕೃಷ್ಣ ಹೇಳಿದಾಗೆ ನಡೆಸಿಕೊಡ್ತಾನೆ. ಜರಾಸಂಧನ 2 ಮಗಳಂದಿರು ಅಸ್ಥಿ ಮತ್ತು ಪ್ರಾಸ್ತಿ ಅಂತ. ಅವರಿಬ್ಬರನ್ನು ಕಂಸನಿಗೆ ಮದುವೆ ಮಾಡಿಕೊಟ್ಟಿದ್ದ. ಕಂಸ ಉಗ್ರಸೇನೆಲ್ಲ ಬದಿಗಿಟ್ಟು ಯಾದವರಲ್ಲಿ ತಾನೇ ದೊರೆ ಅಂತ ಹೇಳಿಕೊಂಡಿದ್ದ. ಹೀಗೆ ರಕ್ಕಸರ ದೊರೆಗಳಾಗಿದ್ದರು ಅವರೆಲ್ಲ. ಅವನು ಕಾಲನೇಮಿ ಇದ್ದಾನೆ. ಆ ಕಂಸನನ್ನು ಮುಗಿಸುವ ಮೂಲಕ ಅಸ್ಥಿಪ್ರಾಸ್ತಿಯನ್ನು ದೂಡಿದ್ದ ಕೃಷ್ಣ. ಹಾಗಾಗಿ ಅಸ್ಥಿಪ್ರಾಸ್ತಿಯರು ಜರಾಸಂಧನಿಗೆ ಹೋಗಿ ದೂರು ಕೊಟ್ಟಿದ್ದರು ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತ. ಇಷ್ಟು ಸರ್ತಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ ಜರಾಸಂಧ ಕೋಪದಿಂದ. ಇವತ್ತು ಕೊನೆ ಆಯಿತು ಅಲ್ಲಿಗೆ. ಪಾಂಡವರ ರಾಜಸೂಯದ ಹೆಸರಿನಲ್ಲಿ ಜರಾಸಂಧ ವಧ ಪರ್ವಾಯಿತು. ಸಹದೇವ ಮಗ ಬಹಳ ಒಳ್ಳೆಯವ, ಪಾಂಡವರ ಪಕ್ಷಪಾತಿಯವ. ದೊಡ್ಡ ರಥ, ಬೃಹದ್ರಥನ ಅಪ್ಪನದ್ದು, ದೇವತೆಗಳಿಂದ ಉಪರಿಚರ ವಸ್ತುವಿಂದ ಬಂದದ್ದು. ಆ ರಥವನ್ನು ಕೊಟ್ಟಿದ್ದಾನೆ. ಅದೇ ರಾಜರಥ ಧರ್ಮರಾಜನಿಗೆ ಮತ್ತೆ ಅಲ್ಲಿಂದ ಹೊರಟಿದೆ ಅದು. ಸಹದೇವಿಯನ್ನು ತಂಗಿಯನ್ನು ಕೊಟ್ಟಿದ್ದಾನೆ. ಅದು ಸಹದೇವ ಮದುವೆ ಆಗಿದ್ದಾನೆ ಹುಡುಗಿಯನ್ನು. ಮತ್ತೆ ಹೀಗೆ ಅಲ್ಲಿಂದ ಬಹುಮಾನ ಪಡೆದುಕೊಂಡು ಧರ್ಮರಾಜನಲ್ಲಿ ಬಂದಿದ್ದಾರೆ. ಧರ್ಮರಾಜ ಭಾರಿ ಖುಷಿಪಟ್ಟಿದ್ದಾನೆ. ಅಲ್ಲಿಂದ ಮುಂದಕ್ಕೆ ದಿಗ್ವಿಜಯ ಪರ್ವ, ಅವಾಂತರ ಪರ್ವ, ಎಲ್ಲೆಡೆ ದಿಗ್ವಿಜಯ ಆಗಿದೆ. ಪೂರ್ವಕ್ಕೆ ಭೀಮಸೇನ ಹೋಗಿದ್ದಾನೆ, ಪಶ್ಚಿಮಕ್ಕೆ ನಕುಲ ಬಂದಿದ್ದಾನೆ, ದಕ್ಷಿಣಕ್ಕೆ ಸಹದೇವ ಹೋಗ್ತಾನೆ. ದಕ್ಷಿಣದಲ್ಲಿ ಬಂದಾಗ ಲಂಕೆ ಬರ್ತದೆ. ಘಟೋತ್ಕಚ ನೆನಪು ಮಾಡ್ತಾನೆ, ಲಂಕೆಗೆ ಹಾರಿ ಬಾ, ವಿಭೀಷಣ ಹತ್ರ ಹೇಳಿ ಬಾ, ಕಪ್ಪ ತರಲಿಕ್ಕೆ ಹೇಳೊಂದ. ಒಂದಿಷ್ಟು ರಾಕ್ಷಸರ ಕಪ್ಪವನ್ನು ರಾವಣನ ಪಾಳೆಯದಲ್ಲಿ ಕೂತದ್ದನ್ನು ವಿಭೀಷಣನಿಂದಾಗಿ ಮತ್ತೆ ಹೊತ್ತು ತರ್ತಾರೆ. ಹೀಗೆ ದಕ್ಷಿಣದ ಬದಿಯಿಂದಲೂ ಒಂದಿಷ್ಟು ಕಪ್ಪ ಕಾಣಿಕೆ ಬಂದಿದೆ. ಮತ್ತೆಲ್ಲ ಕಡೆಯಲ್ಲಿ ಅರ್ಜುನ ದಿಗ್ವಿಜಯ ಮಾಡಿ ಬರ್ತಾನೆ. ಹಾಗೆ ದಿಗ್ವಿಜಯದ ಪರ್ವ ಮುಗಿದಿದೆ. ಮತ್ತು ರಾಜಸೂಯ ಯಾಗ ಆಗಿದೆ. ಬಹಳ ದೊಡ್ಡ ಮಟ್ಟಿನ ರಾಜಸೂಯ ಯಾಗ. ಎಲ್ಲರಿಗೂ ಏನು ಇಲ್ಲ ಅಂತ ಇಲ್ಲ, ಬಹಳ ಒಳ್ಳೆಯ ಕೆಲಸಗಳನ್ನೆಲ್ಲರಿಗೂ ಹಂಚಿಕೊಟ್ಟಿದ್ದಾನೆ. ಏನು ಖರ್ಚು ಮಾಡಲಿಕ್ಕುಂಟು, ವ್ಯವಸ್ಥೆ ಮಾಡಲಿಕ್ಕುಂಟು, ಧರ್ಮದ ಹೆಸರದು ಪೂರ್ತಿ ವಿದುರನೇ. ಮತ್ತು ಊಟೋಪಚಾರಗಳಲ್ಲಿ ದುಶ್ಯಾಸನನೊಟ್ಟಿಗೆ ಯೂಸು ಸೇರಿಕೊಳ್ಳುತ್ತಾನೆ, ಭಕ್ಷ್ಯಭೋಜ್ಯಗಳು ವಿತರಣೆ ವ್ಯವಸ್ಥೆಯಲ್ಲಿ ಎಲ್ಲ. ಹಾಗಿತ್ತ ಭೀಷ್ಮ ದ್ರೋಣರಿಬ್ಬರು ನೋಡಿಕೊಳ್ಳಿಕ್ಕೆ ಏನೆಲ್ಲ ಆಯಿತು, ಏನೆಲ್ಲ ಆಗ್ತಾ ಇಲ್ಲ, ಏನೆಲ್ಲ ಆಗಬೇಕು ಅಂತ ಹೇಳಿಕೊಂಡು ಸುಪರ್ದಿಯಲ್ಲಿ ಕೂತಿದ್ದಾರೆ ಅವರು. ದುರ್ಯೋಧನ ಸ್ತರ್ಹಣಾನಿ ಪ್ರತಿಜಗ್ರಾಹ, ಬಂದವರು ಕೊಟ್ಟ ಕಪ್ಪಗಾಣಿಕೆಯನ್ನು ಪಡೀಲಿಕ್ಕೆ ದುರ್ಯೋಧನ ಇಟ್ಟಿದ್ದಾರೆ. ದೊಡ್ಡಣ್ಣ ಎಲ್ಲ ತಗೋ ಅಂತ ತಗೊಂಡು ಅವನ ಕೈಯೆಲ್ಲ ಬಹಳ ತುರಿಕೆ ಆಗ್ತಾ ಉಂಟು, ಎಂತ ಬರ್ತಾ ಉಂಟು ಅಂತೇಳಿ. ಹಾಗಾಗಿ ನೋಡಲಿಕ್ಕೆ ಎಲ್ಲಿ ಬಿಟ್ಟದ್ದು ಅವನನ್ನು ಮಾಡು ಹಾಗೆ ಅಂತ. ಇತ್ತ ದಾನ ದಕ್ಷಿಣಗಳೆಲ್ಲ ಕೃಪಾಚಾರನ್ನಾಗಿ ಬಿಟ್ಟಿದ್ದಾರೆ. ಕೃಷ್ಣಗೆ ಹೇಳ್ತಾನೆ, ನನಗೆಂತ ಕೆಲಸ ಮಾರಾಯ ಅಂತ. ನಿನಗೇನಿಲ್ಲ ಅಂತ. ಸ್ವಯಂ ತಾನೇ ಹೋಗಿ ಚರಣಕ್ಷಾಲನಾರ್ಥಾಯ ಬ್ರಾಹ್ಮಣಾನಾಂ ಸ್ವಯಂ ಹ್ಯಭೂತ್, ತಾನೇ ಬಾವಿಕಟ್ಟೆ ಹೋಗಿ ಬ್ರಾಹ್ಮಣರು ಬಂದಾಗ ಅವರ ಕಾಲು ತೊಳಿಲಿಕ್ಕೆ ಕೃಷ್ಣ ನಿಂತಂತೆ. ಗೋಬ್ರಾಹ್ಮಣ ಹಿತಾಯ ಚ ಅಂತ. ಮತ್ತು ನೋಡಿಕೊಳ್ಳಿಕ್ಕೆಲ್ಲ ಬೇರೆಯವರನ್ನು ಬಿಟ್ಟಿದ್ದಾರೆ. ರಾಜರನ್ನು ನೋಡಿಕೊಳ್ಳಿಕ್ಕೆ, ಬ್ರಾಹ್ಮಣರನ್ನು ನೋಡಿಕೊಳ್ಳಿಕ್ಕೆ ಅಶ್ವತ್ಥಾಮ ಇದ್ದಾನೆ. ಆದರೂ ಇವನು ಸ್ವಯಂ ತಾನು ಪಾದಪ್ರಕ್ಷಾಲನೆ ಕೂತಿದ್ದಾನೆ. ಒಳಗೆ ಬರುವಾಗ ಧರ್ಮದೇವತೆಯ ಚಾವಡಿಯಲ್ಲಿ ಶುದ್ಧವಾದ ವ್ಯಕ್ತಿಗಳು ಬರಬೇಕು ಅಂತ ಭಗವಂತನೇ ಅವರನ್ನು ಸ್ಪರ್ಶಗೈದು ಒಳಕಳಿಸುವ ರೀತಿ ಅದ್ಭುತವಾಗಿತ್ತು. ಎಲ್ಲ ಯಾಗೆಲ್ಲ ಮುಗಿದಾಗ ಅಗ್ರಪೂಜೆ ಕೊಡಲಿಕ್ಕುಂಟು. ಭೀಷ್ಮ ಅಜ್ಜ ಹಿರಿಯ ಧರ್ಮರಾಜ ಕೇಳ್ತಾನೆ, ಯಾರಿಗೆ ಅಂತ. ಒಂದು 6 ಜನರಿಗೆ ಕೊಡುವ ಕ್ರಮ ಇದೆ. ಯಾರೊಂದು ನೀನು ಆಯ್ಕೆ ಮಾಡಲಿಕ್ಕೆ. ಒಂದು ಆಚಾರ್ಯನಿಗೆ, ಗುರುಗಳಿಗೆ ಕೊಡುವುದು ಖಂಡಿತ, ಅವರನ್ನು ತಪ್ಪಿಸಲಿಕ್ಕಿಲ್ಲ. ಕೆಲವೊಮ್ಮೆ ವಂಶದ ಹಿರಿಯ ಇರ್ತಾನೆ, ಸಂಬಂಧಿ,
ಅವನನ್ನು ಮುಟ್ಟುವ ಹಾಗೆ ಇರ್ತದೆ, ಅವನನ್ನು ಬಿಡುವಂತಿಲ್ಲ. ಮತ್ತು ಕೆಲವೊಮ್ಮೆ ಅತ್ಯಂತ ಮಿತ್ರರಿರ್ತಾರೆ, ಆಪ್ತ ಯಾವತ್ತು ಮತ್ತೆ ಕೈ ಕೊಡ್ತಾನೆ, ಅವನು ಎಲ್ಲಕ್ಕೆ ಬಂದವ, ಅಗ್ರಪೂಜೆಗೆ ಅವನು ಬದಿಯಾಗುವುದು ಹೇಗೆ, ಅದನ್ನು ಆಪ್ತನಿಗೂ ಕೊಡುವುದೊಂದು ಚೆನ್ನಾಗಿರ್ತದೆ. ಈ ರಾಜಸೂಯ ಮಾಡಿಕೊಟ್ಟವ ಪುರೋಹಿತ ಇದ್ದಾನೆ, ಹೋಮ ಮಾಡಿದವ, ಅವನಿಗೆ ಕೊಡದಿದ್ದರೆ ಇಷ್ಟೆಲ್ಲ ಯಾಗ ಮಾಡಿದ್ದೇನೆ ಕೊಡುವಾಗ ಬೇರೆಯವ್ರಿಗೆ ಕೊಡ್ತಾರೆ, ಅವನು ಕೇಳ್ತಾನೆ, ಅವನೊಬ್ಬ ಇದ್ದಾನೆ. ನೋಡಿ ಎಷ್ಟು ಜನರನ್ನೆಲ್ಲ ಎದುರು ತರಲಿಕ್ಕೆ ಮೊದಲು ಕೊಡುವಾಗ, ಆಗ ನಮ್ಮ ಗಿಂಡಿಗೆ 6-7 ಮುಖ ಮಾಡಬೇಕಾಗ್ತದೆ. ಮತ್ತು ಎಲ್ಲರೊಟ್ಟಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಹೋದರೆ ಋತ್ವಿಜ ಇದ್ದಾನೆ, ಆಚಾರ್ಯ ಇದ್ದಾನೆ, ಸಂಬಂಧಿ ಇದ್ದಾನೆ, ಅದರೊಟ್ಟಿಗೆ ಗೆಳೆಯ ಬರ್ತಾನೆ, ಮತ್ತು ನಮ್ಮೊಟ್ಟಿಗೆ ಇರುವವ ಇರ್ತಾನೆ. ಇವರನ್ನೆಲ್ಲ ಸೇರಿಕೊಂಡಾಗ ಯಾರಿಗೆ ಕೊಡೋದು ಅಂತ ಕೇಳ್ತಾನೆ. ಭೀಷ್ಮರಲ್ಲಿ ಕೇಳ್ತಾರೆ, ಯಾರಿಗೆ ನೀವೇ ಹೇಳಿ, ಕೃಷ್ಣ ಆಗ್ಬೋದು ಅಂತ ಹೇಳಿದ. ಯಾಕೆ ಅವನು ಎಲ್ಲೂ ಹೌದು, ಅವನು ಅದರೊಟ್ಟಿಗೆ ಒಬ್ಬ ಸ್ನಾತಕನನ್ನು ಸೇರಿಸ್ಲಿಕ್ಕುಂಟು ಆರ್ನಲ್ಲಿ, ಈಗ ತಾನೇ ಕಲಿತು ಬಂದವ, ಅವನಿಗೆಲ್ಲವೂ ಬೇಕು. ನಿಜವಾಗಿ ನಿಮ್ಮ ಅಗ್ರಪೂಜೆಯಲ್ಲಿ ಬಹಳ ದೊಡ್ಡ ಮೊತ್ತ ಇರೋದರಿಂದ ಯಾರಿಗೆ ಕೊಡೋದು ಅಂದರೆ ಇಲ್ಲದವರಿಗೆ ಕೊಡಬೇಕು. ಗುರುಗಳಿಗೆ ಕೊಟ್ಟು ಕೊಟ್ಟು ಜಾಸ್ತಿ ಆಗಿದೆ, ಅವರಿಗೆ ಗಂಟು ಮುಟ್ಟೆ ಜಾಸ್ತಿ ಉಂಟು. ಹೋಮದವನಿಗೆ ಪುರೋಹಿತನಿಗೆ ಯಾವತ್ತೂ ಹೋಮ ಇರ್ತದೆ, ಹವನ ಇರ್ತದೆ, ಅಲ್ಲಿ ಸಿಗ್ತದೆ. ಮತ್ತು ಮಿತ್ರನಿಗೆ ಏನು ತೆಗಿಲಿಕ್ಕೆ ಬರ್ತದೆ, ಕೊಡಬೇಕಾಗಿಲ್ಲ, ಅವನು ಅಷ್ಟು ಮಿತ್ರ ಅಂದರೆ ಹಾಗೆ ಅರ್ಥ. ಸಂಬಂಧಿಗಳು ಹಾಗೆ ಇರ್ತಾರೆ ಪಡೀತಾರೆ. ನಿಜವಾಗಿ ಕೊಡಲೇಬೇಕಾದ್ದು ಯಾರು ಕೇಳಿದರೆ, ಈಗ ತಾನೇ ಕಲಿತು ಬಂದವನಿಗೆ ಜವಾಬ್ದಾರಿ ಇದೆ, ಮದುವೆ ಆಗಲಿಕ್ಕಿದೆ, ಮನೆ ಮಾಡಿಕೊಳ್ಳಿಕ್ಕಿದೆ, ಹಾಗೆ ಅವನು ಒಬ್ಬ ಲೆಕ್ಕಕ್ಕಿದ್ದಾನೆ. ಹೀಗೆ ಯಾವ ಲೆಕ್ಕ ನೋಡಿದರೂ ಕೃಷ್ಣ ಆಗ್ಬೋದು ಅಂತ ಹೇಳಿಬಿಟ್ಟ. ಶುರು ಮಾಡಿದ್ನಲ್ಲ ಶಿಶುಪಾಲ ಎದ್ದು ನಿಂತು, ಎಂಥದ್ದು ಮಾರಾಯರೆ, ಒಬ್ಬ ಗೊಲ್ಲನಿಗೆ ಹೇಳುವವ ನದೀಸುತ ಅಂದರೆ ಚಂಚಲ ಮನಸ್ಸಿನವ, ಕೇಳುಗ ಸರಿಯಾಗಿ ಹುಟ್ಟಿಬಾರದವ ಧರ್ಮರಾಜ. ಎಲ್ಲಿ ಯಾರಿಗೆ ಹುಟ್ಟಿದ್ನೋ ಏನೋ ಅವನು ತಮಾಷೆ ಮಾಡೋದಾಗಿ. ವಿಯೋನಿಜ ಪ್ರಷ್ಟಾ ತತ್ರ ವಿಯೋನಿಜ, ಹೇಳುವವ ಇವ, ವಕ್ತಾ ತತ್ರ ನದೀಸುತ. ಮತ್ತು ಪೂಜೆ ವಹಿಸಿಕೊಳ್ಳುವ ಗೋಪಃ, ಅವನು ಗೋಪವೇಷದವ, ಅವ ಗೊಲ್ಲನಿಗೆ ಪೂಜೆ. ನಾವು ಕ್ಷತ್ರಿಯರು ಮಿಕ ನೋಡಲಿಕ್ಕೆ, ಇವರೆಲ್ಲ ಋಷಿಮುನಿಗಳೆಲ್ಲ ಅವರೆಲ್ಲ ಸಂತೋಷ ಪಡಲಿಕ್ಕೆ. ಇದೆಂಥ ಕತೆ ಅಂತಾನೆ, ಎಷ್ಟು ಹೇಸಿಗೆಯಾದ ಇದು ಮರ್ಯಾದೆ ಅಂತಾನೆ, ಆಗುವುದಿಲ್ಲ ಅಂತ ಅಂತಾನೆ. ಭೀಷ್ಮರೊಂದಿಷ್ಟು ಕತೆ ಹೇಳ್ತಾರೆ ಅವನ ಬಗ್ಗೆ, ಅವನು ಯಾರು ಅಂತ ತಿಳಿಸ್ತಾರೆ ಕೊನೆಗೆ ಕಥೆಯಲ್ಲಿ. ಇದು ಭಗವಂತ ಒಂದು ವೇಷ ಹಾಕಿದವಲ್ಲ, ಇದಕ್ಕೂ ಮೊದಲು ಅವನ ವೇಷ ಇತ್ತು, ಅದಕ್ಕೂ ಹಿಂದೆ ಇದ್ದಾನೆ. ಅವರಿಬ್ಬರು ಜಯ ವಿಜಯರು, ದ್ವಾರಪಾಲಕರು, ಹಿರಣ್ಯಕಶಿಪುಗಳಾಗಿ ವರಾಹ ನರಸಿಂಹನಿಂದ ಸತ್ತು ಬಂದವರು. ಆನಂತರ ರಾವಣ ಕುಂಭಕರ್ಣರಾಗಿ ರಾಮ ಮುಗಿಸಿದ್ದಾನೆ. ಈಗ ಮತ್ತೆ ಶಿಶುಪಾಲ ದಂತವಕ್ರಾಗಿ ಹುಟ್ಟಿದ್ದಾರೆ. ಇದೇ ಕೃಷ್ಣ ಕೆಲಸ ಮಾಡಲಿಕ್ಕುಂಟು ಅಂತ ಎಲ್ಲ ಚರಿತೆಯನ್ನೆಲ್ಲ 10 ಅವತಾರ ಏನು ಪೂರಾವತಾರಗಳ ಬಗ್ಗೆಯೂ ಮಾತಾಡ್ತಾನೆ. ನಾನು ಹೇಳಿದ್ದು ಸುಳ್ಳಲ್ಲ ಅಂತಾನೆ, ನನಗೆ ಚಾಂಚಾಲ ಇಲ್ಲ ಮನಸ್ಸಿನಲ್ಲಿ. ಪೂಜ್ಯತಾಯಾಂತ ಗೋವಿಂದೇ ಹೇತು ದ್ವಾವಪಿ ಸಂಸ್ಥಿತವು. ಕೃಷ್ಣನಿಗೆ ಅಧಿಕಾರ ಇರಲಿಕ್ಕೆ 2 ಕಾರಣವೂ ಉಂಟಲ್ಲಿ. ವೇದಾಂಗ ವಿಜ್ಞಾನಂ ಬಲಂಚ ಅಭ್ಯಧಿಕಂ ಮಹತ್. ಒಂದೊಮ್ಮೆ ಕ್ಷತ್ರಿಯರಲ್ಲಿ ದೊಡ್ಡವ ಕೇಳಿದರೆ ಒಳ್ಳೆ ಬಲ ಇರುವವ, ಬ್ರಾಹ್ಮಣರಲ್ಲಿ ಶ್ರೇಷ್ಠ ಅಂದರೆ ಒಳ್ಳೆ ಜ್ಞಾನ ಇರುವವ. ಜ್ಞಾನದಲ್ಲಿಯೂ ಕೃಷ್ಣನೇ ಶ್ರೇಷ್ಠ, ಬಲದಲ್ಲಿಯೂ ಕೃಷ್ಣನೇ ಶ್ರೇಷ್ಠ. ಇನ್ನೆಂಥದ್ದು ಏಕತೋವಾ ಜಗತ್ಕೃಷ್ಣ ಏಕೋವಾ ಜನಾರ್ದನ ಸಾರತಃ ಜಗದಕೃಷ್ಣ ಅತಿರಿಕ್ತೋ ಜನಾರ್ದನ. ಇಡೀ ಪ್ರಪಂಚ ಒಂದು ಕಡೆಯಲ್ಲಿ ನಿಂತರೂ ಕೃಷ್ಣ ಒಬ್ಬ ಬೇರೆ ಆಗಿದ್ದರೂ ನೋಡಿಕೊಳ್ಳುವಾಗ ಕೃಷ್ಣನೇ ಮಿಗಿಲಾಗಿ ಕಾಣ್ತಾನೆ. ಒಂದು ಚೂರು ಸಾಮರ್ಥ್ಯ ಸ್ವಾತಂತ್ರ್ಯ ಜಗತ್ತಿಗೆ ಒಟ್ಟು ಸೇರಿದ್ರಿಲ್ಲ ಅಂತಾನೆ. ಅಂತ ಕೃಷ್ಣನಿಗೆ ಅಗ್ರಪೂಜೆ ಕೊಡೋದು ಇನ್ಯಾರಿಗೆ ಕೊಡೋದು ಅಂತ ಕೇಳಿ ಹಠ ಮಾಡ್ತಾನೆ. ಯಾರಾದರೂ ತಪ್ಪು ಹೇಳಿದರೆ ನಾನು ಶಿಕ್ಷೆಗೆ ತಯಾರಿದ್ದೇನೆ ಅಂತಾನೆ. ಭೀಮಸೇನ ಕೃಷ್ಣನ ಬೈದರೆ ನಾಲಿಗೆ ಸೀಳ್ತೇನೆ, ಎದ್ದು ನಿಂತರೆ ಭೀಷ್ಮನ ಹಿಡಿತಾನೆ. ಹೌದು, ಕೃಷ್ಣನ ಸತ್ತು ನಿಲ್ಲು ಮಾರಾಯ ಅಂತ ರಟ್ಟೆ ಹಿಡಿದು ನಿಲ್ಲಿಸ್ತಾನೆ ಭೀಷ್ಮನನ್ನು. ಹೀಗೆ ಅಗ್ರಪೂಜೆ ಆಗುವ ವಿರೋಧಿಯಾಗಿ ಅಗ್ರಾರೋಹಣ ಪರ್ವ ಆಗುತ್ತದೆ. ಅದರ ನಂತರದಲ್ಲಿ ಶಿಶುಪಾಲ ವಧ ಪರ್ವ ಒಬ್ಬನೇ ಒಬ್ಬ ದ್ವೈರಥನಾಗಿ ನಿಲ್ತಾನೆ. ಯಾವನು ಶಿಶುಪಾಲನೊಟ್ಟಿಗೆ ಸೇರುವುದಿಲ್ಲ. ತತ್ತ ಸರ್ವ ಜಗದೇಕ ಸಂಗಮೆ 14 ಲೋಕ ಸೇರಿದೆ ಅಲ್ಲಿ. ಆದರೆ ಯಾವನೊಬ್ಬನು ಶಿಶುಪಾಲನ ಪಕ್ಷಕ್ಕೆ ಬರಲಿಲ್ಲ. ಒಬ್ಬ ಶಿಶುಪಾಲ ಹೋರಾಟದಲ್ಲಿ ಹೊರಗೆ ನಿಂತ, ಕೃಷ್ಣನೊಬ್ಬ ಹೋಗಿ ಅವನ ತಲೆ ಕಡಿದು ಬಂದ. ಮುಂದಕ್ಕೆ ಶಿಶುಪಾಲ ವಧಾದ ನಂತರ ಇಡೀ ಸಭೆ ಗೌಜಿಯಲ್ಲಿ ಅದ್ದೂರಿಯಲ್ಲಿ ಔತಣವನ್ನೆಲ್ಲ ಸವಿದು ಹೋಗಿಬಿಟ್ಟಿದೆ. ಸುಮಾರು ಸಭೆಯನ್ನೆಲ್ಲ ನೋಡಲಿಕ್ಕೆ ಪಡೆದು ಕೈ ತುರುಗಿಸಿಕೊಂಡ ದುರ್ಯೋಧನ ತಮ್ಮಂದಿರ ಜೊತೆಯಲ್ಲಿ ಅಲ್ಲೇ ಇದ್ದಾನೆ. ಎಲ್ಲ ನೋಡಬೇಕು, ಎಲ್ಲ ಮುಟ್ಟಿ ನೋಡಬೇಕು ಅಂತ ಏನೆಲ್ಲ ನೋಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಆದರೆ ಎಲ್ಲಿ ಬಾಗಿಲು ಗೊತ್ತಿಲ್ಲ. ಹೋದಲ್ಲಿ ಸ್ಫಟಿಕದ ಗೋಡೆಗೆ ಮಂಡೆ ಹೊಡ್ಕೊಂಡಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಬಂದಾಗ ಅವನಿಗೆ ಅರ್ಥ ಆಗಲಿಲ್ಲ. ಮೇಲಕ್ಕೆ ಕೆಳಗೆ ಕಲ್ಲಿನ ಅಡಿಯಲ್ಲಿ ಒಳ್ಳೆಯ ಹಾಸುಗಲ್ಲಿನಲ್ಲಿ ಕೆಂಪಾದ ಕಮಲದ ಚಿತ್ರ ಮಾಡಿದ್ದಾರೆ. ಮೇಲೆ ನೀಲಿ ಕಲ್ಲಿನ ಛಾವಣಿ ಕೊಟ್ಟಿದ್ದಾರೆ. ಅದು ನೀರೇ ಅಂತ ತಿಳ್ಕೊಂಡವ ಬಟ್ಟೆ ಮೇಲೆ ಇತ್ತಿದ್ದಾನೆ. ಪೂರ ಕಂಡಿದೆ ಬೇರೆ. ಅತ್ತ ಇನ್ನೊಂದು ಕಡೆಯಲ್ಲಿ ನೀರೇ ಇತ್ತು, ಇದು ಹಾಗೆ ನೀಲಮಣಿದ್ದು ಛಾಯೆ ಅಂತ ತಿಳ್ಕೊಂಡು ಸೀದೋಗಿ ನೀರಿನೊಳಗೆ ಬಿದ್ದಿದ್ದಾನೆ. ಇವರು ಇತ್ತ ಬಾ ಧೃತರಾಷ್ಟ್ರನ ಮಗನೇ, ಕಣ್ಣು ಕಾಣದ ಮಗನೇ ಅಂತ ಹೇಳಿಕೊಂಡು ಕರೆದಿದ್ದಾರೆ, ಬಟ್ಟೆ ಬರೆದಿದ್ದಾರೆ, ಎಲ್ಲ ತಿರಸ್ಕಾರ ಮಾಡಿದ್ದಾನೆ.
ಜೋರಾಗಿ ಕೃಷ್ಣನು ಇದ್ದಾಗ ಕೃಷ್ಣ ಕಣ್ಸನ್ನೆ ಮಾಡಿ ಎಲ್ಲರೂ ನಕ್ಕಿದ್ದಾರೆ. ಪ್ರಾಹಸತ್ ಕೃಷ್ಣ ಸನ್ನಿಧು, ಕೃಷ್ಣನು ನಕ್ಕಿದ್ದಾನೆ, ಶಬ್ದ ಮಾಡಿಕೊಂಡು ಭೀಮಸೇನನು ನಕ್ಕಿದ್ದಾನೆ, ದ್ರೌಪದಿಯು ನಕ್ಕಿದ್ದಾಳೆ, ಕೃಷ್ಣನ ಮಡದಿಯರು ನಕ್ಕಿದ್ದಾರೆ. ಇದೆಲ್ಲ ಅವನಿಗೆ ಬಹಳ ಅಸಹನೆ ಆಗಿದೆ. ಸೀದ ಬಟ್ಟೆಯನ್ನು ಬೇರೆ ಮಾಡಿಕೊಳ್ಳದೆ ಚಂಡಿ ಬಟ್ಟೆಯಲ್ಲೇ ಹೊರಡೋಗಿದ್ದಾನೆ. ಹೋಗ್ತಾ ಶಕುನಿ ಹತ್ರ ಹೇಳ್ತಾನೆ, ನಾನು ಸಾಯ್ತೇನೆ ಅಂದ. ಸಾಯಿ ಅಂದ ಶಕುನಿ. ನಿನಗೆ ಬದುಕಲಿಕ್ಕೆ ಬರುವುದಿಲ್ಲ, ಉಪಾಯ ನನ್ನಲ್ಲಿ ಉಂಟು ಅಂತಾನೆ. ಎಂಥದ್ದು ಮಾಡುವ? ಅಪ್ಪನಲ್ಲಿ ಹೋಗಿ ಹೇಳ್ತಾನೆ ಧೃತರಾಷ್ಟ್ರನದ್ದು, ಏನು ಸಂಪತ್ತು ಅಪ್ಪ ನಿನಗೆ ಕಾಣುವುದಿಲ್ಲ, ನಾವು ಕಂಡವು. ಕೊಟ್ಟು ಕೊಟ್ಟು ಪಡೆದು ಖಾಲಿಯಾಗದಷ್ಟು ಮತ್ತಷ್ಟು ನಿಂತಿತ್ತು, ನನಗೆ ಸೋತು ಹೋಯಿತು, ಎಷ್ಟು ಹೇಳುವುದು ಗೊತ್ತಿಲ್ಲ ಅಂತಾನೆ. ಸಂಪತ್ತಿನ ಕತೆ ಅದೆಲ್ಲ ಬೇಕು ಅಂತಾನೆ. ಯಜ್ಞ ಮಾಡುವ ಅಂತಾನೆ ಅಪ್ಪ ಧೃತರಾಷ್ಟ್ರ. ನೀವು 100 ಜನ ಇದ್ದೀರಿ, ಅವರು 5 ಜನ ನೋಡು, ನೀವು 100 ಜನ ಆದರೆ ಎಷ್ಟು ಒಟ್ಟಾಗ್ತದೆ ನೋಡು ಅಂತಾನೆ. ಅದೆಲ್ಲ ಬೇಡ ಅಂದ. ಮತ್ತೆ ಅವರದ್ದೇ ಸೊತ್ತು ಬೇಕು ಅಂದ. ಅದು ಸ್ವಲ್ಪ ಕಷ್ಟ ಉಂಟು ಅಂದ. ಆಗೋದಿಲ್ಲ ಅಂದ. ಶಕುನಿ ಹೇಳ್ತಾನೆ, ನನಗೆ ಆಗ್ತದೆ, ಸುಲಭ ಉಂಟು ಅಂದ. ಎಂತ ಮಾಡುವ ಅಂದ. ಅವರನ್ನು ಜೂಜಿಗೆ ಕರೆಯುವುದು ಅಂದ. ಆಗೋದಿಲ್ಲ ಅಂದ ಧೃತರಾಷ್ಟ್ರ. ವಿದುರ ಒಪ್ಪುವುದಿಲ್ಲ, ನಾನು ಒಪ್ಪುವುದಿಲ್ಲ ಅಂದ. ಅದು ನಾವು ಒಪ್ಪಿಸ್ತೇವೆ ಅಂತ ನೀನು ಆಯ್ತು ಹೇಳು, ನಿನಗೆ ಒಳ್ಳೆ ಪುಣ್ಯ ಬರ್ತದೆ, ನಿನ್ನ ಕರ್ಮ, ಪುಣ್ಯ ಬೇಡ ಎಂತ ಬೇಡ, ಅದೆಲ್ಲ ನೀನೇ ಹಿಡ್ಕೋ, ಏನು ಬೇಕಾದ್ರೆ ಮಾಡು ಅಂತಾನೆ. ಹಾಗಾಗಿ ಕೊನೆಗೆ ವಿದುರನ ಹತ್ರ ಹೇಳಿ ಕಳಿಸ್ತಾನೆ, ಜೂಜಿಗೆ ಬರಬೇಕು ಅಂತ ದೊಡ್ಡಪ್ಪ ಕರೀತಾನೆ ಅಂತ. ಮತ್ತೆ ಹೇಳ್ತೇನೆ, ವಿದುರ ಹೇಳ್ತಾನೆ, ಚಿಕ್ಕಪ್ಪ ನಾನು ಹೇಳ್ತೇನೆ, ಜೂಜಿ ಎನ್ನುವುದು ಅನರ್ಥಕಾರಿ ಆದದ್ದು, ಬರಬೇಡ ಅಂತೇನೆ ಅಂದ. ಧರ್ಮರಾಜ ಸಿಕ್ಕಿಬಿದ್ದ. ದೊಡ್ಡಪ್ಪ ಕರೀತಾರೆ, ಚಿಕ್ಕಪ್ಪ ಬೇಡ ಅಂತಾನೆ. ದೊಡ್ಡಪ್ಪ ದೊಡ್ಡದಲ್ವಾ ಅಂತಾನೆ. ಮೊದಲೇ ಹೇಳಿದ್ದಾನೆ ಅವನು, ಆಹೂತೋಹಂ ನನಿವರ್ತೆ ಕದಾಚಿತ್ ಅಂತ. ಯಾರಾದರೂ ಜೂಜಿ ಕರೆದ್ರೆ ಬರುವುದಿಲ್ಲ ಅಂತ, ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದಾನವ. ಒಬ್ಬೊಬ್ಬರು ಒಂದು ರಹಸ್ಯ ಪ್ರತಿಜ್ಞೆ ಮಾಡಿಕೊಳ್ಳಿಕೊಂಡು ಕ್ಷತ್ರಿಯರು, ಯಾರಾದರೂ ಜೂಜಿಗೆ ಕರೆದ್ರೆ ಇಲ್ಲ ಹೇಳುವುದಿಲ್ಲ ಅಂತ. ಹಾಗಾಗಿ ಈಗ ಇವನು ಕರಿತಾ ಇದ್ದಾನೆ, ಇಲ್ಲ ಹೇಳುವುದಿಲ್ಲ ಅಂತೇಳಿ. ಅವ ಪ್ರತಿಜ್ಞೆ ಮಾಡುವಾಗಲೇ ಅವನಿಗೆ ಕಲಿ ಆವೇಶ ಆಗಿತ್ತಂತ. ಈಗ ಅಂದು ಗಮ್ಮತ್ತಾಯಿತು. ಒಂದು ವಿಷಯ ಆಗಿತ್ತು. ಶಿಶುಪಾಲ ಸತ್ತ ಬಳಿಕ ವ್ಯಾಸರ ಹತ್ರ ಕೇಳ್ತಾನೆ ಧರ್ಮರಾಜ, ಅಜ್ಜ ಒಂದು ಹೆಣ ಬಿತ್ತಲ್ಲ ರಾಜಸೂಯದಲ್ಲಿ, ಒಳ್ಳೆ ಕೆಲಸದಲ್ಲಿ. ಹೌದದು, ಮತ್ತೆ ಇದು ಸುಮ್ಮನೆ ತೋರಿಸಿದ್ದಷ್ಟೇ, ಇದರ ನೆಲೆಯಲ್ಲಿ ನಿನ್ನ ಹೆಸರಿನಲ್ಲಿ ಇನ್ನು 13 ವರ್ಷದ ನಂತರ ಪೂರ ಹೆಣ ಬೀಳ್ತದೆ ಅಂದಂತ. ಅದಕ್ಕೇನು ಮಾಡಬೇಕು? ಜಾಗ್ರತೆ ಜಾಗ್ರತೆ. ಹಾಗಾಗಿ ಇವ ಜಾಗ್ರತೆ ಅಂತೇಳಿ ಯಾರು ಎಂತ ಮಾಡಿದ್ರು ಆಯಿತು ಆಯಿತು ಹೇಳೋದು, ಹೌದು ವಸಪ್ಪ ಅಂತ. ಹಾಗಾಗಿ ಇವರು ಜೂಜಿ ಕರೆದಿದ್ದಾರೆ, ಆಯಿತು ಬರ್ತೇನೆ ಅಂದ. ಬೇಡ ಹೇಳಿದರೆ ಮತ್ತೆ ಹೊಡಿಲಿಕ್ಕೆ ಬಂದರೆ ಅವರು ಒಂದೇನು ಹೆದರಿಕೊಂಡು ಸಾಯುವುದು ಬೇಡ ಯಾರು ಹೇಳಿ ಒಪ್ಪಿದೀವ. ಹೆದರಿ ಒಳಗೆ ಪುಕ್ಕಲಿನಿಂದ ಧರ್ಮರಾಜ ಒಪ್ಪಿದ, ಹೋದ. ದ್ಯೂತ ಪರ್ವ, ಅವಾಂತರ ಪರ್ವ ಇದು. ಜೂಜಾಡ್ತಾ ಇದ್ದಾರೆ. ಮೊದಲಿಗೆ ಮಣಿ ಇಟ್ಟ, ಬಂದ ರಾಜರಥ ಇಟ್ಟ, ಯಾರೆಲ್ಲ ಬೇಡ ಹೇಳಿದ್ದಾರೆ, ಎಲ್ಲ ಬೇಡ ಹೇಳಿದರು. ಕುಂತಿ, ತಮ್ಮಂದಿರು, ಹೆಂಡತಿ ಎಲ್ಲ ಹೇಳಿದರು, ಕೇಳದೆ ಬಂದಿದ್ದಾನೆ. ಎಲ್ಲರೂ ಬಂದಿದ್ದಾರೆ, ಅಣ್ಣ ಹೇಳಿದ್ರು ಕೇಳಬೇಕಲ್ಲ ಅಂತ. ರಾಜರಥ ಆದ ನಂತರ ಮತ್ತೊಂದಿಷ್ಟು ಸಂಪತ್ತಿನ ರಾಶಿ ಇಟ್ಟಿದ್ದಾನೆ. ಅದರ ಆಚೆಗೆ ಆನೆಗಳು ರಾಶಿಗಟ್ಟಲೆ ಅರಮನೆದ್ದು, ಅದರ ಆಚೆಗೆ ಕುದುರೆಗಳು ಮತ್ತು ರಥಗಳು ಮತ್ತು ಎಲ್ಲ ಶಕಟಗಳು, ವಾಹನಗಳು ಎಲ್ಲ. ಕೊನೆಗೆ ಭಯಂಕರ ರಹಸ್ಯವಾದ ನಿಧಿ ಕೊಪ್ಪರಿಗೆ. ಹೀಗೆ 10 ಮೆಟ್ಟಲಿನಲ್ಲಿ ಎಲ್ಲವನ್ನಿಟ್ಟು ಕಳ್ಕೊಂಡ. ಅನ್ನನೆಂದಾಗಿ ನಕುಲನನ್ನಿಟ್ಟ, ಸೋತ. ಜಿತಮಿತ್ಯೇವ ಶಕುನಿಹಿ ಯುಧಿಷ್ಠಿರಮಭಾಷತ. ಶಕುನಿ ಹೇಳ್ತಾನೆ, ಗೆದ್ದೆವು. ನಿಕೃತಿಂ ಸಮುಪಾಶ್ರಿತ, ಮೋಸದ ಆಟ ಆಡಿದ, ಗೆದ್ದೆ ಅಂತ ಕೂಗಿದ. ಅಲ್ಲಿ ಧೃತರಾಷ್ಟ್ರ ಹೇಳ್ತಾನೆ ಮಧ್ಯ ಮಧ್ಯದಲ್ಲಿ, ಕಿಂಜಿತಂ ಕಿಂಜಿತಂ ದಿದಿ, ಗೆದ್ದೆವ, ಎಂತ ಸಿಕ್ಕಿತು ಎಂತ ಸಿಕ್ಕಿತು ಅಂತ ಕೇಳ್ತಾನೆ ಇದ್ದಾನೆ ಕುತೂಹಲದಿಂದ. ಸಹದೇವನು ಸೋತ, ಅರ್ಜುನನನ್ನು ಪಣಕ್ಕಿಟ್ಟಾಯಿತು, ಭೀಮಸೇನನಿಟ್ಟುಬಿಟ್ಟ, ದ್ರೌಪದಿಯನ್ನು ಸೇರಿಕೊಂಡ, ತಾನು ಸೋತ. ಅಲ್ಲಿಗೆ ಮುಗಿಯಿತು. ಇದು ನನಗೂ ಅರ್ಥ ಆಗಲಿಲ್ಲ. ಒಬ್ಬರೇ ದಾಳ ಉರುಳಿಸ್ತಾ ಇದ್ದರು, ಧರ್ಮರಾಜನ ಕೈಯಲ್ಲಿ ಸಿಕ್ಕಲೇ ಇಲ್ಲವೋ, ಅವರು ಸೋರ್ಲಿಕ್ಕೆ ಅಂತ ಪಣವೇ ಇಡಲಿಲ್ಲವ ಅಂತ. ಅಂತೂ ಇಷ್ಟೇ ಕತೆ ಹೇಳಿದ್ದಷ್ಟೇ ಕೇಳಬೇಕು. ಅದರ ಆಚೆಗೆ ಕೊನೆಗೆ ದ್ರೌಪದಿ ಸೋತಿದ್ದಾಳೆ, ಅವಳು ದಾಸಿಯಾಗಿದ್ದಾಳೆ, ಬರಲಿಕ್ಕೆ ಹೇಳು ಸಭೆಗೆ ಅಂತ ಕಳಿಸ್ತಾನೆ. ನಾನು ದಾಸಿ ಆಗಲಿಕ್ಕೆ ಆಗುವುದಿಲ್ಲ, ಸಭೆಗೆ ಬರಲಿಕ್ಕೆ ಬರುವುದಿಲ್ಲ ಹೇಳು ಅಂತ ಪ್ರತಿಕಾ ಮೇಲೆ ಹೇಳಿ ಕಳಿಸ್ತಾಳೆ. ಅವಳು ಬರಲಿಕ್ಕೆ ಬಿಡುವುದಿಲ್ಲ, ಹಠ ಮಾಡ್ತಾಳೆ. ದುಶ್ಯಾಸನ ನೀನೇ ಹೋಗು ಕರ್ಕೊಂಬ ಅಂತಾನೆ. ದುಶ್ಯಾಸನ ಎಳಿಲಿಕ್ಕೆ ಬರ್ತಾನೆ. ಅವಳು ಹೇಳ್ತಾಳೆ, ರಜಸ್ವಲಾಚಾಸ್ಮಿ ಸಭಾಂ ನೇತುಂ ನಾರ್ಹಸಿ ಮಾಮನಾರ್ಯ ಏಕಂಚವಾಸ ಮೈ ಮಂದಬುದ್ಧೆ. ಹೇಳ್ತಾಳೆ, ತಲೆ ಸರಿಯಿಲ್ಲ ನಿನಗೆ, ಕೆಟ್ಟವ ನೀನು, ನಾನು ಮುಟ್ಟಾಗಿದ್ದೇನೆ, ಒಂದೇ ಬಟ್ಟೆ ಇರೋದು, ಸಭೆಗೆ ನನ್ನ ಬರುವ ಸಮಯ ಇಲ್ಲ, ನಾನು ಬರೋದಿಲ್ಲ ಅಂತ ಎಳ್ಕೊಂಡು ಮುಂದೆ ಹಾಕ್ತಾನೆ ಸಭೆಗೆ. ಬೊಬ್ಬೆ ಹೊಡಿತಾಳೆ ಆಕೆ. ಇದೆಂಥ ಸಭೆಯ ಕೇಳ್ತಾಳೆ. ನಸಾ ಸಭಾ ಯತ್ರ ನ ಸಂತಿ ವೃದ್ಧ ನತೇ ವೃದ್ಧ ಏ ನವದಂತಿ ಧರ್ಮಂ ನಾಸೋ ಧರ್ಮ ಯತ್ರ ನ ಸತ್ಯಮತ್ತಿ ನಸ ಸತ್ಯಮೇ ಚಲಯನಾನುವಿದ್ಧಂ. ವೃದ್ಧರಿಲ್ಲದ ಸಭೆಯಲ್ಲ, ತಿಳಿಯದವ ವೃದ್ಧನೇ ಅಲ್ಲ, ಸತ್ಯ ಹೇಳಿದವ ಎಂಥ ಸಭೆಯನ್ನು ಮಾಡ್ತಾನೆ, ಏನು ಮೋಸದ ಇದು ಆಟ ಅಂತ ಕೇಳ್ತಾಳೆ. ಬುರುದ ದಾಸೀಂ ಅದಾಸೀಂವ, ನಾನು ದಾಸಿ ಹೌದಾ ಅಲ್ವೇ ಹೇಳಿ.
ನಾನು ಗಂಡನಿರುವಾಗ ಗಂಡನ ದಾಸಿಯಲ್ಲಿ ಇನ್ನೊಬ್ಬರ ದಾಸಿ ಆಗುವುದು ಹೇಗೆ ಅಂತ ಕೇಳ್ತಾಳೆ. ಯಾರೂ ಮಾತಾಡಲಿಲ್ಲ. ನಡುವೆ ವಿಕರ್ಣ ಎದ್ದು ನಿಂತು ಹೇಳ್ತಾನೆ, ಹೌದೌದು ಸರಿ ಸರಿ, ವಿದುರ ಹೇಳಿದಾಗಿ ಉಂಟು, ದ್ರೌಪದಿ ದಾಸಿ ಆಗುವುದಿಲ್ಲ, ಆಗಲಿಲ್ಲ ಅಂತ. ನೀನು ಕೂತ್ಕೊಳ್ಳಯ್ಯ ಅಂತ ಕರ್ಣ ಬೈತಾನೆ. ವಿಕರ್ಣ ಒಬ್ಬ ಕೌರವನೇ. ಕರ್ಣ ಹೇಳ್ತಾನೆ, ಇಷ್ಟೆಲ್ಲ ಜನ ಮಾತಾಡೋದಿಲ್ಲ, ನೀನು ಹೇಳ್ತಾ ಇದ್ದಿ, ನಿನಗೆಂತ ಜಾಸ್ತಿ ಗೊತ್ತುಂಟು, ಸುಮ್ಮನೆ ಇರು. ಅವಳು ಈ ಅಂತೂ ಅನೇಕ ವರ್ಷಗ ಬಂಧಕೀತಿ ವಿನಿಶ್ಚಿತ, ಇವಳು ಸುಮಾರು ಜನರೊಟ್ಟಿಗೆ ಮಲಗುವುದಿಲ್ಲ, ಇವಳು ಸೂಳೆ ಅಂತ ಹೇಳಿಬಿಡ್ತಾನೆ. ಆ ಸಭೆಯಲ್ಲೇ ದೊಡ್ಡ ಮಾತಾಡ್ತಾನೆ. ಭಾಳ ಸಿಟ್ಟಾಗ್ತಾರೆ, ಎಲ್ಲ ಸುಟ್ಟು ಬಿಡ್ತಾರೆ ಅಂತ ಹೊರಡ್ತಾರೆ. ಆಗ ಭೀಮಸೇನ ಹೇಳ್ತಾನೆ, ನಿನ್ನ ತೋಳು ಸುಡ್ತೇನೆ ನಾನು, ಸಹದೇವ ಅಗ್ನಿಮಾನಯ ಅಂತಾನೆ, ಬಾಹುತೆ ಸಂಪ್ರದಕ್ಷ್ಯಾಮಿ ಅಂತಾನೆ. ಜೂಜಿಗೆ ಹೀಗೆಲ್ಲ ಮಾಡುವವ ಧರ್ಮರಾಜ ನಿನ್ನ ಕೈ ಸುಡಬೇಕು, ಸಹದೇವನ ಹತ್ರ ಬೆಂಕಿ ತರಲಿಕ್ಕೆ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ ಅಣ್ಣ ಕೈ ಸುಡಬೇಡ ಅಂತ, ಗೊತ್ತು ನನಗೆ, ನಾನು ಬಾಯಲ್ಲಿ ಬೈದದ್ದು ಅಂತಾನೆ, ಬಾಯಲ್ಲಿ ಬೆಂಕಿ ಹಾಕಿದ್ದು ಅಂತಾನೆ. ಸಹದೇವನ ಬೆಂಕಿ ತರಲಿಲ್ಲ. ಕೊನೆಗೊಂದು ದಿನ ನೆನಪು ಮಾಡಿ ಹೇಳ್ತಾನೆ ಧರ್ಮರಾಜ, ಆವತ್ತು ಕೈ ಸುಟ್ಟಿದ್ರೆ ಒಳ್ಳೆಯದಾಗ್ತಿತ್ತು, ಕಾಡಿನಲ್ಲಿ ಬೊಗಳ್ತಾನೆ, ಬೊಬ್ಬೆ ಹಿಡಿತಾನೆ. ಆದರೆ ಉತ್ತಮೇ ವಚಸಾ ಶಿಕ್ಷಾ ಅಂತ ದೊಡ್ಡವರಿಗೆ ಬಾಯಲ್ಲೇ ಬೈಬೇಕೆ ಅದೇ ಶಿಕ್ಷೆ ಅಂತೇಳಿ ಭೀಮಸೇನ ಕೊಟ್ಟಿರ್ತಾನೆ. ಮುಂದೆ ಇಲ್ಲಿ ದ್ರೌಪದಿಯ ಬಟ್ಟೆ ಎಳಿತಾನೆ. ವಾಸಾಂಸಿ ಚಾಹಾರ ಅಂತಾನೆ. ಪಾಂಡವಾನಾಂಚ ಕೃಷ್ಣಾಯ, ದ್ರೌಪದಿಯ ಮತ್ತು ಪಾಂಡವರ ಬಟ್ಟೆ ಇಡಿ ಅಂತಾನೆ. ಪಾಂಡವರು ಪೂರ್ತಿ ಬಟ್ಟೆಯನ್ನು ಬಿಸಾಡಿ ನೆಲದಲ್ಲಿ ಕೂತ್ಕೊಳ್ತಾರೆ ಬತ್ತಲೆಯಾಗಿ. ದ್ರೌಪದಿಯ ಬಟ್ಟೆ ಎಳಿಲಿಕ್ಕೆ ಹೋಗ್ತಾರೆ. ಆಕೆ ಭಗವಂತನ ಕೃಷ್ಣನನ್ನು ನೆನಪು ಮಾಡಿಕೊಳ್ತಾಳೆ. ಆ ಕೃಷ್ಣ ದ್ವಾರಕಾವಾಸಿನ್ ಅಂತ ಹೇಳಿಕೊಂಡು ಒಂದಷ್ಟು ಭಗವಂತನ ಚರಿತೆಯನ್ನು ಗಟ್ಟಿಯಾಗಿ ಹೇಳ್ತಾಳೆ. ಗೋವಿಂದನನ್ನು ಕರೀತಾಳೆ. ಅವಳ ಮೈಯಲ್ಲಿ ಬಟ್ಟೆ ಎಳೆದಿರ್ತಾನೆ ದುಶ್ಯಾಸನ, ಆದರೆ ಇನ್ನೊಂದು ಬಟ್ಟೆಯಲ್ಲಿರ್ತದೆ. ನಾನಾ ವಿಧಾನಿ ದಿವ್ಯಾಣಿ ತದ್ರೂಪಮ ಪರಂ ದಿವ್ಯಂ ಅಂತಾನೆ. ಆ ಬಟ್ಟೆ ಎಳಿತಾನೆ, ಮಗದೊಂದು ಬಣ್ಣದ ಬಟ್ಟೆ ಇರ್ತದೆ. ಆ ಬಟ್ಟೆಯನ್ನು ಎಳಿತಾನೆ, ಇನ್ನೊಂದು ಬಟ್ಟೆ ಇರ್ತದೆ. ಬಟ್ಟೆ ಉದ್ದಾಗುವುದಲ್ಲ, ಬಟ್ಟೆ ಅಕ್ಷಯ ಆಗುವುದು. ಅಂದರೆ ಮೈಯಲ್ಲಿ ಬಟ್ಟೆ ಇಲ್ಲ ಆಗಲಿಲ್ಲ. ಬಗೆ ಬಗೆಯ ಬಟ್ಟೆಗಳ ರಾಶಿ ಬಿದ್ದಾಗ ಅವ ಸೋತು ಹೋಗ್ತಾನೆ. ರಾಶಿಗಟ್ಟಲೆ ನೂರಾರು ಬಟ್ಟೆಗಳನ್ನು ಎಳೆದು ಸೋತದ್ದು ನೋಡಿ ಎಲ್ಲ ಸಭೆ ನಿಬ್ಬೇರಿಗಾಗಿರ್ತದೆ. ಕೂಡಲೇ ಹೇಳ್ತಾನೆ ಎಲ್ಲ, ಪಾಂಡವಾಹ ದ್ರೌಪದಿ ಚೈವ ತಪೋವೃದ್ಧಿಮಭಿಪ್ಸವ ತಪಸಾ ನೈವ ದಕ್ಷ್ಯಂತಿ ತೇನ ಜೀವಂತಿ ತೇ ಸುತಾಹ. ನಿನ್ನ ಮಕ್ಕಳು ಬದುಕಿದ್ದು ಅವರು ತಪಸ್ಸನ್ನು ಅದುಮಿಟ್ಟುಕೊಂಡಿದ್ದಾರೆ, ಶಾಪ ಆಗಿ ಸಾಯಿಸಬಾರ್ದು ಅಂತ ಇನ್ನು ಚಜ್ಜಿಕೊಳ್ತಾನೆ. ಭೀಮಸೇನ ಹೇಳಿದಾಗ ದ್ರೌಪದಿಯನ್ನು ಬಿಡುಗಡೆ ಮಾಡಿ ಅಂತ ಧೃತರಾಷ್ಟ್ರ ಹೇಳಿದ. 3 ವರ ಕೊಡುತ್ತೇನೆ ಅಂದ. ಪಾಂಡವರು ಬಿಡುಗಡೆಯನ್ನು ಪಡೆದರು. ಮತ್ತೆ ಹೊರಟಾಗ ಮತ್ತೆ ಎದುರು ಬರ್ತಾನೆ. ಅನುದ್ಯೂತ ಪರ್ವ ಅಂತ ಕೊನೆಯ ಸಭಾಪರ್ವದ ಕೊನೆಯಾಗ್ತದೆ. ಅನುದ್ಯೂತದಲ್ಲಿ ಈಗೇನಿಲ್ಲ, ಪ್ರಕರಣ ಕೇವಲ ಇಷ್ಟೇ, ಒಂದೇ ಕರಾರು. ಸೋತವರು 12 ವರ್ಷ ಕಾಡಿಗೆ ಹೋಗಲಿಕ್ಕೆ, 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ, ಹೆಂಡತಿಯ ಜೊತೆಯಲ್ಲಿ ಹೋಗಲಿಕ್ಕೆ, ಒಬ್ಬ ಸಿಕ್ಕಿಬಿದ್ದರೂ ಮತ್ತೆ ಪುನಃ ವನವಾಸ 12 ವರ್ಷ, ಮತ್ತೆ ಅಜ್ಞಾತವಾಸ ಅಂತ ಮಾಡಲಿಕ್ಕೆ ಅಂತ. ಹಾಗೆ ಕೌರವರು ಸೋತ್ರೆ ಏನು ಅಂತ ಅಲ್ಲಿ ಇಲ್ಲ. 100 ಜನರಲ್ಲಿ ಯಾರೊಬ್ಬ ಹೋಗುವುದು ಅಂತ ಗೊತ್ತಿಲ್ಲ, 100ರಲ್ಲಿ ಒಬ್ಬ ಸಿಗುವುದಂತೂ ಖಾತ್ರಿಯೇ ಇರ್ತದೆ. ಅದು ಅಕ್ಕಪಕ್ಕದ ಊರಿನಲ್ಲೇ ಅಜ್ಞಾತವಾಸ ಮಾಡಬೇಕು ಅಂತಲೂ ಬಂದಿದೆ. ಹೀಗಾಗಿ ಅನುದ್ಯೂತ ಪರ್ವದಲ್ಲಿ ಕೊನೆಯ ಪರ್ವ. ಹೊರಟರು. ಧೃತರಾಷ್ಟ್ರ ಹೇಳ್ತಾನೆ, ಹೇಗೆ ಹೋದರು ಅಂತ. ಅದರಲ್ಲಿ ಮತ್ತೆ ಅವನಿಗೆ ಕಾಣಬೇಕು. ಹಾಗೆ ಹೇಳ್ತಾನೆ. ಅವರು ಹೋಗುವಾಗ ಧರ್ಮರಾಜ ಕೆಳಗೆ ನೋಡಿಕೊಂಡು ಹೋದ. ಯಾಕೆ ಅಂತಾನೆ. ಮತ್ತು ಮೇಲೆ ನೋಡಿದ್ರೆ ನೀವೆಲ್ಲ ಸುಟ್ಟು ಹೋಗ್ತೀರಲ್ಲ ಅದಕ್ಕೆ ಅಂತ. ಭೀಮಸೇನ ಏನು ಮಾಡಿದ, ತೋಳೆತ್ತಿಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನಲ್ಲ, ಬಟ್ಟೆ ಹೇಳಿದಾಗ ನಿನ್ನ ನೆತ್ತರು ಕುಡಿತೇನೆ ಅಂತ ಹೇಳಿದ್ದಾನಲ್ಲ, ಅದನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಯುದ್ಧ ಆಗುವಾಗ ನಾಳೆ 2 ತೋಳೆತ್ತಿ ನಿಮ್ಮನ್ನೆಲ್ಲ ಮುಗಿಸ್ತಾನೆವ ಅಂತ ಹೇಳ್ತಾನೆ. ಅರ್ಜುನ ಹೇಗೆ ಹೋದ, ಅರ್ಜುನ ಹೊಯ್ಗೆಯನ್ನೆಲ್ಲ ಚೆಲ್ಲಿಕೊಂಡು ಹೋಗ್ತಾ ಇದ್ದಾನೆ. ನಾಳೆ ನಿಮ್ಮ ಮೇಲೆ ಬಾಣದ ಮಳೆ ಸುರಿಸ್ತಾನಂತೆವ ಅಂತ. ಮತ್ತು ನಕುಲ ಸಹದೇವರು ಅವರು ಕೆಸರೆಲ್ಲ ಮೈಗೆ ಹಾಕ್ಕೊಂಡು ಹೋಗಿದ್ದಾರೆ. ಯಾಕೆ, ಚಂದ ನೋಡಿ ಯಾರು ಹಿಂದೆ ಬರುವುದು ಬೇಡ, ಅವರನ್ನು ಯಾರು ಪರಿಚಯಿಸುವುದು ಬೇಡ ಅಂತ ನಾಚಿಕೆ ಆಗಿದೆ ಅಂತ. ಮತ್ತು ದ್ರೌಪದಿ ಅವಳು ತಲೆ ಬಿಚ್ಚಿಕೊಂಡು ಹೋಗಿದ್ದಾಳೆ. ನಾಳೆ ಎಲ್ಲ ಕೌರವರ ಹೆಣ್ಮಕ್ಕಳು ಹೀಗೆ ಆಗ್ತಾರೆ ಅಂತ ಹೇಳಲಿಕ್ಕೆ, ಗಂಡಂದಿರು ಸತ್ತವಳಿಕ. ಮತ್ತು ಆಚಾರ್ಯರು ಧೌಮ್ಯರು ಎದುರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಪ್ರೇತ ಸೂಕ್ತ ಹೇಳ್ತಾ ಇದ್ದಾರೆ. ನಾಳೆ ಸಾಯಲಿಕ್ಕೆ ನೀವೆಲ್ಲ ಇದ್ದೀರಲ್ಲ, ಪಿಂಡ ಹಾಕಲಿಕ್ಕೆ ಬರ್ತದಲ್ಲ, ಅದಕ್ಕೋಸ್ಕರ ಗಟ್ಟಿಯಾಗಿ ಪ್ರೇತ ಸೂಕ್ತ ಹೇಳ್ತಾ ಇದ್ದಾರೆ ಅಂತ ಬಹಳ ಅದ್ಭುತವಾದಂತಹ ಅವರ ಚರಿಯನ್ನು ಹೇಳ್ತಾನೆ. ಹೀಗೆ ಸಭಾಪರ್ವ 2 ಪರ್ವ ಮಹಾಭಾರತದಲ್ಲಿ ಮುಗಿದಿದೆ. ಅವಾಂತರ ಪರ್ವಗಳು 8 ಸಭಾಪರ್ವದಲ್ಲಿದ್ದವು. 4,500 ಶ್ಲೋಕದ 106 ಅಧ್ಯಾಯದ ಪರ್ವ. ಹೀಗೆ 2 ಪರ್ವಗಳ ಚಿಂತನೆಯನ್ನು ಪ್ರತಿ ಚಾತುರ್ಮಾಸ್ಯದ ಹಿನ್ನೆಲೆಯಲ್ಲಿ 18 ಪರ್ವಗಳ ಮಹಾಭಾರತ ಸೊತ್ತನ್ನು ಭಗವಂತನಿಗೆ ಪುಷ್ಪವಾಗಿ ಶ್ರೀಪಾದದ್ವಯರು ಸಮರ್ಪಿಸಲಿ. ಶ್ರೀಕೃಷ್ಣ ಅರ್ಪಣಿಸು. ನಾರಾಯಣ ನಾರಾಯಣ ನಾರಾಯಣ.